ಈ ಒಳ್ಳೆಯ ಸಮಯಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ನಿಮ್ಮ ಕೃಪೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ. ಒಂದೊಂದು ಬಾರಿಯೂ ನಾವು ಬಂದು ನಿಲ್ಲುವಾಗ ದೇವರಾಗಿರುವ ಕರ್ತನು, ತಂದೆಯು ತನ್ನ ಮಕ್ಕಳನ್ನು ಸಂತೈಸುವ ಹಾಗೆ ನೀವು ನಮ್ಮನ್ನು ಸಂತೈಸುತ್ತಾ ಇರುವುದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮನ್ನು ದೃಷ್ಟಿಸುವಂತ ನಾವು ಲಜ್ಜೆಗೀಡಾಗುವುದೇ ಇಲ್ಲ ದೇವರೇ. ಒಂದು ದಿನವೂ ಕೂಡ ನೀವು ನಮ್ಮನ್ನು ಕೈಬಿಡುವ ದೇವರಲ್ಲ. ದೇವರೇ, ನೀವು ನಮ್ಮನ್ನು ಕರೆದಂಥ ಕರೆಯುವಿಕೆ, ನಮಗೆ ಅನುಗ್ರಹಿಸಿರುವಂಥ ಘನತೆಗಳು, ದೇವರೇ, ನಾವು ನಂಬಿರುವಂಥ ನಂಬಿಕೆ ಒಂದು ದಿನವೂ ಕೂಡ ಸುಳ್ಳಾಗಿ ಹೋಗದಂತೆ ಕಡೆಯ ತನಕ ನಿಮಗಾಗಿ ಓಡಲು ನಿಲ್ಲಲು ದೇವರೇ ಕೃಪೆ ನೀಡಿರಿ. ಕೃಪೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ. ನೀವು ನಮ್ಮೊಂದಿಗೆ ಮಾತನಾಡಿರಿ, ನಮ್ಮನ್ನು ಸಂಧಿಸಿರಿ. ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆಯೇ, ಹಲ್ಲೆಲೂಯ. 2 ಕೊರಿಂಥದವರಿಗೆ 11ನೇ ಅಧ್ಯಾಯ 2ನೇ ವಾಕ್ಯ. ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ನಿಕೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದನಲ್ಲ. ಸಭೆಯು ಯಾತಕ್ಕಾಗಿ ರೂಪಿಸಲ್ಪಟ್ಟಿದೆ ಎಂಬುದಾಗಿ ಪೌಲನು ಅಲ್ಲಿ ಒಂದು ಕಾರ್ಯವನ್ನು ಹೇಳುತ್ತಾರೆ. ಸಭೆ ರೂಪಿಸಲ್ಪಡುವುದರ ಪ್ರಧಾನ ಉದ್ದೇಶವನ್ನು ಅವರು ಹೇಳುತ್ತಾರೆ. ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ನಿಕೆಯಂತೆ ಒಪ್ಪಿಸಬೇಕೆಂದು ಆತನು ನಿಶ್ಚಯಿಸಿದನಲ್ಲ. ನಿಮಗೋಸ್ಕರವಾಗಿ ನಾನು ದೇವರಲ್ಲಿರುವಂಥ ಚಿಂತೆಯಿಂದಲೇ ಚಿಂತಿಸುತ್ತೇನೆ. ಹಾಗಾದರೆ ಸಭೆ ಎಂದರೆ ಏನು? ಒಂದು ಕರೆಯುವಿಕೆ. ಸಭೆ ಎನ್ನುವಂಥದ್ದು ದೇವರ ದರ್ಶನ. ಸಭೆ ಎನ್ನುವಂಥದ್ದು ದೇವರ ವಿಮೋಚನೆ. ದೇವರು ಸಭೆಯನ್ನು ವಿಮೋಚಿಸಿದ್ದಾರೆ. ಆದರೆ ಈ ಸಭೆಗೆಂಬುದಾಗಿ ಒಂದು ಕೆಲಸ ಇದೆ. ನಿಮ್ಮನ್ನು ಯಾತಕ್ಕೋಸ್ಕರವಾಗಿ ಕ್ರಿಸ್ತನಿಗೆ ಶುದ್ಧ ಕನ್ನಿಕೆ ಅಂತ ಒಪ್ಪಿಸಬೇಕು ಅಂದರೆ, ನಾವೀಗ ಏನೇ ಮಾಡಿದರೂ ಕೂಡ ಒಂದು ಉದ್ದೇಶ ಇರುತ್ತದೆ, ಒಂದು ಪರ್ಪಸ್ ಇರುತ್ತದೆ. ಯಾತಕ್ಕಾಗಿ ಮಾಡುತ್ತಾ ಇದ್ದೇವೆ ಅನ್ನುವಂಥ ಉದ್ದೇಶ ಇರುತ್ತದೆ. ನಾವು ಏನನ್ನೇ ಮಾಡಿದರೂ ಇರುತ್ತದೆ. ಉದ್ದೇಶ ಇಲ್ಲದೆ ನಾವೊಂದನ್ನು ಮಾಡುತ್ತಾ ಇದ್ದೇವೆ ಅಂದರೆ ನಾವು ಸರಿ ಇಲ್ಲ ಎಂಬುದಾಗಿ ಅರ್ಥ. ಒಬ್ಬ ಹುಡುಗ ಬಸ್ ಸ್ಟ್ಯಾಂಡ್ನಲ್ಲಿ ನಿಂತಿದ್ದಾನೆ. ಯಾಕಪ್ಪ ನಿಂತಿದ್ಯಾ ಅಂದರೆ, ಸುಮ್ಮನೆ ನಿಂತಿದ್ದೇನೆ ಅಂತ ಅವನು ಹೇಳ್ದ ಅಂದರೆ ಅದು ಸರಿಯಾದ ಮೆಥಡ್ ಅಲ್ಲ. ಯಾತಕ್ಕಾಗಿ ನಿಂತಿದ್ದೇನೆ? ಏನೋ ಒಂದು ರೀಸನ್ ಇರಬೇಕು. ಬಸ್ಗಾಗಿ ನಿಂತಿದ್ದೇನೆ, ಆ ರೀತಿಯಾಗಿ ಏನೋ ಒಂದು ರೀಸನ್ ಇರಬೇಕು. ಹಾಗಾದರೆ ಸಭೆಯನ್ನು ಶುದ್ಧ ಕನ್ನಿಕೆಯಂತೆ ರೂಪಿಸುತ್ತಾ ಇದ್ದಾರೆ ಅವರು. ಪೌಲನು ಹೇಳುತ್ತಾರೆ ಶುದ್ಧ ಕನ್ನಿಕೆಯಂತೆ. ಹಾಗಾದರೆ ನಾವು ಒಂದು ಮಗನನ್ನು ಮಗಳನ್ನು ನಾವು ಬೆಳೆಸುವಾಗ ನಮಗೆ ಒಂದು ಉದ್ದೇಶ ಇರುತ್ತದೆ. ದೇವರು ಯಾವುದೋ ಒಂದು ಕಾರಣಕ್ಕಾಗಿ ನಮಗೆ ಮಕ್ಕಳನ್ನು ಕೊಟ್ಟಿದ್ದಾರೆ. ಸುಮ್ಮನೆ ದೇವರು ಮಕ್ಕಳು ಕೊಟ್ಟಿಲ್ಲ ಎಂಬುದಾಗಿ ನಮಗೆ ಗೊತ್ತಿರಬೇಕು. ಅಥವಾ ಯಾರಾದರೂ ನಿಮ್ಮ ಮಕ್ಕಳನ್ನು ಉದ್ದೇಶ ಇಲ್ಲದೆ ಕಾರಣ ಇಲ್ಲದೆ ಬೆಳೆಸುತ್ತಾ ಇದ್ದೀರಾ? ಅವ್ರ ಪಾಡಿಗೆ ಅವ್ರು ಹೆಂಗೆ ಬೇಕಾದರೂ ಹಂಗೆ ಬೆಳೀಲಿ, ಅವ್ರು ಏನು ಹಾಳಾಗೋದ್ರೂ ನಮಗೆ ಚಿಂತೆ ಇಲ್ಲ ಎಂಬುದಾಗಿ ಹೇಳುವಂಥವ್ರು ಒಬ್ಬರೂ ಇಲ್ಲಿರುವುದಿಲ್ಲ. ಆ ರೀತಿ ಯಾರು ಮಕ್ಕಳನ್ನು ಬೆಳೆಸುವುದಿಲ್ಲ. ಅಧಿಕವಾಗಿ ಮಕ್ಕಳ ಮೇಲೆ ನಂಬಿಕೆ ಇಟ್ಟಿರುವುದು ಬೇರೆ. ನಾನು ಇಂಜಿನಿಯರ್ ಆಗಿಸುತ್ತೇನೆ, ಡಾಕ್ಟರ್ ಆಗಿಸುತ್ತೇನೆ ಎನ್ನುತ್ತೇವೆ, ಅದು ಅತಿರೇಕ. ನಾನೇನು ಹೇಳುತ್ತಾ ಇದ್ದೇನೆ ಅಂದರೆ, ಆ ಮಕ್ಕಳ ವಿಷಯದಲ್ಲಿ ದೇವರ ಯೋಜನೆ ಇದೆ. ದೇವರು ನಮಗೆ ಮಕ್ಕಳು ಕೊಡುವುದರಲ್ಲಿ ಒಂದು ಉದ್ದೇಶ ಇದೆ. ಆ ಯೋಜನೆಗೆ ಅನುಸಾರವಾಗಿ ಅದು ಒಂದು ಉದ್ದೇಶ. ಅದೇ ರೀತಿಯಾಗಿ ದೇವರು ಸಭೆಯನ್ನು ರೂಪಿಸುತ್ತಾರೆ. ಸಭೆಯನ್ನು ರೂಪಿಸುವುದಕ್ಕೆ ದೇವರ ಉದ್ದೇಶವೇನು? ಅದಕ್ಕಾಗಿ ನಿಮ್ಮನ್ನು ಭದ್ರವಾಗಿ ನೋಡಿಕೊಳ್ಳುತ್ತೇನೆ ಎಂದು ಹೇಳುತ್ತಾರೆ. ಶುದ್ಧ ಕನ್ನಿಕೆ ಆಗಿರುವುದರಿಂದಲೇ ಭದ್ರವಾಗಿ ನೋಡಿಕೊಳ್ಳುತ್ತೇನೆ ಎನ್ನುತ್ತಾರೆ. ನಿಮ್ಮನ್ನು ಭದ್ರವಾಗಿ ರೂಪಿಸಿ ಕೊಂಡು ಹೋಗಿ ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಒಪ್ಪಿಸುತ್ತೇನೆ ಎಂದು ಹೇಳುತ್ತಾರೆ. ಹಾಗಾದರೆ ಸಭೆ ಯಾತಕ್ಕೋಸ್ಕರವಾಗಿ ಒಪ್ಪಿಸಲಾಗುತ್ತಿದೆ? ಸಭೆ ಯಾಕೆ ಒಪ್ಪಿಸಲಾಗುತ್ತಿದೆ? ಯಾತಕ್ಕಾಗಿ? ಈಗ ನೀವೆಲ್ಲರೂ ಇಲ್ಲಿ ಕೂಡಿ ಬಂದಿದ್ದೀರಾ. ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಿದ್ದೀರಾ. ತೊಳೆಯಲ್ಪಟ್ಟು ಇಲ್ಲಿ ಒಳಗೆ ಕರೆತರಲ್ಪಟ್ಟಿದ್ದೀರಾ. ಯಾತಕ್ಕಾಗಿ? ರಕ್ಷಣೆ ಹೊಂದಿರುವವರನ್ನು ದಿನಾಲು ದೇವರು ಯಾತಕ್ಕಾಗಿ, ಯಾವ ಉದ್ದೇಶಕ್ಕಾಗಿ ಎಂಬುದಾಗಿ ಇದೆ. ರಕ್ತದಿಂದ ತೊಳೆಯಲ್ಪಟ್ಟು ರಕ್ಷಣೆ ಹೊಂದಿದ ಕೂಡಲೇ ಪರಲೋಕಕ್ಕೆ ಕೊಂಡು ಹೋಗ್ಬೋದಾಗಿತ್ತಲ್ಲ. ನಿಮ್ಮನ್ನು ಕರ್ಕೊಂಡು ಹೋಗುವುದಕ್ಕೆ ದೇವರಿಗೊಂದು ಸೆಕೆಂಡ್ ಸಾಕು. ಕ್ಷಣ ಮಾತ್ರದಲ್ಲಿ ರೂಪಾಂತರಗೊಳ್ಳುತ್ತೇವೆ. ಹಾಗಾದ್ರೆ ಯಾಕೆ ನಮ್ಮನ್ನು ಕರ್ಕೊಂಡು ಹೋಗ್ಲಿಲ್ಲ? ಅದರ ನಡುವೆ ಒಂದು ಪ್ರಾಸೆಸ್ ಇದೆ ನೋಡಿರೋ, ಒಂದು ಪ್ರಾಸೆಸ್. ಸಭೆಯಲ್ಲಿ ನಿಮ್ಮನ್ನು ರೂಪಿಸುವಂಥದ್ದು. ಈಗ ಅವರಿಗೆ ಸಭೆ ಎಂಬುದಾಗಿ ಒಂದು ದರ್ಶನವನ್ನು ಕೊಟ್ಟು ಸಭೆಯನ್ನು ನಡೆಸುವುದಕ್ಕೆ ದೇವರು ಹೇಳಿದ್ದಾರೆ. ಅದೇ ರೀತಿಯಾಗಿಯೇ ನಿಮ್ಮನ್ನು ತಂದು ಸಭೆಯಲ್ಲಿ ಸೇರಿಸಿದ್ದಾರೆ. ಹಾಗಾದ್ರೆ ಇವರಿಬ್ಬರಿಗೂ, ನಿಮ್ಮಿಬ್ಬರನ್ನು ಕರೆತಂದಿದ್ದಕ್ಕೆ ದರ್ಶನ ಇದೆ. ಸೇವಕರಿಗೆ ಒಂದು 50 ವರ್ಷದ ಹಿಂದಲೇ ದರ್ಶನವನ್ನು ಕೊಟ್ಟು ಅವರನ್ನು ಕರೆತಂದು ಅದೇ ರೀತಿಯಾಗಿ ನಿಮ್ಮನ್ನು ರಕ್ಷಣೆಯಲ್ಲಿ ನಡೆಸಿ ಸಭೆಯಲ್ಲಿ ಕೂರಿಸಿ ಅವರಿಗೆ ಒಪ್ಪಿಸುವುದಕ್ಕೂ ಯಾತಕ್ಕಾಗಿ? ಒಂದು ಹಂತದಲ್ಲಿ ನಾನು ಒಂದು ಕಾಲಘಟ್ಟದಲ್ಲಿ ನೋಡುತ್ತೇನೆ, ಅನೇಕ ಸೇವೆಗಳಲ್ಲೂ ನಮ್ಮ ಸೇವೆಗಳಲ್ಲೂ ಕೂಡ ಈ ತಪ್ಪು ನಡೆಯುವುದನ್ನು ನೋಡುತ್ತೇನೆ. ಏನೆಂಬುದಾಗಿ ಕೇಳುವುದಾದರೆ, ಒಂದು ವಿಷಯವನ್ನು ನಾವು ನಿರಂತರವಾಗಿ ಮಾಡುವಾಗ ಅದು ನಮಗೆ ರುಟೀನ್ ಆಗಿ ಮಾರ್ಪಡುತ್ತದೆ. ಒಂದು ವಿಷಯ ನಿರಂತರವಾಗಿ ಮಾಡುವಾಗ ಅದು ಹಾಗೆ ನಮಗೆ ಅಭ್ಯಾಸವಾಗುತ್ತದೆ. ಅದರ ಕುರಿತಾಗಿ ಇರುವಂತಹ ಪ್ಯಾಷನ್ ಎಂಬುದಾಗಿ ಹೇಳುತ್ತಾರೆ. ಅದರ ಮೇಲಿರುವಂಥ ಆಸೆ ಸ್ವಲ್ಪ ಸ್ವಲ್ಪವಾಗಿ ಕಡಿಮೆಯಾಗುತ್ತದೆ. ಆರಂಭದಲ್ಲಿ ನೀವೀಗ ಮೊದಲನೇ ದಿನ ಒಂದು ಕೆಲಸಕ್ಕೆ ಹೋಗುವಾಗ ಬೆಳಗ್ಗೆನೇನು ಮಾಡ್ತೀರಾ? ಮೊದಲನೇ ದಿನ ಕೆಲಸಕ್ಕೆ ಹೋಗುವಾಗ ಸ್ನಾನಗೀನ ಮಾಡಿಕೊಂಡು ಬೆಳಗ್ಗೆನೇ ಎದ್ದೇಳ್ತೀರಾ. ಒಂದು 1/4 ಗಂಟೆ ಮುಂಚೆನೇ ಆಫೀಸ್ಗೆ ಹೋಗ್ತೀರಾ ಅಲ್ವಾ? ಆ ರೀತಿಯಾಗಿ ನಾವು ವೇಗವಾಗಿ ಹೋಗುತ್ತೇವೆ. ಆನಂತರವಾಗಿ ಕೆಲಸಕ್ಕೆ ಹೋಗುತ್ತಾ ಹೋಗುತ್ತಾ 3 ತಿಂಗಳು, 4 ತಿಂಗಳು, 5 ತಿಂಗಳು, ಆಮೇಲೆ 1 ವರ್ಷ, 2 ವರ್ಷ, ಒಂದು 10 ವರ್ಷವಾದ ನಂತರ ಏನಾಗುತ್ತದೆ? ಅದು ಕೆಲಸ.
ಅದು ಆಟೋಮೆಟಿಕ್ ಆಗಿ ನಾವು ಹೋಗುತ್ತೇವೆ ಬರುತ್ತೇವೆ, ಒಂದು 5 ನಿಮಿಷ ಲೇಟ್ ಆದ್ರೂ ಕೂಡ ಚಿಂತಿಸುವುದಿಲ್ಲ. ಆ ರೀತಿಯಾಗಿ ಸಭೆಯಲ್ಲೂ ಇದೆ ಅಲ್ವಾ? ಸಭೆಯಲ್ಲೂ ಇದೆ. ಯಾವ ರೀತಿ ಅಂತ ಕೇಳೋದಾದ್ರೆ, ರಕ್ಷಣೆ ಹೊಂದಿದಂತ ಆರಂಭದಲ್ಲಿ ನೀವು ಸಭೆಗೆ ಬಂದಂತ ವೇಗ ಇದೆ ಅಲ್ವಾ? ಅಭಿಷೇಕದಿಂದ ತುಂಬಲ್ಪಟ್ಟಂತ ಹೊಸದರಲ್ಲಿ ನೀವು ಅನ್ಯ ಭಾಷೆ ಮಾತನಾಡ್ತಿದ್ದಂತ ಕಾಲವಿತ್ತಲ್ಲ, ಆ ರೀತಿ ಈಗ ಇದೆಯಾ ಎಂಬುದಾಗಿ ಕೇಳಿ ನೋಡಿ. ಈಗ ಹೊರಡುವಾಗಲೇ ಈಗ ಇನ್ನು ಸ್ತೋತ್ರ ಮಾಡುತ್ತಿರ್ತಾರೆ, ಇನ್ನೂ ಆರಾಧನೆ ಭಾಗ ಹೋಗುತ್ತಾ ಇರುತ್ತದೆ, ಸಂದೇಶದಷ್ಟೊತ್ತಿಗೆ ಹೋಗೋಣ ಎಂಬುದಾಗಿ ಹೇಳುವವರು ಇರ್ತಾರೆ. ಯಾಕಂದ್ರೆ ಇವರಿಗೆ ಒಂದು ಕೆಲಸವನ್ನು ನಿರಂತರವಾಗಿ ಮಾಡುತ್ತಾ ಅದರ ಮೇಲಿರುವಂಥ ಪ್ಯಾಷನ್ ಅವ್ರಿಗೆ ಏನಾಗುತ್ತದೆ, ಹೋಗುತ್ತದೆ. ಆನಂತರ ಅದು ರೊಟೀನ್ ವರ್ಕ್, ಮೆಕ್ಯಾನಿಕಲ್ ಲೈಫ್ ಅನ್ನುತ್ತಾರೆ. ವಾರ ಬರಬೇಕು ಹೋಗ್ಬೇಕು. ಹಾಗಾದ್ರೆ ಯಾಕೆ ನಿಮ್ಮನ್ನು ದೇವರು ಕರೆತಂದರು? ಯಾತಕ್ಕಾಗಿ ದೇವರು ತಂದು ನಿಮ್ಮನ್ನು ಸೇರಿಸಿದ್ರು? ದೇವರು ತಂದಂತ ಉದ್ದೇಶ ಏನು, ಕಾರಣ ಏನು, ಅದನ್ನು ಪರಿಶೋಧಿಸಿ ತಿಳ್ಕೊಳ್ಬೇಕು. ಆ ಒಂದು ಕಾರ್ಯ ಫ್ರೆಶ್ ಆಗಿರೋ ತನಕ ಮಾತ್ರವೇ ನೀವು ಓಡುವವರಾಗಿರುತ್ತೀರಾ. ಇಲ್ಲ ಅಂದ್ರೆ ನಿಮಗೆ ಲೋಕಲ್ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಬೋರ್ ಆಗುವುದಕ್ಕೆ ಆರಂಭವಾಗುತ್ತದೆ. ಅದು ಒಂದು ವಿಧವಾದ ರುಟೀನ್ ವರ್ಕ್. ಸರಿ ಹೋಗೋಣ, ಅದು ಸೇವಕರಿಗೂ ಆಗುತ್ತದೆ. ಅವರ ದರ್ಶನದ ಮೇಲೆ ಅವರಿಗೆ ಪ್ಯಾಷನ್ ಹೋಯಿತು ಅಂದರೆ, ಅಥವಾ ಅವರ ದರ್ಶನದ ಮೇಲೆ ಇರುವಂತ ಒಂದು ಆಸೆ ಅವರಿಂದ ಹೋಯಿತು ಅಂದರೆ, ಆನಂತರ ಅವರಿಂದ ಸೇವೆ ಇಂಟ್ರೆಸ್ಟ್ ಇಂದ ಮಾಡೋಕ್ಕಾಗಲ್ಲ, ಕರ್ತವ್ಯಕ್ಕಾಗಿ ಮಾಡುತ್ತಾರೆ. ಆ ರೀತಿಯಾಗದು ವಾರ ಬರುತ್ತೇವೆ ಹೋಗುತ್ತೇವೆ, ಅದು ರೊಟೀನ್. ಅದು ಇವ್ಯಾಂಜಲಿಸ್ಟ್ಗೆ, ಪಾಸ್ಟರ್ಗೆ, ಎಲ್ಲರಿಗೂ ಕೂಡ ಅನ್ವಯಿಸುತ್ತದೆ. ಏನು ಕಾರಣ ಎಂದು ಕೇಳುವುದಾದರೆ, ಆ ದರ್ಶನದ ಮೇಲಿರುವಂಥ ಆಸೆ ಕಡಿಮೆ ಆಗುವುದು. ಅದು ಕಡಿಮೆ ಆಗಬಾರದಂದ್ರೆ ನನ್ನ ಉದ್ದೇಶ ಬದಲಾಗಬಾರದು. ಯಾತಕ್ಕಾಗಿ ನಾನು ಹಿಡಿಯಲ್ಪಟ್ಟೆ, ಅದನ್ನೇ ಪೌಲನು ಹೇಳುತ್ತಾರೆ, ನಾನು ಕಡೆಯ ತನಕ ಅದನ್ನು ಬಿಗಿಯಾಗಿ ಹಿಡಿದುಕೊಳ್ಳಲು ನಾನು ಹೊಂದಿದ್ದಾಯಿತು ಎಂಬುದಾಗಿ ನೆನೆಸುತ್ತಿಲ್ಲ. ಓಡುತ್ತೇನೆ, ಇನ್ನೂ ಓಡುತ್ತೇನೆ. ಪೌಲನ ಹಾಗೆ ನಮ್ಮಿಂದ ಸೇವೆ ಮಾಡೋಕ್ಕಾಗಲ್ಲ. ಅಷ್ಟೆಲ್ಲ ಮಾಡುತ್ತಾರೆ. ಅದೇ ಹಳೆಯ ಒಡಂಬಡಿಕೆಯಲ್ಲಿ ಮೋಶೆಯನ್ನು ನೋಡುವಾಗ ನನಗೆ ಬಹಳ ಆಶ್ಚರ್ಯವಾಗುತ್ತದೆ. ಅವರು ಮುಳ್ಳಿನ ಪೊದೆಯಲ್ಲಿ ದೇವರನ್ನು ನೋಡುತ್ತಾರೆ. ಫಸ್ಟೇ ದೇವರ ಮಹಿಮೆ ನೋಡುತ್ತಾರೆ. ಆ ಮಹಿಮೆಯನ್ನು ನಾವು ಜೀವಿತಾದ್ಯಂತ ನೋಡುವುದಿಲ್ಲ. ಈಗ ಪರಿಶುದ್ಧಾತ್ಮನನ್ನು ಹೊಂದಿದ ನಂತರವಾಗಿ ಕೂಡ ನಮ್ಮಿಂದ ಮೋಶೆ ಆ ರೀತಿಯಾಗಿ ಮುಳ್ಳಿನ ಪೊದೆಯಲ್ಲಿ ಮುಖಾಮುಖಿಯಾಗಿ ನೋಡುತ್ತಾರೆ. ಆ ರೀತಿಯಾದ ಮಹಿಮೆ ನಾವು ನೋಡಿಲ್ಲ. ಆದರೆ ಮೋಶೆ ಅದರೊಂದಿಗೆ ತೃಪ್ತಿ ಆಗುವುದಿಲ್ಲ. ಅದನ್ನು ನೋಡಿದ ಕೂಡಲೇ ಅವ್ರು ಏನಾಗಲಿಲ್ಲ, ತೃಪ್ತಿ ಆಗಲಿಲ್ಲ. ವಾಕ್ಯ ಹೇಳುತ್ತದೆ, ಮೋಶೆ ಹತ್ತಿರ ಬರುವುದನ್ನು ದೇವರು ಕಂಡು. ಹಾಗಂದ್ರೆ ಏನು ಅರ್ಥ ಅಂದ್ರೆ, ಇನ್ನೂ ಸ್ವಲ್ಪ ಹತ್ತಿರ ಹೋಗೋಣ, ಇನ್ನೂ ಏನಿದೆ ಅಂತ ನೋಡೋಣ. ನೆಕ್ಸ್ಟ್ ದೇವರು ಹೇಳುತ್ತಾರೆ ಮೋಶೆಗೆ, ಬೆಟ್ಟದ ಮೇಲೆ ಬಾ ಅಂತ ಹೇಳುತ್ತಾರೆ. ನಾನು ನನ್ನ ಮಹಿಮೆಯನ್ನು ನಿನಗೆ ತೋರಿಸುತ್ತೇನೆ, ಜನರು ನಿನ್ನನ್ನು ನೋಡಿ ಭಯಪಡಬೇಕು. ನಾನು ಧರ್ಮಶಾಸ್ತ್ರವನ್ನು ಕೊಡುತ್ತೇನೆ, ನಿನಗೆ ಒಂದು ಗೌರವವನ್ನು ಉಂಟು ಮಾಡುತ್ತೇನೆ ಬಾ ಎಂಬುದಾಗಿ ಹೇಳಿ ಬೆಟ್ಟಕ್ಕೆ ಕರೆಯುತ್ತಾರೆ. ಬೆಟ್ಟವೇ ಬೆಂಕಿಮಯವಾಗಿದೆ, ಹೊಗೆಯಿಂದ ತುಂಬಿದೆ, ಜನರೆಲ್ಲ ಭಯಪಡುತ್ತಿದ್ದಾರೆ. ಮೋಶೆ ಮೇಘದ ಮೇಲೆ ಹೋದನು, ಆದರೆ ತೃಪ್ತಿ ಹೊಂದುದ್ರಾ ಅಂತ ಕೇಳೋದಾದ್ರೆ ಇಲ್ಲ. ಮತ್ತೆ 33ನೇ ಅಧ್ಯಾಯದಲ್ಲಿ ಅವರು ದೇವರನ್ನು ನೋಡಿ ಏನನ್ನು ಕೇಳುತ್ತಾರೆ ಅಂದ್ರೆ, ನಾನು ನಿಮ್ಮ ಮಹಿಮೆಯನ್ನು ನೋಡಬೇಕು. ಹಾಗಂದ್ರೆ ಏನರ್ಥ, ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ನೇ ಬರಲಿಲ್ಲ. ನಾನು ಇನ್ನೂ ಹೋಗುತ್ತಲೇ ಇರಬೇಕು. ಅದನ್ನೇ ದೇವರು ಹೇಳುತ್ತಾರೆ, ಮಹಿಮೆಯ ಮೇಲೆ ಮಹಿಮೆ ಹೊಂದಿ. ನಮಗೆ ಆ ವಿಷಯದಲ್ಲಿ ತೃಪ್ತಿ ಬರಲೇಬಾರದು. ಆತ್ಮಿಕ ಜೀವಿತದಲ್ಲಿ ಬರಬಾರದು, ಸೇವೆಯಲ್ಲೂ ಬರಬಾರದು. ಆ ತೃಪ್ತಿ ನಮಗೆ ಬಂತು ಅಂದರೆ ನೀವು ವರ್ಕರ್ ಆಗಿ ಮಾರ್ಪಡುತ್ತೀರಾ, ಒಂದು ವಿಧವಾದ ಕೆಲಸಗಾರನು. ಹಾಗೆಯೇ ಯಜಮಾನನು ಬರುವಂತ ದಿನ ತಡವಾಗುತ್ತದೆ ಎಂಬುದಾಗಿ ಅವನೇನ್ ಮಾಡಿದಂತೆ, ಉಣ್ಣುತ್ತಾ ಕುಡಿಯುತ್ತಾ ಅದ್ರ ಪಾಡಿಗೆ ಅದು ಕೆಲಸ ನಡೀತಿದೆ. ಕೆಲವರನ್ನು ನೋಡುವುದಾದ್ರೆ ಬೆಳಗ್ಗೆನೆ ಮೋಟರ್ ಸ್ವಿಚ್ ಆಫ್ ಮಾಡಿ ಮಲ್ಕೊಂತಾರೆ. ಅವನಿಗೆ ಗೊತ್ತು 1 ಗಂಟೆ ಅಷ್ಟರಲ್ಲಿ ನೀರು ಫಿಲ್ ಆಗುತ್ತೆ ಅಂತ. ಕರೆಕ್ಟಾಗಿ 1 ಗಂಟೆ ಆದ ನಂತರ ಆಫ್ ಮಾಡ್ತಾನೆ, ಮತ್ತೆ ಮಲ್ಕೊಂತಾನೆ. ಕೆಲಸ ಕರೆಕ್ಟಾಗಿ ನಡೀತಿದೆ, ಆದ್ರೆ ನಂಬಿಗಸ್ತನಾಗಿ ಮಾಡುತ್ತಾ ಇದ್ದಾನೆ ಅಂದ್ರೆ ಇಲ್ಲ. ಅವನು ಆರಂಭದಲ್ಲಿ ಮಾಡಿದಂತ ಆ ಒಂದು ಪ್ಯಾಷನ್ ಅವನು ಕಳ್ಕೊಂಡ. ಕಾರಣ ಏನು? ಆ ಕೆಲಸದ ಮೇಲೆ ಇರುವಂತಹ ದರ್ಶನ. ಯಾತಕ್ಕಾಗಿ? ಅದು ಮುಗಿಯುವ ತನಕ ನಾನೇನ್ ಮಾಡ್ತಿರ್ಬೇಕು. ಸಮೀಪದಲ್ಲಿ ಒಂದು ವಿಡಿಯೋನು ಕಳಿಸಿದ್ರು. ಒಬ್ಬರು ಮ್ಯಾರಥಾನ್ ರೇಸಲ್ಲಿ ಓಡುತ್ತಾರೆ. ಓಡುವಾಗ ಒಬ್ಬರು 30 ಮೀಟರ್ ಮಾತ್ರ ಇದೆ ಗುರಿ ತಲುಪುವುದಕ್ಕೆ. ಅಷ್ಟರೊಳಗೆ ಅವ್ರು ಏನ್ ಮಾಡುತ್ತಾರೆ ಅಂದ್ರೆ, ಕೈ ಮೇಲೆತ್ತಿ ಜಾಲಿಯಾಗಿ ಕುಣಿದಾಡುತ್ತಾ ನಾನೇ ಜಯಿಸುತ್ತೇನೆ ಎಂಬುದಾಗಿ ಅಂದ್ಕೊಂಡ್ರು. ನೋಡೋದಾದ್ರೆ ಹಿಂದೆ ಓಡುತ್ತಾ ಬರುತ್ತಿದ್ದವನು ಆ 30 ಮೀಟರಲ್ಲೇ ಅವನನ್ನು ಕ್ರಾಸ್ ಮಾಡಿ ಹೋಗಿ ಜಯಿಸಿದ. ಆಗ ಅವ್ರು ಹೇಳುತ್ತಾರೆ, ಕಡೆಯ ತನಕ ನೀವೇನ್ ಮಾಡಬೇಕು, ಸಿನ್ಸಿಯಾರಿಟಿಯಿಂದ ನೀವು ಓಡಬೇಕು. ಸ್ವಲ್ಪ ನೀವು ಅಲಕ್ಷ್ಯ ಮಾಡದಿರಂದ್ರೆ, ಅಥವಾ ಸ್ವಲ್ಪ ಮುಗಿಯಿತು ಅಷ್ಟೇ ನಾವೇನೆ ಅಂತ ನೆನೆಸುವಾಗ ಇನ್ನೊಬ್ಬ ನಿಮ್ಮ ಮುಂದೆ ಹೋಗುತ್ತಾನೆ. ಆ ವಿಡಿಯೋದಲ್ಲಿ ನೋಡಬಹುದು. ಅವರು ಮುಂದೆ ಓಡಿ ಬರುತ್ತಾ ಇದ್ದಂತವರು ಲಾಸ್ಟ್ 30 ಮೀಟರ್ ಇನ್ನು ಸ್ವಲ್ಪ ದೂರ ಮಾತ್ರ ಇದೆ. ಅವ್ರು ಜಾಲಿಯಾಗಿರುವಾಗ ದಿಢೀರ್ ಎಂಬುದಾಗಿ ಹಿಂದೆಯಿಂದ ಒಬ್ಬ ಬರುತ್ತಾರೆ. ಅಷ್ಟೇ ಇವರು ಜಯ ಅಂದುಕೊಂಡಿದ್ದೆಲ್ಲ ಏನಾಯ್ತು, ಹಾಗೆ ಸೋತು ಹೋದ್ರು. ಯಾಕೆ ಹೇಳುತ್ತೇನೆ, ಆ ಗೆರೆಯನ್ನು ತಲುಪುವ ತನಕ, ಆ ಓಟ ಮುಗಿಸುವ ತನಕ ನಿಮ್ಮ ಓಟ ಹೇಗಿರಬೇಕೆಂದು ಕೇಳುವುದಾದರೆ, ಆರಂಭದಲ್ಲಿ ಒಂದು ಸಿನ್ಸಿಯಾರಿಟಿಯಿಂದ ಆರಂಭಿಸುದ್ವಿ ಅಲ್ವಾ, ಅದೇ ಸಿನ್ಸಿಯಾರಿಟಿಯಿಂದ ಓಡಬೇಕು. ಅದೇ ಒಂದು ಆಸೆಯಿಂದ, ಅದೇ ದರ್ಶನದಿಂದ. ಹಾಗಾದ್ರೆ ಆ ದರ್ಶನ ಏನು ಎಂಬುದಾಗಿ ಗೊತ್ತಿದ್ದರೆ ಮಾತ್ರವೇ ನಮ್ಮಿಂದ ಓಡೋಕ್ ಸಾಧ್ಯ. ಆ ದರ್ಶನವನ್ನು ದೃಢವಾಗಿ ಇಟ್ಕೊಳ್ಬೇಕು. ಅದು ನಮ್ಮ ಮೇಲೆ ಇರುವಂತಹ ಒಂದು ಕರ್ತವ್ಯವಾಗಿದೆ. ಅದರಲ್ಲಿ ಓಡಬೇಕು. ಆದರೆ ಇಂದು ಸಭೆಯು ಒಂದು ಹಂತದಲ್ಲಿ ಈ ಸ್ಥಳವನ್ನು ಬಿಟ್ಟು ಹೋಗಿದೆ. ಬರುತ್ತೇವೆ, ಹೋಗುತ್ತೇವೆ, ಕೂತ್ಕೊಳ್ತೇವೆ. ಕೆಲವರೆಲ್ಲ
ಸಭೆಯಲ್ಲಿ ಅವರು ಫಿಸಿಕಲಿ ಪ್ರೆಸೆಂಟು, ಆದರೆ ಸ್ಪಿರಿಚುವಲಿ ಮೆಂಟಲಿ ಆಬ್ಸೆಂಟು. ಸಭೆಯೊಳಗೆ ಇರುತ್ತಾರೆ, ಫಿಸಿಕಲ್ ಪ್ರೆಸೆಂಟ್, ಆದರೆ ಪಾಸ್ಟ್ ಹತ್ರ ಒಳ್ಳೆಯವರಂತ ಅನಿಸ್ಕೊಳ್ತಾರೆ, ರೆಗ್ಯುಲರ್ ಕಮ್ಮಿಂಗ್, ಕರೆಕ್ಟಾಗಿ ಹೋಗುತ್ತಾರೆ. ಆದರೆ ಹಿಂತಿರುಗಿ ಹೋಗುವಾಗ ಏನು ಮೆಸೇಜ್ ಅಂತ ಕೇಳಿ, ಪಾಸ್ಟ್ ಸೂಪರಾಗಿ ಮಾತಾಡಿದ್ರು, ಅದೆಲ್ಲ ಏನು ಮೆಸೇಜ್ ಕೊಟ್ಟರು, ಇಲ್ಲ ಚೆನ್ನಾಗಿ ಮಾತಾಡಿದ್ರು. ಅವನು ಎಲ್ಲ ಚೆನ್ನಾಗಿತ್ತು ಅನ್ನುತ್ತಾನೆ, ಅವನಿಗೆ ಕಡೆಯ ತನಕ ಅದೇನಂತಾನೆ ಗೊತ್ತಿರೋದಿಲ್ಲ. ಕಾರಣ ಏನಂದ್ರೆ ಇಲ್ಲೇ ಕೂತಿರುತ್ತಾರೆ, ಆದರೆ ಯೋಚನೆ ಮಾಡುತ್ತಿರುತ್ತಾರೆ, ನಾಳೆ ಏನು ಮಾಡೋದು, ಮಕ್ಕಳಿಗೆ ಫೀಸ್ ಕಟ್ಟಬೇಕು, ಕೆಲಸಕ್ಕೆ ಹೋಗಬೇಕು, ಸಂಬಳ ಯಾವಾಗ ಬರುತ್ತೆ ಅಂತ ಯೋಚನೆ ಮಾಡ್ತಿರ್ತಾರೆ. ಅವನ ಮೈಂಡ್ ಫುಲ್ಲು ಕೂಡ ಬೇರೆ ಇನ್ನೊಂದು ಕಡೆ ಇದೆ. ಅದಕ್ಕೆ ಏನು ಕಾರಣ ಎಂದು ಕೇಳುವುದಾದ್ರೆ ಒಂದು ನಿರ್ಲಕ್ಷ್ಯತನ. ಯಾಕಂದ್ರೆ ಇಲ್ಲಿ ಮಾತನಾಡಲ್ಪಡುತ್ತಿರುವುದು ನನಗೋಸ್ಕರವಾಗಿರುವಂಥ ಮಾತುಗಳು, ನನ್ನ ಆತ್ಮಿಕ ಜೀವಿತದ ಅವಶ್ಯ. ಅದುವೇ ನಂತರ ಬರುವಂತಹ ನನ್ನ ಸಮಸ್ಯೆಗಳಿಗೋ ಆಶೀರ್ವಾದಗಳಿಗೋ ದೇವರು ಸೊಲ್ಯೂಷನ್ ಅನ್ನು ಕೊಡುತ್ತಾ ಇದ್ದಾರೆ. ಕೆಲವರು ಡಾಕ್ಟರ್ ಬಳಿಗೆ ಹೋಗುವಾಗ ಡಾಕ್ಟರ್ ಹೇಳುತ್ತಾರೆ, ಇದು ಊಟಕ್ಕಿಂತ ಮುಂಚೆ ತಗೊಳ್ಳಿ, ಇದು ಊಟ ಆದ ನಂತರ ತಗೊಳ್ಳಿ, ಮಾತ್ರೆ ಹಾಗೆ ತಗೋಬೇಕಂತ ಹೇಳ್ತಾರೆ. ನಾವು ಅದನ್ನು ಸರಿಯಾಗಿ ಗಮನಿಸುವುದಿಲ್ಲ ಎಂಬುದಾಗಿನೇ ಪ್ರಿಸ್ಕ್ರಿಪ್ಷನ್ ಅಲ್ಲಿ ಬರೆಯುತ್ತಾರೆ ಅಲ್ವಾ. ಕೆಲವು ಡಾಕ್ಟರ್ ಇನ್ನೂ ಏನ್ ಮಾಡುತ್ತಾರೆ, BF ಎಂಬುದಾಗಿ ಬರೆಯುತ್ತಾರೆ, ಬಿಫೋರ್ ಫುಡ್ ಅಂತ, AF ಆಫ್ಟರ್ ಫುಡ್, ಇಷ್ಟೆಲ್ಲ ಬರೆಸಿಕೊಂಡು ಬಂದ ನಂತರವಾಗಿ ಫೋನ್ ಮಾಡುತ್ತಾನೆ ಡಾಕ್ಟರ್. ಈ ಹಸಿರು ಕಲರ್ ಮಾತ್ರ ಇದೆಯಲ್ಲ, ಅದು ಯಾತಕ್ಕಾಗಿ ಅಂತಾನೆ. ಆ ಡಾಕ್ಟರ್ಗೆ ಹೇಗಿರುತ್ತದೆ ಅಂತ ನೋಡಿ. ನಿನಗಿಷ್ಟೆಲ್ಲ ಹೇಳಿಕೊಟ್ಟು ಬರೆದು ಕೊಟ್ಟೆ, ಕಡೆಯದಾಗಿ ಡಾಕ್ಟರ್ ಹೇಳುತ್ತಾರೆ, ಆ ಕವರನ್ನು ಅರಿಯಿರಿ, ಹಿಂದೆನೆ ಬರೆದಿರುತ್ತದೆ ನೋಡಿ, ಎಲ್ಲ ಸ್ಪಷ್ಟವಾಗಿ ಬರೆದಿರುತ್ತದೆ. ಅಷ್ಟೆಲ್ಲ ಸ್ಪಷ್ಟವಾಗಿ ಬರೆದು ಯಾಕೆ ಅವರು ಇಷ್ಟರ ಮಟ್ಟಿಗೆ ಮಾಡುತ್ತಾರೆ ಅಂದರೆ, ಡಾಕ್ಟರ್ ಹೇಳುವಾಗ ಗಮನಿಸದೇ ಇರುವಂಥವ್ರು ಇರಲ್ಲ. ಅಂತಹ ವ್ಯಕ್ತಿಗಳೇ ತಾನೇ ಚರ್ಚಲು ಕೂತಿದ್ದಾರೆ. 5 ನಿಮಿಷ ಡಾಕ್ಟರ್ ಹೇಳುವುದನ್ನು ಕೇಳದೇ ಇರುವಂಥ ಒಬ್ಬ ವಿಶ್ವಾಸಿ ಹೇಗೆ ಸಭೆಯಲ್ಲಿ ಕೂತ್ಕೊಂಡು 1 ಗಂಟೆ ಸಂದೇಶ ಕೇಳುತ್ತದೆ, ಹೇಗೆ ಹತ್ತುತ್ತದೆ, ತಲೆಗತ್ತಲ್ಲ. ಆಟೋಮೆಟಿಕ್ ಆಗಿ ಏನ್ ಮಾಡುತ್ತಾರೆ, ಮುಗಿದ ಕೂಡಲೇ ಮನೆಯಲ್ಲಿ ಕೇಳುತ್ತಾರೆ, ಅವ್ರು ಏನ್ ಮಾತನಾಡಿದ್ರು ಇವತ್ತು, ಅವರು ಮಾತನಾಡಿದ ಒಂದು ಅರ್ಥವಾಗ್ಲಿಲ್ಲ, ನೀನು ಒಂದನ್ನು ಕೂಡ ಗಮನಿಸಲಿಲ್ಲ ಅಂದ್ರೆ ಅರ್ಥ ಆಗಲ್ಲ. ಮಗ ಬಂದು ಹೇಳುತ್ತಾನೆ ಗೊತ್ತಾ ಮನೆಯಲ್ಲಿ, ನಮ್ಮ ಟೀಚರ್ ಪಾಠ ಮಾಡೋದು ಅರ್ಥನೇ ಆಗಲ್ಲ ನನಗೆ. ಹಾಗಾದ್ರೆ ಹೇಗೆ ಇನ್ನೊಬ್ಬ 100 ಮಾರ್ಕ್ಸ್ ತಗೊಳ್ತಾನೆ ಅದರಲ್ಲಿ? ಅದೇ ಕ್ಲಾಸಲ್ಲಿ ಒಬ್ಬ 100 ಮಾರ್ಕ್ಸ್ ತಗೊಳ್ತಾನ? ಅದಕ್ಕೆ ಒಂದು ಕಾರಣ ಬೇರೆ ಹೇಳ್ತಾರೆ, ಅವನು ಟ್ಯೂಷನ್ಗೆ ಹೋಗ್ತಾನೆ. ನೋಡಿದ್ದೀರಾ, ಚೆನ್ನಾಗಿ ಓದುವಂತವನು ಟ್ಯೂಷನ್ಗೆ ಹೋಗಲ್ಲ, ಚೆನ್ನಾಗಿ ಓದೋನು ಏನ್ ಮಾಡೋದಿಲ್ಲ, ಟ್ಯೂಷನ್ಗೆ ಹೋಗೋದೇ ಇಲ್ಲ. ಅವನು ಅಲ್ಲೇ ಕೂತ್ಕೊಂಡು ಚೆನ್ನಾಗಿ ಗಮನಿಸುತ್ತಾನೆ, ಇವನು ಗಮನಿಸುವುದಿಲ್ಲ. ಕೂತ್ಕೊಂಡು ಏನಾದ್ರೂ ಮಾತನಾಡೋದು, ಆ ಕಡೆ ಈ ಕಡೆ ನೋಡೋದು, ಇದೆಲ್ಲ ಮಾಡಿ ಕಡೆಯದಾಗಿ ಅರ್ಥ ಆಗಲ್ಲ ಅನ್ನೋದು. ಅದೇ ರೀತಿಯಾಗಿ ಸಭೆ ಇದೆ. ಸಭೆ ನಾವು ಯಾತಕ್ಕಾಗಿ ಕೂಡಿ ಬರುತ್ತಾ ಇದ್ದೇವೆ? ಸಭೆಯಲ್ಲಿ ಕೂಡಿ ಬರುವಂತ 2 ತಾಸುಗಳು, 8:00 ಬರುತ್ತೀರಾ, 10:00 ಮುಗಿಯುತ್ತದೆ. ಆ 2 hours ಫುಲ್ ಅಟೆನ್ಷನ್ ಇಂದ ಸಭೆಯಲ್ಲಿ, ಆರಾಧನೆಯಲ್ಲಿ, ಸಂದೇಶದ ಭಾಗದಲ್ಲಿ, ಸಾಕ್ಷಿಯ ಸಮಯದಲ್ಲಿ, ಎಲ್ಲ ಭಾಗದಲ್ಲೂ ಕೂಡ ನಾನು ಎಷ್ಟರ ಮಟ್ಟಿಗೆ ಒಳಗೆ ಇನ್ವಾಲ್ವ್ ಆಗಿದ್ದೇನೆ ಎನ್ನುವಂಥದ್ದೇ ಬಹಳ ಮುಖ್ಯ. ಆದರೆ ಸಭೆ ಇವತ್ತು ಆ ಸ್ಥಳದಲ್ಲಿ ಇಲ್ಲ. ಸಭೆ ಇವತ್ತು ಬೇರೆ ಸ್ಥಳದಲ್ಲಿದೆ. ವಾಕ್ಯ ಒಳಗೆ ಹೋಗುತ್ತಲೇ ಇಲ್ಲ, ಅವರಿಂದ ರಿಸೀವ್ ಮಾಡೋಕ್ಕೆ ಆಗ್ತಾ ಇಲ್ಲ. ಕಡೆಯದಾಗಿ ಮುಗಿಸುವಾಗ ಏನೋ ಮಾತಾಡ್ತಿದ್ದಾರೆ ಅಂತ ಹೋಗ್ತಾನೆ. ಪೌಲನು ಮಾತಾಡಿ ಮುಗಿಸುವಾಗ ಇನ್ನೊಬ್ಬ ಹೇಳುತ್ತಾನೆ, ಅವ್ರು ಏನೋ ಮಾತಾಡ್ತಿದ್ದಾರೆ ಅಂತ, ಏನೋ ಮಾತನಾಡುತ್ತಿದ್ದಾರೆ, ಆಮೇಲೆ ನೋಡಿಕೊಳ್ಳೋಣ ಎಂಬುದಾಗಿ ಹೇಳ್ದ. ಹಾಗಾದ್ರೆ ಯೋಚನೆ ಮಾಡಿ ನೋಡಿ, ಸಭೆಯ ಪರಿಸ್ಥಿತಿ ಏನು? ಇವತ್ತು ವಾಕ್ಯವನ್ನು, ಆ ಒಂದು ದರ್ಶನವನ್ನು ಅರ್ಥ ಮಾಡಿಕೊಳ್ಳದೇ ಇರುವುದರಿಂದ, ಅದನ್ನು ಹಿಡಿದುಕೊಳ್ಳದೇ ಇರುವುದರಿಂದ, ಮೊದಲು ದರ್ಶನ ಏನೆಂಬುದಾಗಿ ತಿಳಿಯಬೇಕು, ಆಮೇಲೆ ಏನ್ ಮಾಡಬೇಕು, ಅದನ್ನು ಹಿಡ್ಕೊಳ್ಬೇಕು. ಆಗಲೇ ನೀವು ಕಡೆಯ ತನಕ ಓಡುವುದಕ್ಕೆ ಸಾಧ್ಯ, ಇಲ್ಲ ಅಂದ್ರೆ ಓಡೋಕ್ ಸಾಧ್ಯವಿಲ್ಲ. ಹಾಗಾದರೆ ಪೌಲನು ಹೇಳುತ್ತಾರೆ, ನಾನು ಒಂದು ಉದ್ದೇಶದ ನಿಮಿತ್ತವಾಗಿ ನಿಮ್ಮನ್ನು ಅಲ್ಲಿ ಒಪ್ಪಿಸಿದ್ದೇನೆ, ಒಂದು ಶುದ್ಧ ಕನ್ನಿಕೆಯಂತೆ ನಿಮ್ಮನ್ನು ರೂಪಿಸುತ್ತಾ ಇದ್ದೇನೆ. ಯಾತಕ್ಕಾಗಿ? ಒಬ್ಬ ಪುರುಷನಿಗೆ ನಿಮ್ಮನ್ನು ಒಪ್ಪಿಸಬೇಕು, ಅದಕ್ಕಾಗಿ. ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ. ಹಾಗಾದ್ರೆ ಆ ಒಪ್ಪಿಸುವುದರ ಉದ್ದೇಶವೇನು? ಮುಂಚೆ ಎಲ್ಲ ಹೆಣ್ಣು ಮಕ್ಕಳನ್ನು ಬೆಳೆಸುವಾಗಲೇ ಹೇಳಿ ಬೆಳೆಸುತ್ತಾರೆ. ಹೇಗೆ ಹೇಳುತ್ತಾರೆ? ನೀನು ಹೋಗುವ ಕಡೆಯಲ್ಲೆಲ್ಲ ಏನ್ ಮಾಡಬೇಕು, ನೋಡಿ ನಡೆಯಬೇಕು. ಆನಂತರ ಒಂದೊಂದು ಕಾರ್ಯವಾಗಿ ಹೇಳುತ್ತಾರೆ, ಮನೆಯಲ್ಲಿರುವುದನ್ನೆಲ್ಲ ಹೇಳುತ್ತಾರೆ. ಗಂಡ್ಮಕ್ಳಿಗೆ ಏನ್ ಮಾಡುತ್ತಾರೆ, ಆ ಸಂಪಾದನೆ ಮಾಡೋದು ಹೇಗೆ, ಅದನ್ನು ಕೂಡಿಸಿಡುವುದು ಹೇಗೆ, ಅದನ್ನು ಖರ್ಚು ಮಾಡುವುದು ಹೇಗೆ, ಅದನ್ನು ಹೇಳಿಕೊಡುತ್ತಾರೆ. ಆದರೆ ಈಗ ಮನೆಗೆ ಅದನ್ನು ಹೇಳಿಕೊಡುವುದೇ ಇಲ್ಲ. ಯೋಚನೆ ಮಾಡಿ ನೋಡಿ, ನಾನು ಒಂದು ಉದ್ದೇಶವಿಲ್ಲದೇನೆ ಆ ಮನೆಗೆ ಬರುತ್ತೇನೆ. ಒಬ್ಬ ಗಂಡು ಒಂದು ಉದ್ದೇಶವಿಲ್ಲದೆ ಮದುವೆ ಆಗುತ್ತಾ ಇದ್ದಾನೆ. ಯಾಕೋ ಮದುವೆ ಆದೆ, ನಮ್ಮ ಅಪ್ಪ ಅಮ್ಮ ಹೇಳಿದ್ರು ಅದಕ್ಕೆ ಮದುವೆ ಆದೆ. ಅವನಿಗೆ ಉದ್ದೇಶ ಇಲ್ಲ, ನನಗೆ ಒಂದು ಕುಟುಂಬ ಇದೆ, ಕರ್ತನು ನನ್ನ ಮೇಲೆ ಒಂದು ಯೋಜನೆ ಇಟ್ಟಿದ್ದಾರೆ, ಆ ಯೋಜನೆಯ ಒಳಗೆ ಈ ಒಂದು ಮದುವೆಯ ಕಾರ್ಯವೂ ಕೂಡ ಇದೆ. ಹಾಗೆ ಗೊತ್ತಿದ್ರೆ ತಾನೇ ಅದರ ಕುರಿತಾಗಿ ಅವನಿಗೆ ಇಂಪಾರ್ಟೆನ್ಸ್ ಗೊತ್ತಿರುತ್ತದೆ. ಅವನು ಆಗ ಕರೆಕ್ಟಾಗಿ ಹ್ಯಾಂಡಲ್ ಮಾಡುತ್ತಾನೆ. ಅವನ ಕೈಲಿರುವಂಥ ವಸ್ತು ಎಷ್ಟು ಮುಖ್ಯ ಅಂತ ಗೊತ್ತಿದ್ರೆ ತಾನೇ ಅದನ್ನು ಕರೆಕ್ಟಾಗಿ ಹ್ಯಾಂಡಲ್ ಮಾಡಕ್ಕೆ ಸಾಧ್ಯ. ಯಾಕೆ ಹೇಳುತ್ತಾ ಇದ್ದೇನೆ, ಅನೇಕ ಸಮಯದಲ್ಲಿ ನಮ್ಮ ಕೈಯಲ್ಲಿರುವುದರ ಮೌಲ್ಯ ಗೊತ್ತಿಲ್ಲದಿರುವುದರಿಂದ ನಾವೇನ್ ಮಾಡ್ತಾ ಇದ್ದೇವೆ, ಉದಾಸೀನ ಮಾಡುತ್ತಿದ್ದೇವೆ. ಅದು ಎಷ್ಟು ಇಂಪಾರ್ಟೆಂಟ್, ಅದರ ಹಿಂದೆ ಇರುವಂಥ ಕಾರ್ಯ ಗೊತ್ತಿರಬೇಕು. ಎಲ್ಲದಕ್ಕಿಂತ ಅಮೂಲ್ಯವಾದುದು ನಿಮ್ಮ ದರ್ಶನ. ಅದು ಕರ್ತನು ನಿಮಗೆ ಕೊಟ್ಟದ್ದು. ಅದರ ಮಹತ್ವ ನಿಮಗೆ ಗೊತ್ತಿದ್ದರೆ ಮಾತ್ರ ನೀವು ಕಡೆಯ ತನಕ ಅದರಲ್ಲಿ ಓಡುತ್ತೀರಾ. ಅದರ ಮಹತ್ವದ ಕುರಿತಾಗಿ ನಿಮಗೆ ಒಂದು ಅಸಡ್ಡೆನೋ ನಿರ್ಲಕ್ಷ್ಯತನವೋ ಹೋಯಿತು ಅಂದರೆ ಬಹಳ ಕಷ್ಟ. ಆದರೆ ಇವತ್ತು ಸಭೆಗೆ ಆ ರೀತಿಯಾದ ಆಸೆ ಬಯಕೆ ಇಲ್ಲ, ಆ ತವಕ ಇಲ್ಲ.
ಸಭೆ ಇವತ್ತು ತನ್ನ ಕಾರ್ಯಗಳಲ್ಲಿ ಹಾಗೆ ಒಂದು ಏನೋ ಬಂದಿದ್ದೇವೆ, ಅದು ಓಕೆ. ಸಭೆಗೆ 10 ವರ್ಷದಿಂದ ಬರುತ್ತಾ ಇದ್ದೇವೆ, 20 ವರ್ಷದಿಂದ ಬರುತ್ತಾ ಇದ್ದೇನೆ, ಅದರಲ್ಲಿ ಹೆಮ್ಮೆ. ಕೆಲವರು ಹೇಳುತ್ತಾರೆ, ನಾನು ಪಾಸ್ಟ್ ಅವರು ಆರಂಭ ಮಾಡಿದಾಗಿನಿಂದ ಬರುತ್ತಾ ಇದ್ದೇನೆ, ಸಂತೋಷ. ಸರಿ, ಏನ್ ಮಾಡಿದ್ರು? ಏನು ಮಾಡಿಲ್ಲ, ಇದ್ದೇವೆ, ಚರ್ಚಲ್ಲಿದ್ದೇವೆ. ಸೇವೆ ಏನಾದರೂ? ಅದೆಲ್ಲ ಮಾಡಲ್ಲ. ಕರ್ತನು ನನಗೆ ಕರೆಯುವಿಕೆನೇ ಕೊಟ್ಟಿಲ್ಲ. ಕರಪತ್ರ ಕೊಡುವುದಕ್ಕೆಲ್ಲ ಕರೆಯುವಿಕೆ ಬೇಕಾ? ಸಭೆಯಲ್ಲಿ ಏನೊಂದು ಸೇವೆ ಮಾಡುವುದಕ್ಕೆ ಕರೆಯುವಿಕೆ ಬೇಕಾ? ಅದಕ್ಕೆ ಕರೆಯುವಿಕೆ ಅವಶ್ಯವಿಲ್ಲ. ಪೂರ್ಣಾವಧಿ ಸೇವೆಗೆ ಕರೆಯುವಿಕೆ ಅವಶ್ಯ. ಸಭೆಯಲ್ಲಿ ಸೇವೆ ಮಾಡುವುದಕ್ಕೆ ಯಾಕೆ ಬೇಕು ಕರೆಯುವಿಕೆ? ಇರುವಂತಹ ಸೇವೆಯನ್ನು ನಾವು ಮಾಡಬಹುದಲ್ವಾ? ಇಸ್ರಾಯೇಲ್ಯರನ್ನು ಕಾಯುವ ಆತನು ತೂಕಡಿಸುವುದಿಲ್ಲ. ದೇವರು ಒಂದೊಂದು ಕ್ಷಣವೂ ಕೂಡ ನಮ್ಮನ್ನು ಕಾಪಾಡುತ್ತಾರೆ ಎಂಬುದಾಗಿ ಇದೆ. ಹಾಗಾದರೆ ದೇವರು ಎಷ್ಟು ಕಾನ್ಷಿಯಸ್ ಆಗಿ ನಮ್ಮನ್ನು ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಹಾಗಾದರೆ ದೇವರಿಗೂ ಅಷ್ಟೇ ಕಾನ್ಷಿಯಸ್ ಇಂದ ಏನಾದರೂ ಮಾಡಬೇಕಲ್ವಾ? ಸಭೆ ಇವತ್ತು ಆ ಸ್ಥಳದಲ್ಲಿ ಇಲ್ವಲ್ಲ. ಸಭೆ ಹಾಗೆ ಇಲ್ವಲ್ಲ. ಒಂದು, ನೀವು ಆ ರೀತಿಯಾಗಿಲ್ಲ, ಅಥವಾ ನಿಮ್ಮನ್ನು ನಡೆಸುವವರು ಹಾಗೆ ಇದ್ದಾರೆ. ನಾನು ಈಗಲೂ ಹೇಳುತ್ತೇನೆ, ಎಲ್ಲಾ ಸಭೆಗಳು ಅನ್ವಯಿಸುತ್ತದೆ. ನೀವು ಬಂದು ಹೋದರೆ ಸಾಕು, ಒಂದು ಅಲಂಕಾರದ ಗೊಂಬೆ ಇದ್ದ ಹಾಗೆ. ನೋಡಿ, ಈಗ ಚರ್ಚ್ನಲ್ಲಿ ಇರುವಂಥದ್ದನ್ನು ನೋಡಿ. ಇಲ್ಲಿರುವಂಥದ್ದು ಎಲ್ಲದಕ್ಕೂ ಕೂಡ ಒಂದು ಉದ್ದೇಶ ಇದೆ. ಸ್ಪೀಕರ್ಗಿದೆ, ಮೈಕ್ ಇದೆ, ಪುಲ್ಪಿಟ್ಗಿದೆ, ಎಲ್ಲದಕ್ಕೂ ಕೂಡ ಒಂದು ಪರ್ಪಸ್ ಇದೆ. ಯಾಕೆ ದೇವರು ಇಟ್ಟಿದ್ದಾರೆ ಎಂಬುದಾಗಿ ಒಂದು ಉದ್ದೇಶ ಇದೆ. ಆದರೆ ಕೆಲವು ಸಮಯದಲ್ಲಿ ನೋಡುವುದಾದರೆ ಈ ಮನಿ ಪ್ಲಾಂಟ್ ಎಂದು ಹೇಳುತ್ತಾರೆ, ಅದು ಈಗ ಪ್ಲಾಸ್ಟಿಕ್ನಲ್ಲಿ ಬಂದಿದೆ. ಮುಂಚೆ ಎಲ್ಲ ಅದನ್ನು ನೀರಾಕಿ ಬೆಳೆಸ್ತಾ ಇದ್ರು. ಆ ಪ್ಲಾಂಟನ್ನು ಯಾತಕ್ಕಾಗಿ ಇಟ್ಕೊಂಡಿದ್ದೇವೆ? ಯಾತಕ್ಕಾಗಿ? ಸೌಂದರ್ಯಕ್ಕಾಗಿ. ಅದರಿಂದ ಆ ಮನೆಗೆ ಯಾವ ಪ್ರಯೋಜನವೂ ಇಲ್ಲ, ಒಂದೂ ಇಲ್ಲ. ನೋಡುವುದಕ್ಕೆ ಸುಂದರವಾಗಿರುತ್ತದೆ. ಎಲ್ಲರೂ ಹೇಳುತ್ತಾರೆ, ಬಹಳ ಸುಂದರವಾಗಿದೆ, ಎಲ್ಲಿ ತಗೊಂಡ್ರಿ? ಅದರಲ್ಲಿ ವಾಸನೆ ಬರುವುದಿಲ್ಲ, ಚಿಗುರು ಬಿಡುವುದಿಲ್ಲ, ಫಲ ಕೊಡುವುದಿಲ್ಲ, ಅದು ನೆರಳು ಕೊಡುವುದಿಲ್ಲ, ಏನು ಕೊಡುವುದಿಲ್ಲ. ಆಗಾಗ ಅದರಿಂದ ಧೂಳಾಗುತ್ತದೆ, ನಾವೇ ಅದನ್ನು ಗುಡಿಸ್ಬೇಕು. ಅದೇ ರೀತಿ ಕೆಲವು ವಿಶ್ವಾಸಿ ಚರ್ಚ್ನಲ್ಲಿದ್ದಾರೆ. ಆ ವಿಶ್ವಾಸಿ ಚರ್ಚ್ನಲ್ಲಿರುವುದರಿಂದ ಏನು ಸಂತೋಷ? ಚರ್ಚು ತುಂಬ ಇದೆ, ಚರ್ಚು ಫುಲ್ಲು ತುಂಬಿದೆ, ಸುಂದರವಾಗಿದೆ. ಏನು ಪ್ರಯೋಜನ? ಯಾವ ಪ್ರಯೋಜನವೂ ಇಲ್ಲ, ಒಂದೂ ಇಲ್ಲ. ಅಯ್ಯೋ, ನಾನು ದಶಮ ಭಾಗ ಕಾಣಿಕೆ ಕೊಡುತ್ತೇನೆ, ಅದು ದೇವರು ನಿನಗೆ ಕೊಟ್ಟಿರೋದರಿಂದ ಕೊಡ್ತಾ ಇದೆಯಾ? ಕೊಡದೇ ಇದ್ರೆ ಏನಾಗುತ್ತದೆ ಅಂತ ನಮಗೆ ಗೊತ್ತು. ಹಾಗಾದ್ರೆ ಏನು ಪ್ರಯೋಜನ ನಿಮ್ಮಿಂದ? ಆಗಾಗ್ಗೆ ಡಸ್ಟ್ ಆಗ್ತೀರಾ, ನಾವು ಬಂದು ನಿಮ್ಮನ್ನು ಒರೆಸ್ಬೇಕು. ಹಾಗೇ ಇದೆ ಚರ್ಚು. ಇದೇ ಇವತ್ತು ಸಭೆಯ ಪರಿಸ್ಥಿತಿ. ಹಾಗಾದರೆ ಪೌಲನು ಏನನ್ನು ಬಯಸುತ್ತಾ ಇದ್ದಾರೆ? ನಾನು ಸಭೆಯನ್ನು ಸ್ಥಾಪಿಸಿದ್ದಕ್ಕೆ ಒಂದು ಕಾರಣ ಇದೆ. ಪೌಲನು ಹೇಳುತ್ತಾರೆ, ನಾನು ನಿಮ್ಮನ್ನು ರೂಪಿಸಿ ಒಬ್ಬರ ಕೈಗೆ ಒಪ್ಪಿಸಲಿದ್ದೇನೆ, ಶುದ್ಧ ಕನ್ನಿಕೆಯಂತೆ. ಹಾಗಾದರೆ ದೇರ್ ಇಸ್ ಎ ಪರ್ಪಸ್, ಅದು ನಿಮಗೆ ಅರ್ಥವಾಗಬೇಕು. ಹಾಗಾದರೆ ನಿಮ್ಮನ್ನು ಮದಲಿಂಗನಿಗೆ ಕೊಂಡು ಹೋಗಿ ಒಪ್ಪಿಸುವುದಕ್ಕೆ ಕೆಲವು ಕಾರಣಗಳಿದೆ. ಅದನ್ನು ಮಾತ್ರ ನಾವಿವತ್ತು ನೋಡಲಿದ್ದೇವೆ. ಯಾವ ಕಾರಣಕ್ಕೋಸ್ಕರವಾಗಿ ದೇವರು ನಿಮ್ಮನ್ನು ರೂಪಿಸುತ್ತಾ ಇದ್ದಾರೆ ಅದರ ಕುರಿತಾಗಿ ನೋಡೋಣ. ಓದಿರಿ, ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 22ನೇ ವಾಕ್ಯ. ಆದಿಕಾಂಡ 2ನೇ ಅಧ್ಯಾಯ 22ನೇ ವಾಕ್ಯ. ತಾನು ಮನುಷ್ಯನಿಂದ ತೆಗೆದಿದ್ದ ಎಲುಬನ್ನು ಸ್ತ್ರೀಯಾಗ ಮಾಡಿ ಆಕೆಯನ್ನು ಅವನ ಬಳಿಗೆ ಕರೆತಂದನು. ಚೆನ್ನಾಗಿ ಗಮನಿಸಿರಿ. ಈಗ ಪೌಲನು ಕೊಂಡು ಹೋಗಿ ಸಭೆಯನ್ನು ಶುದ್ಧ ಕನ್ನಿಕೆಯಂತೆ ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಒಪ್ಪಿಸುವಂಥದ್ದು, ಅವಳನ್ನು ಕೊಂಡು ಹೋಗಿ ಆದಾಮನಿಗೆ ಒಪ್ಪಿಸುವಂಥದ್ದು ಒಂದೇ ವಿಷಯವೇ. ಯಾಕಂದ್ರೆ ಅವರು ಮೊದಲನೇ ಆದಾಮ, ಅವರು 2ನೇ ಆದಾಮ. ಈಗ ಇವರ ಪಕ್ಕೆಯಿಂದ ಅವಳು ತೆಗೆಯಲ್ಪಟ್ಟಳು. ಕ್ರಿಸ್ತನನ್ನು ಪಕ್ಕೆಯಲ್ಲಿ ಚುಚ್ಚುತ್ತಾರಲ್ವ ಶಿಲುಬೆಯಲ್ಲಿ. ನಾವಂದುಕೊಂಡಿದ್ದೇವೆ ಅವರು ಸತ್ತಿದ್ದಾರಾ ಇಲ್ಲವೋ ಎಂಬುದಾಗಿ ಪರೀಕ್ಷಿಸುವುದಕ್ಕೆ ಎಂಬುದಾಗಿ. ನಾನು ನಂಬುತ್ತೇನೆ, ಒಂದೊಂದು ಕಾರ್ಯಗಳ ಹಿಂದೆಯೂ ಪರಲೋಕದ ಯೋಜನೆ ಇರುತ್ತದೆ. ಪರಲೋಕ ಹೇಳದೆ ನಮ್ಮ ತಲೆ ಕೂದಲೇ ಬೀಳೋದಿಲ್ಲ ಅಂತ ಇದೆ. ಆ ರೀತಿ ಇರುವಾಗ ದೇವರ ಅನುಮತಿ ಕೊಡದೆ ಅವನು ಹೇಗೆ ಪಕ್ಕೆಯನ್ನು ತಿವಿಯುತ್ತಾನೆ? ಎಲ್ಲಿ ಯೇಸುವಿನ ಪಕ್ಕೆಗೆ ಪರ್ಮಿಷನ್ ಇಲ್ಲದೆ ಏನ್ ಮಾಡೋಕ್ಕಾಗಲ್ಲ, ಮುಟ್ಟೋಕೆ ಆಗಲ್ಲ. ಹಾಗಾದ್ರೆ ಯಾಕೆ ಇಲ್ಲಿ ಪಕ್ಕೆಗೆ ತಿವಿದ್ರು ಅಂದ್ರೆ, ಇಲ್ಲಿ ಅವರಿಗೆ ಗಾಢವಾದ ನಿದ್ರೆ ಬಂತು. ಯಾರಿಗೆ? ಆದಾಮನಿಗೆ. ಅಲ್ಲಿ ಅವರು ಪ್ರಾಣವನ್ನೇ ಬಿಟ್ಟರು, ನಿದ್ರೆ ಹೊಂದಿದರು. ಆದಾಮನ ಪಕ್ಕೆಯಿಂದ ಅವಳು ಬರುತ್ತಾಳೆ, ಯೇಸುವಿನ ಪಕ್ಕೆಯಿಂದ ಹೊಸ ಒಡಂಬಡಿಕೆ ಸಭೆ ಬರುತ್ತದೆ. ಸೊ ಎರಡು ಕೂಡ ಒಂದೇನೆ. ಅವರು ಮೊದಲನೇ ಆದಾಮ, ಇವರು 2ನೇ ಆದಾಮ. ಅವಳನ್ನೀಗ ಕರೆತರುತ್ತಾರೆ. ಕರೆಕೊಂಡು ಬಂದು ಆದಾಮನಿಗೆ ಒಪ್ಪಿಸುವಂತ ಉದ್ದೇಶ ಏನು, ಯಾತಕ್ಕಾಗಿ ಅಂತ ಕೇಳುವುದಾದರೆ ಓದಿರಿ, ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 28ನೇ ವಾಕ್ಯ ಓದಿರಿ. ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಅಂದನು. ಇದೇ ಒಂದೇ ಉದ್ದೇಶ. ಇದುವೇ ಅವರನ್ನು ಸೃಷ್ಟಿ ಮಾಡಿದ್ದಕ್ಕೆ ಉದ್ದೇಶ. ಈ ದರ್ಶನದಲ್ಲಿ ಅವಳು ಕೂಡ ಒಳಗೆ ಇದ್ದಾಳೆ, ಅವರನ್ನು ಎಂಬುದಾಗಿ ಇದೆ. ಯೆಹೋವ ದೇವರು ಆ ಮನುಷ್ಯನನ್ನು ಕರ್ಕೊಂಡು ಹೋಗಿ ಏದೇನ್ ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟನು. ಇದು ಆದಾಮನಿಗೆ ಮಾತ್ರವೇ ಕೊಡಲ್ಪಟ್ಟ ಕೆಲಸ. ಯಾವ ಕೆಲಸ? ಆದಾಮನಿಗೆ ಕೊಡಲ್ಪಟ್ಟದ್ದು, ಮನುಷ್ಯನನ್ನು, ಅವನಿಗೆ. ಆದರೆ ಇಬ್ಬರಿಗೂ ಕೂಡ ಸೇರಿಸಿ ಹೇಳಿದಂಥ ಕೆಲಸ ಏನಂದ್ರೆ 1:28. ಅದನ್ನೇ ದೇವರು ಹೇಳುತ್ತಾರೆ, ದೊರೆತನ ಮಾಡಿರಿ ಎಂದು ಹೇಳುತ್ತಾರೆ.
ಹಾಗಾದ್ರೆ ಆದಾಮನು ಹಾಗೂ ಅವಳು ಇಬ್ಬರು ಕೂಡ ಸೇರಿ ಏನ್ ಮಾಡಬೇಕಾಗಿದೆ? ಆಳ್ವಿಕೆಯನ್ನು ಮಾಡಬೇಕಾಗಿದೆ. ಅದುವೇ ವಿಷನ್. ಈ ವಿಷನ್ ಅನ್ನು ಯಾರಿಗೆ ದೇವರು ಕೊಡುತ್ತಾರೆ? ಆದಾಮನು ಒಬ್ಬನಾಗಿರುವಾಗ ಕೊಡುತ್ತಾರೆ. 2ನೇ ಅಧ್ಯಾಯದಲ್ಲಿ ಬೇರ್ಪಡಿಸುತ್ತಾರೆ. ಈ ಆದಾಮನು ಅವ್ವಳಿಗೆ ಎಲ್ಲಾ ಕಾರ್ಯವನ್ನು ಕೂಡ ಹೇಳಿಕೊಡುತ್ತಾರೆ. ಕಾರಣ 3ನೇ ಅಧ್ಯಾಯದಲ್ಲಿ ಸರ್ಪ ಬಂದು ಕೇಳುತ್ತದೆ, ಈ ಹಣ್ಣನ್ನು ತಿನ್ನು ಎಂಬುದಾಗಿ ಹೇಳಿದ ಕೂಡಲೇ ಇಲ್ಲ, ನಾವು ತಿನ್ನಬಾರದು ಎಂಬುದಾಗಿ ಹೇಳಿದ್ದಾರೆ ಎಂಬುದಾಗಿ ಆ ತಾಯಿ ಹೇಳುತ್ತಾಳೆ. ಆದರೆ ದೇವರು ಹೇಳಿದ್ದು ಯಾರಿಗೆ ಅಂದರೆ ಆದಾಮನಿಗೆ. ಆದಾಮನಿಗೆ ಹೇಳಿದ್ದು, ಅವನು ಅದನ್ನು ಅವಳಿಗೆ ಹೇಳಿದ್ದಾನೆ. ಸೊ ಈ ವಿಷಯವನ್ನು ಅವನು ಕರೆಕ್ಟಾಗಿ ಹೇಳಿದ್ದಾನೆ. ಆದರೆ ಈಕೆಯಲ್ಲಿ ಇಲ್ಲದೇ ಇರುವಂಥ ಒಂದು ವಿಷಯ ಏನು, ಒಂದು ಸಮಸ್ಯೆ ಏನಂದರೆ, ದೇವರು ಇವರನ್ನು ದೊರೆತನ ಮಾಡುವುದಕ್ಕೋಸ್ಕರವಾಗಿಯೇ ಉಂಟು ಮಾಡಿದ್ರು. ದೊರೆತನ ಮಾಡುವಂಥದ್ದೇ ಇವರ ವಿಷನ್. ಆದರೆ ನಡೆದದ್ದೇನು, ಆ ದೊರೆತನ ಮಾಡುವುದಕ್ಕೆ ದೇವರು ಒಂದು ಫಾರ್ಮುಲಾ ಇಟ್ಟಿದ್ದಾರೆ. ಆ ದೊರೆತನ ಹೇಗೆ ಅಂದರೆ, ಬಹುಸಂತಾನವುಳ್ಳವರಾಗಿ ಹೆಚ್ಚಿ ದೊರೆತನ ಮಾಡಬೇಕು. ಅಂದರೆ ಈಗ ನಾನು ಹೇಳೋದು ಅರ್ಥವಾಗ್ತಿದೆ ಎಂಬುದಾಗಿ ನೋಡಿ. ಇವರು ತೋಟದಲ್ಲಿ ಇದ್ದಾರೆ. ತೋಟ ಎಲ್ಲಿದೆ ಅಂದರೆ ಏದೇನಲ್ಲಿದೆ. ತೋಟ ಬೇರೆ, ಏದೇನ್ ಬೇರೆ. ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಆದಿಕಾಂಡ ಪುಸ್ತಕದಲ್ಲಿ ನೀವು ನೋಡುವುದಾದ್ರೆ 2ನೇ ಅಧ್ಯಾಯ 8ನೇ ವಾಕ್ಯವನ್ನು ಓದಿ ನೋಡೋಣ. ಇದಲ್ಲದೆ ಯೆಹೋವ ದೇವರು ಮೂಡಣ ದಿಕ್ಕಿನಲ್ಲಿರುವ ಏದೇನ್ ಸೀಮೆಯಲ್ಲಿ ಒಂದು ಉದ್ಯಾನವನ್ನು ಮಾಡಿ, ಇಂಗ್ಲಿಷಲ್ಲಿ ಏನಿದೆ ಎಂಬುದಾಗಿ ನೋಡುವುದಾದ್ರೆ, ಅಂಡ್ ದ ಲಾರ್ಡ್ ಗಾಡ್ ಪ್ಲಾಂಟೆಡ್ ಎ ಗಾರ್ಡನ್ ಈಸ್ಟ್ವರ್ಡ್ ಇನ್ ಈಡನ್. ಮೂಡಣ ದಿಕ್ಕಿನಲ್ಲಿರುವ ಏದೇನ್ ಸೀಮೆಯಲ್ಲಿ ಒಂದು ಉದ್ಯಾನವನ್ನು ಮಾಡಿ. ಹಾಗೆ ತಾನೇ ಇದೆ. ಏದೇನ್ ತೋಟ ಉಂಟು ಮಾಡಿ ಅಲ್ಲ, ಏದೇನಿನ ಮೂಡಣ ದಿಕ್ಕಿನಲ್ಲಿ ಒಂದು ತೋಟವನ್ನು ಉಂಟು ಮಾಡಿ. ಸೊ ತೋಟ ಎನ್ನುವಂಥದ್ದು ಬೇರೆ, ಏದೇನ್ ಎನ್ನುವಂಥದ್ದು ಬೇರೆ. ಏದೇನ್ ಎನ್ನುವಂಥ ಸೀಮೆಯಲ್ಲಿ ತೋಟವು ಒಳಗೆ ಇದೆ. ಆ ತೋಟದ ಒಳಗೆ ಮನುಷ್ಯ ಇದ್ದಾನೆ. ನಿಮಗೆ ಇನ್ನೂ ಕೂಡ ಇಲ್ಲರಿ ಏನೇನು ಹೇಳುತ್ತಾ ಇದ್ದೀರಿ ಇಂಗ್ಲಿಷ್ ಕನ್ನಡದಲ್ಲಿ ಅಂದರೆ, ಮುಂದಿನ ವಾಕ್ಯದಲ್ಲಿ ಏದೇನ್ ಸೀಮೆಯಲ್ಲಿ ಒಂದು ನದಿ ಹುಟ್ಟಿ ಎಂಬುದಾಗಿ ಇದೆಯಾ? ಓದಿರಿ 2ನೇ ಅಧ್ಯಾಯ 10ನೇ ವಾಕ್ಯ. ಏದೇನ್ ಸೀಮೆಯಲ್ಲಿ ಒಂದು ನದಿ ಹುಟ್ಟಿ ಆ ವನವನ್ನು ತೋಯಿಸುತ್ತಿತ್ತು. ಅಲ್ಲಿ ಸ್ಪಷ್ಟವಾಗಿ ನೀವು ನೋಡುವುದಾದ್ರೆ ಏದೇನ್ ಬೇರೆ, ತೋಟ ಬೇರೆ. ಏದೇನ್ ಸೀಮೆಯಿಂದ ಒಂದು ನದಿ ಹುಟ್ಟಿ ಆ ವನವನ್ನು ತೋಯಿಸುತ್ತಾ ಇತ್ತು. ಹಾಗಾದ್ರೆ ಏದೇನ್ ಬೇರೆ, ತೋಟ ಬೇರೆ. ಅಂದ್ರೆ ನಿಮ್ಗೆ ಅರ್ಥವಾಗುವುದಕ್ಕಾಗಿ ಹೇಳುತ್ತಾ ಇದ್ದೇನೆ. ಈಗ ಏದೇನ್ ಎನ್ನುವಂಥದ್ದು ಇಂಡಿಯಾ ಅಂತ ಇಟ್ಕೊಳ್ಳಿ, ತೋಟ ಎನ್ನುವಂಥದ್ದು ಕರ್ನಾಟಕ ಅಂತ ಇಟ್ಕೊಳ್ಳಿ. ಅಂದರೆ ಏದೇನ್ ಒಳಗೆ ತೋಟ ಇದೆ. ಏದೇನ್ ಎನ್ನುವಂಥದ್ದು ಬಹಳ ದೊಡ್ಡದು, ಅದರೊಳಗೆ ತೋಟ ಇದೆ. ಈಗ ಈ ತೋಟದೊಳಗೇನೆ ದೇವರು ಇವರೆಲ್ಲರನ್ನು ಕೂಡ ತಂದು ಇಟ್ಟಿದ್ದಾರೆ. ಈಗ ಏನ್ ಮಾಡ್ಬೇಕಂದ್ರೆ, ಬಹುಸಂತಾನವುಳ್ಳವರಾಗಿ ಹೆಚ್ಚಿ ಭೂಮಿಯನ್ನು ತುಂಬಬೇಕು. ಅದರ ಅರ್ಥ ಏನಂದ್ರೆ, ಇವರು ತೋಟದಲ್ಲಿ ಬಹುಸಂತಾನವುಳ್ಳವರಾಗುವುದಕ್ಕೆ ಆರಂಭಿಸಿ ಅದನ್ನು ಹಾಗೆ ಏದೇನಿನಲ್ಲಿ ತುಂಬಿಸಿ ನಂತರ ಏದೇನಿಂದ ಎಲ್ಲಿ ಬರಬೇಕು, ಏದೇನಿಂದ ಆಚೆ ಬರಬೇಕು. ಇಡೀ ಟೋಟಲ್ ಭೂಮಿಯನ್ನೇ ತುಂಬಿಸಬೇಕು. ಇದುವೇ ದೇವರ ಅವರಿಗೆ ಕೊಟ್ಟಂತಹ ದರ್ಶನ. ಆ ರೀತಿಯಾಗಿ ತುಂಬಿಸುವಾಗ ಇಡೀ ಲೋಕವೇ ಅವರ ಕಂಟ್ರೋಲ್ಗೆ ಬರುತ್ತದೆ. ಇದು ಗಾಡ್ಸ್ ವಿಷನ್. ದೊರೆತನ ಮಾಡಿರಿ, ಹೀಗೆ ದೊರೆತನ ಮಾಡಬೇಕು. ಆ ರೀತಿಯಾಗಿ ಅವರು ಎಲ್ಲಾ ಕಡೆಯೂ ಕೂಡ ಅಭಿವೃದ್ಧಿಯಾಗಿ ಫುಲ್ಲಾಗಿ ಇಡೀ ಭೂಮಿನೇ ಅವರ ಕಂಟ್ರೋಲ್ನಲ್ಲಿ ಇರಬೇಕು. ಆದರೆ ಅದರಲ್ಲಿ ಹೇಗೆ ತುಂಬಿಸಬೇಕೆಂಬುದಾಗಿದೆ. ನೀವೆಲ್ಲವನ್ನು ಕೂಡ ತುಂಬಿಸೋಕ್ಕಾಗಲ್ಲ. ಅದನ್ನು ತುಂಬಿಸುವುದಕ್ಕೆ ಒಂದೇ ಒಂದನ್ನು ಮಾಡಬೇಕು. ಏನು ಮಾಡಬೇಕು? ನಿಮ್ಮ ಮಲಾಖಿಯ ಪುಸ್ತಕದಲ್ಲಿ ಓದಿರಿ, 2:15ನೇ ವಾಕ್ಯ ಓದಿರಿ. ಪರಮಾತ್ಮಾಂಶನಾದ ಯಾವನು ಹೀಗೆ ಮಾಡಲಿಲ್ಲ, ಆ ಪ್ರಸಿದ್ಧನೊಬ್ಬನು ಯಾಕೆ ಇಂಥ ಕೃತ್ಯ ಮಾಡಿದನು? ದೇವರ ವರವಾದ ಸಂತಾನವನ್ನು ಹಾರೈಸಿಯೇ. ಅಲ್ಲಿ ವಾಕ್ಯವು ಏನೆಂಬುದಾಗಿ ಹೇಳುತ್ತದೆ? ದೇವರ ವರವಾದ ಸಂತಾನವನ್ನು ಹಾರೈಸಿಯೇ. ಹಾಗಾದ್ರೆ ಇವರು ಬಹು ಸಂತತಿಯಾಗಿ ಭೂಮಿಯನ್ನು ತುಂಬುವಂತ ಸಂತತಿ ಹೇಗಿರಬೇಕು? ದೇವ ಭಕ್ತಿಯುಳ್ಳ ಸಂತತಿಯಾಗಿರಬೇಕು. ಆದರೆ ಈ ರೀತಿಯಾದಂಥ ವಿಷನ್ನೇ ಇವರಿಗೆ ಇಲ್ಲ. ಇವರ ಪ್ರಕಾರವಾಗಿ ಬಹು ಸಂತಾನವುಳ್ಳವರಾಗಿ ಭೂಮಿಯನ್ನು ತುಂಬಬೇಕು. ಇದನ್ನೇ ದೇವರು ಹೇಳಿದ್ದು. ಆದರೆ ಅದು ಯಾರಾಗಿರಬೇಕು? ದೇವ ಭಕ್ತಿಯುಳ್ಳ ಸಂತತಿಯಾಗಿರಬೇಕು. ಎಲ್ಲರನ್ನು ಕೂಡ ತುಂಬಿಸೋಕ್ಕಾಗಲ್ಲ. ಎಲ್ಲರೂ ಹೇಗಿದ್ರೂ ಪರವಾಗಿಲ್ಲ, ತುಂಬಿಸಬಹುದು ಅಂದರೆ ಮಿಸ್ಟೇಕ್ ಆಗುತ್ತದೆ. ಈಗ ಇವರು ಸರ್ಪದ ಮಾತನ್ನು ಕೇಳಿದ ಕೂಡಲೇ, ಹಣ್ಣನ್ನು ತಿಂದ ಕೂಡಲೇ ಇವರಿಗೆ ಹುಟ್ಟಿದಂಥ ಮೊದಲನೇ ಮಗು ಯಾರು? ಆದಾಮ್ ಹಾಗೂ ಅವಳಿಗೆ. ಅವನು ಯಾರೆಂಬುದಾಗಿ ಬೈಬಲ್ ಹೇಳುತ್ತದೆ? ಕೆಡುಕನೆಂಬುದಾಗಿ ಹೇಳುತ್ತದೆ. ಕೆಡುಕನಿಂದ ಹುಟ್ಟಿದಂತಹ ಕಾಯಿನನ ಹಾಗೆ ಎಂಬುದಾಗಿ ಇದೆ. ಯಾಕೆ ಈಗ ದೇವಭಕ್ತಿಯುಳ್ಳ ಸಂತತಿಗೆ ಬದಲಾಗಿ ಕೆಡುಕನ ಸಂತತಿಯು ಬಂತು? ಈಗ ಭೂಮಿಯನ್ನು ಇದರಿಂದ ತುಂಬಿಸಿದ್ರೆ ಏನಾಗುತ್ತೆ? ಭೂಮಿಯು ಕೆಡುಕನಿಂದ ತುಂಬಲ್ಪಟ್ಟಂತ ಭೂಮಿಯಾಗಿ ಮಾರ್ಪಡುತ್ತದೆ. ಈಗ ಅರ್ಥವಾಗ್ತಿದ್ಯಾ? ವಿಷನ್ ಅರ್ಥವಾಗ್ತಿದ್ಯಾ? ಹಾಗಾದ್ರೆ ವಿಷನ್ ಅವಳಿಗೆ ಗೊತ್ತಾಗಬೇಕು, ನಾನು ಈ ಒಂದು ಹಣ್ಣನ್ನು ತಿಂದೆ ಅಂದರೆ ಆಗ ಅವಿಧೇಯತ್ವಕ್ಕೆ ಒಳಗಾಗುತ್ತೇನೆ. ಅದರಿಂದ ನಾನು ಗರ್ಭಧರಿಸಿದೆ ಅಂದರೆ ಆ ನಂತರವಾಗಿ ನಾನು ಗರ್ಭಧರಿಸಿದ್ರೆ ನನ್ನಿಂದ ಹುಟ್ಟುವಂಥದ್ದು ಕೆಡುಕನಾಗಿರುತ್ತದೆ. ಈ ವಿಷನ್ ಎಲ್ಲ ಬರಬೇಕಾ ಅಂದರೆ ಬರಬೇಕು. ಈ ವಿಷನ್ ಏನಾಗಬೇಕು? ಬರಬೇಕು. ಯಾಕಂದ್ರೆ ಅಬ್ರಹಾಮನಿಗೆ ಆ ವಿಷನ್ ಇತ್ತು. ಇಬ್ರಿಯರಿಗೆ 11ನೇ ಅಧ್ಯಾಯ ಹೇಳುತ್ತದೆ, ಅವನು ದೂರದಿಂದಲೇ ಅದನ್ನು ಕಂಡು ನಂಬಿ ಉಲ್ಲಾಸದೊಡನೆ ಅಂಗೀಕರಿಸಿಕೊಂಡು, ಅಬ್ರಹಾಮನು ಆದಾಮ ಅವಳ ಹಾಗೆ ಸಂಪೂರ್ಣವಾಗಿ ಪರಿಶುದ್ಧ ಸಂತತಿಯಾಗಿರಲಿಲ್ಲ. ಅವರು ಆದಾಮನು ಅವಳು ಇನ್ನೂ ಕೂಡ ಹಣ್ಣನ್ನು ತಿಂದೇ ಇಲ್ಲ. ಅಬ್ರಹಾಮನಿಗಿರುವಂಥ ದರ್ಶನಕ್ಕಿಂತ ಇವ್ರಿಗೆ ಹೇಗಿರಬೇಕು? ದರ್ಶನ ಇನ್ನೂ ಉನ್ನತವಾಗಿರಬೇಕು. ನಾನು ಹೇಳುವುದು ಅರ್ಥವಾಗ್ತಿದ್ಯಾ?
ಯಾಕೋಬನು ಆದಿಕಾಂಡ 49ನೇ ಅಧ್ಯಾಯದಲ್ಲಿ ಹೇಳುತ್ತಾರೆ, ಮಕ್ಕಳೇ ಕೂಡಿ ಬನ್ನಿರಿ, ಕಡೆಯ ಕಾಲದಲ್ಲಿ ನಡೆಯುವಂತಹ ಸಂಗತಿಯನ್ನು ನಾನು ನಿಮಗೆ ಹೇಳುತ್ತೇನೆ. ಹಾಗಾದ್ರೆ 12 ಸಂತತಿಗೆ ಏನು ನಡೆಯುತ್ತದೆ ಎನ್ನುವಂಥದ್ದನ್ನು ಅಷ್ಟೊಂದು ಪ್ರಾಫಿಟಿಕಲ್ ಆಗಿ ಮಾತನಾಡುತ್ತಿದ್ದಾರೆ. ಯಾರು? ನಮ್ಮ ಹಾಗೆ ಭಯಪಡುವಂತ ಯಾಕೋಬನು. ಹಾಗಾದ್ರೆ ಇವರು ಮರಣವೇ ಇಲ್ಲದೆ ಇರುವಂತವರು, ಪಾಪವೇ ಕಾಣದೇ ಇರುವಂತವರು, ಅದರಲ್ಲಿ ಅವರು ಎಲ್ಲಿದ್ದಾರೆ? ತೋಟದ ಒಳಗಿದ್ದಾರೆ. ಹಾಗಾದ್ರೆ ಇವ್ರಿಗೆ ಎಂತಹ ದರ್ಶನ ಇರಬೇಕು? ಈಗ ಕರೆತಂದು ಅವಳನ್ನು ನಿಲ್ಲಿಸಿದ ಕೂಡಲೇ ಆದಾಮನಿಗೆ ಏನೆನಿಸುತ್ತದೆ? ಇವಳು ನನ್ನ ಎಲುಬಿನಿಂದ ಬಂದ ಎಲುಬು. ಹಾಗಾದ್ರೆ ನೋಡಿದ ಕೂಡಲೇ ಕ್ರಿಯೇಷನ್ ಕಾಣುತ್ತದಾ ಇಲ್ವಾ? ಕ್ರಿಯೇಷನ್ ಕಾಣುತ್ತದೆ ಅಲ್ವಾ? ನೋಡಿದ ಕೂಡಲೇ ನನ್ನ ಎಲುಬಿಗೆ ಎಲುಬಾಗಿದ್ದಾಳೆ, ಮಾಂಸಕ್ಕೆ ಮಾಂಸಳಾಗಿದ್ದಾಳೆ. ಈಗ ಜೀವವೃಕ್ಷ ನೋಡಿದ್ರೆ ಏನ್ ಕಾಣಬೇಕು? ಆ ವೃಕ್ಷವನ್ನು ನೋಡಿದ್ರೆ ಏನ್ ಕಾಣಬೇಕು? ಯೇಸು ಕಾಣಬೇಕು. ಯಾಕಂದ್ರೆ ನಿತ್ಯ ಜೀವ ಅದರಲ್ಲಿದೆ. ಯೇಸು ಕಾಣಬೇಕು. ಈಗ ನದಿಯು ಹರಿದು, ಹಾಗಂದ್ರೆ ಅವ್ರಿಗೆ ಏನು ಅರ್ಥ ಆಗ್ತದೆ? ನದಿ ಅಂದ್ರೆ ನಿಮ್ಗೇನು ಅನಿಸುತ್ತದೆ? ಪರಿಶುದ್ಧಾತ್ಮನಿಗೆ ಗುರುತಾಗಿದೆ. ಒಂದು ಅಗ್ನಿಮಯವಾದ ನಾಲಿಗೆ ಇಳಿಯಿತು, ಅದು ಯಾವುದಕ್ಕೆ ಗುರುತಾಗಿದೆ? ಒಂದು ಪಸ್ಕಾ ಕುರಿಮರಿ ನೋಡಿದ್ರೆ ನಿಮ್ಗೇನು ಅನಿಸುತ್ತದೆ ಅಲ್ವಾ? ನಾವೀಗ ಪಾಪದಿಂದ ಬಿಡುಗಡೆ ಹೊಂದು ಪರಿಶುದ್ಧಾತ್ಮನು ಹೊಂದಿದ ನಂತರವಾಗಿ ಓದುವಾಗ ನಮ್ಗಿಷ್ಟೆಲ್ಲ ಅರ್ಥ ಆಗುತ್ತದೆ. ಅಂದರೆ ಪಾಪವೇ ಇಲ್ಲದೆ ದೇವರಿಂದ ಉಂಟು ಮಾಡಲ್ಪಟ್ಟಿದ್ದಾರೆ ಅಂದ್ರೆ ಅವ್ರಿಗೆ ಎಷ್ಟು ಗೊತ್ತಾಗಬೇಕು? ಅವರಿಗೆ ಎಂತಹ ಶ್ರೇಷ್ಠವಾದ ವಿಷನ್ ಇರಬೇಕಾಗಿತ್ತು. ದೇವರು ಅವರನ್ನು ಹಾಗೆ ಉಂಟು ಮಾಡಿದ್ರು. ಅವನಿಗೆ ಏನನ್ನೇ ನೋಡಿದ್ರು ಕೂಡ ಗೊತ್ತಾಗುತ್ತದೆ ಇದು ಅದೇ ಎಂಬುದಾಗಿ ಗೊತ್ತಾಗಬೇಕು. ಆದರೆ ಅವನಿಗೆ ಯಾವುದು ಗೊತ್ತಾಗ್ಲಿಲ್ಲ. ಇದೆಲ್ಲದಕ್ಕಿಂತಲೂ ಕೂಡ ಇದೇ ದೊಡ್ಡದಾಗಿದೆ. ಅವನ ದರ್ಶನಕ್ಕಿಂತಲೂ ಅವನಿಗೆ ಏನು ದೊಡ್ಡದಾಗಿದೆ? ಆ ಒಳ್ಳೆದ್ರೆ ಕೆಟ್ಟದ್ರೆ ಅರಿವು ಹುಟ್ಟಿಸುವಂತ ವೃಕ್ಷ ನೋಡುವುದಕ್ಕೆ ರಮ್ಯವಾಗಿದೆ. ಇದು ಏನ್ ಮಾಡುತ್ತು? ಇವನ ವಿಷಯನ್ನೇ ಬದಲಾಯಿಸ್ತು. ಇನ್ನೂ ಹೇಳಬೇಕಂದ್ರೆ ಇವರ ವಿಷನ್ನೇ ಅವರಿಗೆ ಗೊತ್ತಾಗ್ಲಿಲ್ಲ. ಅವಳಿಗೆ ಏನಾಗ್ಲಿಲ್ಲ? ಆ ವಿಷನ್ ಗೊತ್ತಾಗ್ಲಿಲ್ಲ. ನಾನು ಯಾರು ಗೊತ್ತಾ? ಪರಲೋಕದ ಯೋಜನೆ ಏನಂದ್ರೆ ನನ್ನ ಮೂಲಕವಾಗಿ ಪರಿಶುದ್ಧ ಸಂತತಿ ಬರಬೇಕು, ದೇವಭಕ್ತಿಯುಳ್ಳ ಸಂತತಿಯು ಬರಬೇಕು, ಅದನ್ನು ತೋಟದಲ್ಲಿ ತುಂಬಿಸಿ ಹಾಗಿರಬೇಕು. ಇದನ್ನೇ ದೇವರು ಅಬ್ರಹಾಮನಿಗೆ ಹೇಳುತ್ತಾರೆ, ನಿನ್ನ ಸಂತತಿಯನ್ನು ಆಕಾಶದ ನಕ್ಷತ್ರದಂತೆ. ಅವನು ಅದನ್ನು ನಂಬಿದನು. ಅಬ್ರಹಾಮನು ಈಗ ಆಕಾಶದಲ್ಲಿ ನಕ್ಷತ್ರವನ್ನು ನೋಡಿದರಾ ಇಲ್ವಾ? ಓದಿರಿ ಆದಿಕಾಂಡ ಪುಸ್ತಕ 15ನೇ ಅಧ್ಯಾಯ 5ನೇ ವಾಕ್ಯ ಓದಿರಿ. ಆದಿಕಾಂಡ 15:5. ಅವನನ್ನು ಹೊರಗೆ ಕರೆತಂದು ಆಕಾಶದ ಕಡೆಗೆ ನೋಡು, ನಕ್ಷತ್ರಗಳನ್ನು ಲೆಕ್ಕಿಸುವುದು ನಿನ್ನಿಂದಾದರೆ ಲೆಕ್ಕಿಸು, ನಿನ್ನ ಸಂತಾನವು ಅಷ್ಟಾಗುವುದು ಅಂದನು. ಅಬ್ರಹಾಮನು ಯೆಹೋವನನ್ನು ನಂಬಿದನು. ಇದರಲ್ಲಿ ನಂಬುವುದಕ್ಕೇನಿದೆ? ಅವರು ಅವನನ್ನು ಆಚೆ ಕರೆದು ಗುಡಾರದಿಂದ ಆಚೆ ಕರೆಯುತ್ತಾರೆ, ಆಕಾಶವನ್ನು ನೋಡು ಅನ್ನುತ್ತಾರೆ. ನಕ್ಷತ್ರವನ್ನು ಲೆಕ್ಕಿಸುವುದಕ್ಕೆ ಸಾಧ್ಯವಾ? ಇಲ್ಲ. ನಿನ್ನ ಸಂತತಿ ಅಷ್ಟಾಗುವುದು. ಅವನು ಅದನ್ನು ನಂಬಿದನು. ಅದರಲ್ಲಿ ಏನಿದೆ? ಅದರಲ್ಲಿ 12ನೇ ವಾಕ್ಯ ಓದಿರಿ. ಹೊತ್ತು ಮುಳುಗುತ್ತಿರುವಾಗ ಏನಾಗುವಾಗ? ಹಾಗಾದ್ರೆ ಇದಕ್ಕೂ ಮುಂಚೆ ನಡೆದದ್ದೆಲ್ಲ ಯಾವಾಗ ನಡೆಯಿತು? ಬೆಳಗಿನ ಜಾವದಲ್ಲಿ. ಅಬ್ರಹಾಮನನ್ನು ಆಚೆ ಕರೆದಾಗ ಆಕಾಶವನ್ನು ನೋಡು. ಆನಂತರವಾಗಿ ಹೇಳುತ್ತಾರೆ, 3 ವರ್ಷಗಳ ಮಣಕ, ಆಡು, ಟಗರು, ಬೆಳವಕ್ಕಿ, ಪಾರಿವಾಳ ತಗೊಂಬ ಅನ್ನುತ್ತಾರೆ. ಅವನು ತೆಗೆದುಕೊಂಡು ಬರುತ್ತಾನೆ, ತುಂಡು ಮಾಡುತ್ತಾನೆ, ಎಲ್ಲವನ್ನು ಬಲಿಪೀಠದ ಮೇಲೆ ಇಡುತ್ತಾನೆ. ಆನಂತರವಾಗಿ ವಾಕ್ಯ ಹೇಳುತ್ತದೆ ಒತ್ತು. ಹಾಗಾದರೆ ಇಷ್ಟೆಲ್ಲ ಕಾರ್ಯ ಅವರು ಯಾವಾಗ ಮಾಡಿದ್ದಾರೆ? ಬೆಳಗಿನ ಜಾವದಲ್ಲಿ. ಈಗ ಯೋಚನೆ ಮಾಡಿ ನೋಡಿ. ಈಗ ಅವರು ಹೊರಗೆ ಕರೆದು ಆಕಾಶವನ್ನು ನೋಡು, ಕಾಣುತ್ತಾ? ಕಾಣಲ್ವಾ? ಕಾಣಲ್ಲ. ಅವನು ಅದನ್ನು ನಂಬಿದನು. ಅರ್ಥ ಆಗ್ತಿದೆ ಈಗ? ಹಾಗಾದ್ರೆ ಮೇಲೆ ಕಾಣ್ತಿಲ್ಲ, ನನ್ನ ಕಣ್ಣಿಗೆ ಕಾಣ್ತಿಲ್ಲ, ಆದ್ರೆ ನಕ್ಷತ್ರ ಇದೆ ಎಂಬುದಾಗಿ ನಾನು ನಂಬುತ್ತೇನೆ. ನನ್ನ ಕಣ್ಣಿಗೆ ಕಾಣುತ್ತಿಲ್ಲ. ಅದೇ ನಂಬಿಕೆಯ ಫಾರ್ಮುಲಾ. ನಂಬುವುದರ ಮೇಲೆ ಭರವಸೆದಿಂದಿರುವುದು, ಕಾಣದೇ ಇರುವುದರ ವಿಷಯದಲ್ಲಿ ನಿಶ್ಚಯದಿಂದಿರುವುದು. ಈ ಅಬ್ರಹಾಮನಿಗೆ ಇಷ್ಟೊಂದು ಪ್ರಕಟಣೆ ಇದೆಯಲ್ಲ, ಅವಳಿಗೆ ಎಷ್ಟಿರಬೇಕು? ಆದಾಮನಿಗೆ ಎಷ್ಟಿರಬೇಕು? ಅವರು ಹೇಗೆ ಉಂಟು ಮಾಡಲ್ಪಟ್ಟವರು? ದೇವರ ವಾಕ್ಯದಿಂದಲೂ ಕೃತ್ಯದಿಂದಲೂ ಉಂಟು ಮಾಡಿ, ದೇವರ ಸ್ವಾರೂಪ್ಯ, ದೇವರ ಹೋಲಿಕೆ, ಹಾಗೆಯೇ ನಿಂತಿದ್ದಾರೆ, ಪ್ಯೂರೆಸ್ಟು. ಹಾಗಾದರೆ ಯಾರು? ಮೊದಲನೇ ಆದಾಮನು, ಎರಡನೇ ಆದಾಮನಾದ ಯೇಸು ಕ್ರಿಸ್ತನಿಗೆ ಸ್ವಾರೂಪ್ಯ. ಯಾಕಂದ್ರೆ ಅವನು ದೇವರ ಸ್ವಾರೂಪ್ಯ ಅಂತ ಬೈಬಲ್ ಹೇಳುತ್ತದೆ. ಹಾಗಾದರೆ ಅವನಿಗೆ ಅವನ ದರ್ಶನ ಗೊತ್ತಾಗ್ಬೇಕಲ್ವಾ? ಆ ದರ್ಶನ ತಿಳಿದಿದ್ರೆ ತಾನೇ ಅವನ ಹಣ್ಣನ್ನು ತಿನ್ನುವುದಿಲ್ಲ. ಅನೇಕ ಸಮಯದಲ್ಲಿ ನೀವು ನಾನು ಯಾಕೆ ನಾವು ಪಾಪವನ್ನು ಮಾಡುತ್ತೇವೆ ಅಥವಾ ಬಲಹೀನತೆಯಲ್ಲಿ ಬೀಳುತ್ತೇವೆ? ನಮಗೆ ಒಂದು ಭಾವನೆ ಇದೆ, ನಾನು ಬೀಳಬಾರದಂತ ಅಂದುಕೊಳ್ಳುತ್ತೇನೆ, ಆದ್ರೆ ಏನ್ ಮಾಡ್ತೇನೆ? ಬೀಳುತ್ತೇನೆ. ಅನೇಕರು ಆಸೆ ಪಟ್ಟು ಬೀಳುವುದಿಲ್ಲ, ಬಲಹೀನನಾಗಿ ಬೀಳುತ್ತಾರೆ. ಆಸೆ ಪಟ್ಟು ಬೀಳುವಂತವರು ಉದ್ದಟತನದಿಂದ. ಅವನಿಗೆ ಗೊತ್ತು, ಆದ್ರೂ ಕೂಡ ಏನ್ ನೋಡುತ್ತೆ ನೋಡ್ಕೊಳ್ಳೋಣ ಎಂಬುದಾಗಿ ಮಾಡುತ್ತಾನೆ. ಅದು ಉದ್ದಟತನದಿಂದ. ಕೆಲವರು ಮಾಡಬಾರದೆಂದು ನೆನೆಸುತ್ತಾರೆ. ಪೌಲನು ಹೇಳುತ್ತಾರೆ ಅಲ್ವಾ, ನಾನು ಯಾವುದನ್ನು ಮಾಡಬಾರದೆಂದು ನೆನೆಸುತ್ತೇನೋ ಅದನ್ನೇ ನಾನು ಮಾಡುತ್ತೇನೆ. ಅವರಿಗೆ ಭಾವನೆ ಇದೆ, ಬೇಡ ಇದು ನಾನು ಮಾಡಬಾರ್ದಂತ. ಆದರೆ ಆ ಸಮಯ ಬರುವಾಗ, ಇದನ್ನು ನಾನು ಪಾಸಿಟಿವ್ ಆಗಿ ಹೇಳ್ತಿಲ್ಲ, ಅನೇಕರಿಗೆ ಬಲಹೀನತೆ ಇರುವುದರಿಂದ ಹೇಳುತ್ತೇನೆ. ಆದ್ರಿಂದ ಕೂಡಲೇ ಪಾಸಿಟಿವ್ ಆಗಿ ತಗೊಳ್ಬೇಡಿ, ಹಾಗಾದ್ರೆ ಮಾಡಬಹುದಂತ. ಇಲ್ಲ ಇಲ್ಲ ಇಲ್ಲ, ದೇವರಿಗೆ ಚೆನ್ನಾಗಿ ಗೊತ್ತು ನೀನು ಬೇಕು ಅಂತ ಮಾಡ್ತಾ ಇದೆಯಾ ಎಂಬುದಾಗಿ. ಆದ್ರಿಂದಲೇ ದೇವರು ಹೃದಯ ಅರಿತವನು. ಬೇಕು ಅಂತ ಮಾಡ್ತಾ ಇದೆಯಾ ಅಥವಾ ಬಲಹೀನತೆಯಿಂದ ಮಾಡ್ತಿದ್ಯಾ ಅಂತ ದೇವರಿಗೆ ಗೊತ್ತು. ಹಾಗಾದ್ರೆ ಆ ಬಲಹೀನತೆ ಬರುವಾಗ ನಾವು ಅಂದುಕೊಳ್ಳುತ್ತೇವಲ್ವ, ಇದರಿಂದ ನಾನು ಆಚೆ ಬರಕ್ಕಾಗ್ತಿಲ್ಲ. ಯಾಕೆ ಆ ರೀತಿ ಎಂದು ಕೇಳುವುದಾದರೆ, ನೀವು ಇದರೊಂದಿಗೆ ಹೋರಾಡುತ್ತಾ ಇದ್ದೀರಾ. ಯಾವುದರೊಂದಿಗೆ ಹೋರಾಡುತ್ತಿದ್ದೀರಾ?
ಈ ಶರೀರದೊಂದಿಗೆ ಹೋರಾಡುತ್ತಾ ಇದ್ದೀರಾ. ಆದರೆ ನೀವು ಮಾಡಬೇಕಾದದ್ದು ಏನು ಗೊತ್ತಾ? ನಿಮಗೆ ನೇಮಿಸಿರುವಂಥ ಇನ್ನೊಂದು ದರ್ಶನವನ್ನು ನೋಡಬೇಕು. ನಾನು ಯಾರು, ನನಗೇನು ದರ್ಶನ, ದೇವರು ನನ್ನ ಮೂಲಕವಾಗಿ ಏನು ಮಾಡಲು ಬಯಸ್ತಿದ್ದಾರೆ, ನನ್ನ ಮೂಲಕವಾಗಿ ದೇವರು ದೊರೆತನ ಮಾಡುವುದಕ್ಕೆ ಬಯಸ್ತಾ ಇದ್ದಾರೆ. ಪರಲೋಕದಲ್ಲಿರುವಂತಹ ದೊರೆತನಗಳಿಗೂ ಅಧಿಕಾರಕ್ಕೆ ನಮ್ಮನ್ನು ಕೊಂಡು ಹೋಗಿದ್ದಾರೆಂದು ಪೌಲನು ಕೊಲಸ್ಸಿಗೆ ಬರೆಯುತ್ತಾರೆ. ಹಾಗಾದರೆ ಯೋಚನೆ ಮಾಡಿ ನೋಡಿ, ನೀವು ಹಾಗೂ ನಾನು ಆ ದರ್ಶನವನ್ನು ಹೊಂದಿರುವಂಥವರು. ಅದು ನಮಗೆ ತಿಳಿದಿದ್ದಾಗ ಮಾತ್ರವೇ ಈ ದೊರೆತನ ಮಾಡುವಂಥದ್ದು ಬರುತ್ತದೆ. ಆದರೆ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ ಬರೆಯುವಾಗ 8ನೇ ಅಧ್ಯಾಯವನ್ನು ಬರೆಯುವಾಗ ಏನೆಂಬುದಾಗಿ ಆರಂಭಿಸುತ್ತಾರೆ? ಓದಿರಿ 1ನೇ ವಾಕ್ಯ. ಆದ್ದರಿಂದ ವಾಕ್ಯವು ಈ ರೀತಿಯಾಗಿ ಹೇಳುತ್ತದೆ, 8ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ, ಆದುದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಆತ್ಮನ ಪ್ರಕಾರ ನಡೆಯುವವನಿಗೆ ಅಪರಾಧ ನಿರ್ಣಯ ಇಲ್ಲ. ಹಾಗಾದ್ರೆ ದೇವರಾತ್ಮನ ನಡೆಸುವಿಕೆ ಅಂದ್ರೆ ಏನು? ಅದೇ 7ನೇ ಅಧ್ಯಾಯದಲ್ಲಿ ಅವರು ಬರೆಯುತ್ತಾರೆ, ನಾನು ದುರಾವಸ್ಥೆಯಲ್ಲಿ ಬಿದ್ದ ಮನುಷ್ಯ, ನನ್ನಿಂದ ಆಗ್ತಿಲ್ಲ, ಇದರಿಂದ ಆಚೆ ಬರುವುದಕ್ಕೆ ಆಗ್ತಿಲ್ಲ, ನಾನು ಹೋರಾಡುತ್ತಿದ್ದೇನೆ, ನನ್ನೊಳಗಿಂದ ಒಂದು ಪ್ರಮಾಣ ಹೋರಾಡುತ್ತಿದೆ ಎಲ್ಲ ಹೇಳುತ್ತಾರೆ. ಈ ಸ್ಥಳದಲ್ಲಿ ಹೇಳುತ್ತಾರೆ, ಆದರೂ ಕೂಡ ಆದ್ದರಿಂದ ನನ್ನಿಂದ ಅದನ್ನು ಜಯಿಸಿ ಆತ್ಮನಲ್ಲಿ ನಡೆಯುವುದಕ್ಕೆ ಸಾಧ್ಯ. ಯಾವಾಗ? ನನ್ನ ದರ್ಶನವನ್ನು ನಾನು ಅರ್ಥ ಮಾಡಿಕೊಳ್ಳುವಾಗ. ನಾನು ಎಂಥ ಒಂದು ದೊಡ್ಡ ಸ್ಥಳದಲ್ಲಿ ಇಟ್ಟಿದ್ದೇನೆ ಅದು ಗೊತ್ತಾಗಬೇಕು. ನನಗಿಟ್ಟಿರುವಂಥ ಮಹತ್ವ ಏನು, ನನ್ನ ಮುಂದೆ ಇಡಲ್ಪಟ್ಟಿರುವಂತಹ ದೇವರ ಆಶೀರ್ವಾದ ಎಂಥದ್ದು. ನೀವು ನಾನು ಯಾತಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ಅವರೊಂದಿಗೆ ವಾಕ್ಯವು ಹೇಳುತ್ತದೆ, ಲವೋದಿಕೀಯ ಸಭೆಗೆ ಬರೆಯುವಾಗ ದೇವರು ಹೇಳುತ್ತಾರೆ, ಯಾವನು ಜಯ ಹೊಂದುತ್ತಾನೋ ಅವನನ್ನು ನಾನು ನನ್ನ ಸಿಂಹಾಸನದಲ್ಲಿ ಕೂರಿಸುತ್ತೇನೆ. ಹಾಗಾದ್ರೆ ನಾನು ಯಾತಕ್ಕಾಗಿ ಕರೆಯಲ್ಪಟ್ಟೆ? ಆತನೊಂದಿಗೆ ಸಿಂಹಾಸನದಲ್ಲಿ ಕೂರುವುದಕ್ಕಾಗಿ ಕರೆಯಲ್ಪಟ್ಟೆ. ಹಾಗಾದ್ರೆ ಐ ಮಸ್ಟ್ ನೋ ಮೈ ವಿಷನ್. ನನ್ನ ಡೆಸ್ಟಿನೇಷನ್ ನನಗೆ ಗೊತ್ತಿರಬೇಕು. ದೇವರು ನನಗಾಗಿ ಏನಿಟ್ಟಿದ್ದಾರೆ. ಈ ದರ್ಶನವನ್ನು ನೀವು ಯಾವಾಗ ಅರ್ಥ ಮಾಡಿಕೊಳ್ಳುತ್ತೀರೋ ನಿಮ್ಮನ್ನು ಕರೆತಂದಂಥ ದರ್ಶನ ಅರ್ಥವಾಗುತ್ತದೆ. ಯಾಕೆ ದೇವರು ನನ್ನ ಚರ್ಚಿಗೆ ಕರೆತಂದಿದ್ದಾರೆ ಅಂದರೆ, ನನ್ನ ಕುಟುಂಬವನ್ನು ಆಶೀರ್ವದಿಸುವುದಕ್ಕೆ, ನನಗೆ ಮನೆ ಕೊಡಲು, ಕಾರ್ ಕೊಡುವುದಕ್ಕೆ. ಇಲ್ಲ ಇಲ್ಲ ಇಲ್ಲ, ಅದೆಲ್ಲ ತಾನಾಗಿ ಬರುತ್ತದೆ, ಆಯಾ ಅವಶ್ಯಕತೆಗೆ ತಕ್ಕ ಹಾಗೆ ಬರುತ್ತದೆ. ನೀವು ನೋಡಿರಿ, ಮಕ್ಕಳಾಗಿದ್ದಾಗ ನೀವು 3 ಸೈಜು 4 ಸೈಜ್ ಚಪ್ಪಲಿ ತೆಗೆದುಕೊಂಡಿರ್ತೀರಾ. 10 ವಯಸ್ಸಾಗುವಾಗ 5ನೇ ಸೈಜ್ ತೆಗೆದುಕೊಳ್ತೀರಾ. ಒಂದು 25-30 ವರ್ಷವಾದಾಗ ಸೈಜ್ 8 ತಗೊಂತೀರಾ, 9 ತಗೊಂತೀರಾ. ಅದು ನಿಮ್ಮ ಬೆಳವಣಿಗೆಗೆ ಅನುಸಾರ. ನೀವು ಯಾವತ್ತಾದರೂ ಮಕ್ಕಳಾಗಿರುವಾಗಲೇ ಆ ಕಾಲಿಗೆ 9ನೇ ಸೈಜ್ ಚಪ್ಪಲಿ ತಗೊಂಡಿರ್ತೀರಾ ಯಾವತ್ತಾದರೂ? ಹಾಗಾದರೆ ನಿಮಗೆ ನಂಬಿಕೆ ಇಲ್ವಾ ಆ ರೀತಿ ಬೆಳೆಯುತ್ತೇವೆ ಅಂತ? ನಾಳೆ ನನ್ನ ಕಾಲು ಬೆಳೆಯುತ್ತದೆ, ಇವತ್ತು ಚಪ್ಪಲಿಯ ಬೆಲೆ ಕಡಿಮೆ ಇದೆ, ಆದ್ರಿಂದ ಒಂದು 10 ವರ್ಷಕ್ಕೂ ಮುಂಚೆನೆ ತಗೊಳ್ತೀನಿ ಅಂತ ಯಾವತ್ತಾದ್ರೂ ತಗೊಂಡಿದ್ದೀರಾ? ನಿಮಗೆ ಮಗು ಹುಟ್ಟಿದ್ದಾನೆ, ಫಸ್ಟ್ ವರ್ಷ ಬರ್ಡೇ ಮಾಡುವಾಗ ನಿಮ್ಮ ಗಂಡಗೆ ಹೇಳ್ತೀರಾ 38 ಸೈಜ್ನ ಶರ್ಟ್ ತೆಗೆದುಕೊಂಡಿರಬೇಕಾಗುತ್ತದೆ. ಯಾಕೆ? ಈಗ ಮಗ ಬೆಳೆಯುತ್ತಾನೆ ರೀ. ಯಾವಾಗ? 20 ವರ್ಷ ಆದ ನಂತರ. ಏನಮ್ಮ ಹೀಗೆ ಹೇಳ್ತಿದ್ಯಾ? ಹಾಗಾದ್ರೆ ನಿಮಗೆ ನಂಬಿಕೆನೇ ಇಲ್ವಾ ನಮ್ಮ ಮಗ ಬೆಳೆಯುತ್ತಾನೆ ಅಂತ? ಅವರು ಆಗ ನಿಮ್ಮನ್ನು ಹೇಗೆ ನೋಡುತ್ತಾರೆ ಅಂದ್ಕೊಂಡಿದ್ದೀರಾ? ಯೋಚನೆ ಮಾಡಿ ನೋಡಿ. 38 ಸೈಜ್ ಬೇಕಾದಾಗ ನಾನು 38 ಸೈಜ್ ತಗೊಳ್ತೀನಿ. ನನಗೆ ಒಂದು ನಂಬಿಕೆ ಇದೆ, ನನಗೆ ಈ ಒಂದು ಗೌನನ್ನು, ಈ ಒಂದು ಫ್ರಾಕನ್ನು ಕೊಟ್ಟಂತ ದೇವರಿಗೆ 38 ಸೈಜ್ ಬರುವಾಗ ನನಗೆ ಬೇಕಾದ ಚೂಡಿದಾರನ್ನು, ನನಗೆ ಬೇಕಾದ ಸೀರೆಯನ್ನು ಕೊಡುತ್ತಾರೆ ಅಂತ ನಂಬಿಕೆ ಇದೆ ಅಲ್ವಾ? ಯಾವತ್ತಾದ್ರೂ ಅದರ ಕುರಿತು ಚಿಂತಿಸಿದ್ದೀರಾ? ಅದೇ ರೀತಿಯಾಗಿ ದೇವರು ನಿಮ್ಮ ಜೀವಿತದಲ್ಲೂ ಮಾಡುತ್ತಾರೆ. ನೀವು ದೇವರು ಕೊಟ್ಟಂತ ದರ್ಶನದಲ್ಲಿ ಓಡಿದಾಗ ಮಾತ್ರವೇ ಈ ಭಯ ನಿಮಗೆ ಹೋಗುತ್ತದೆ. ಈ ಭಯ ನಿಮಗೆ ಇರುವುದರಿಂದ ನಿಮ್ಮಿಂದ ಏನು ನೋಡಕ್ಕಾಗ್ತಿಲ್ಲ, ಆ ದರ್ಶನವನ್ನು ನೋಡಕ್ಕಾಗ್ತಿಲ್ಲ. ಸಭೆಯೊಳಗೆ ಬಂದು ನೀವು ಮಾಡುವಂತ ಪ್ರಾರ್ಥನೆ, ನಿಮ್ಮ ವಿಜ್ಞಾಪನೆ ಎಲ್ಲವೂ ಕೂಡ ಏನಾಗಿದೆ? ಹೇಗಾದ್ರೂ ಈ ವರ್ಷದಲ್ಲಿ ಒಂದು ಮನೆಯನ್ನು ಕಟ್ಟಬೇಕು, ಹೇಗಾದ್ರೂ ಈ ವರ್ಷದಲ್ಲಿ ಮಗಳಿಗೆ ಮದುವೆ ಮಾಡಿಸ್ಬೇಕು, ಹೇಗಾದ್ರೂ ಈ ವರ್ಷದಲ್ಲಿ ಮಗನಿಗೆ ಕೆಲಸ ಕೊಡಿಸ್ಬೇಕು, ಹೇಗಾದ್ರೂ ಕಾರ್ ತಗೊಳ್ಬೇಕು. ದೇವರು ಹೇಳುತ್ತಾರೆ, ನೀನು ಯಾತಕ್ಕಾಗಿ ಚರ್ಚಿಗೆ ಬಂದೆ? ಚರ್ಚಿಗೆ ಯಾತಕ್ಕಾಗಿ ಬಂದ್ರಿ? ಕೆಲವು ಸಮಯದಲ್ಲಿ ದೇವರು ನಿಮ್ಮನ್ನು ಯಾಕೆ ಕರೆತಂದು ಇಟ್ಟಿದ್ದಾರೆ ಅಂದ್ರೆ, ಒಂದು ಆಫೀಸಲ್ಲಿ ದೇವರು ನಿಮ್ಮನ್ನು ಸೇರಿಸುತ್ತಾರೆ. ಸೇರಿಸಿದ ಕೂಡಲೇ ಬೆಳಗ್ಗೆನೆ 10 ಗಂಟೆಗೆ ಮ್ಯಾನೇಜರ್ ಹತ್ರ ಹೋಗಿ ಯಾವಾಗ ಸಂಬಳ ಕೊಡ್ತೀರಾ? ಅವ್ರು ಹೇಳುತ್ತಾರೆ 30 ದಿನ ಮುಗಿದ ಕೂಡಲೇ ನಾವೇನ್ ಮಾಡುತ್ತೇವೆ? ಸ್ಯಾಲರಿ ಹಾಕುತ್ತೇವೆ. ಮತ್ತೆ 2 ಗಂಟೆಗೆ ಹೋಗಿ ಖಂಡಿತ ಕೊಡ್ತೀರಾ? ಆ ವ್ಯಕ್ತಿ ಖಂಡಿತವಾಗಿ ಕೊಡುತ್ತೇವೆ ಅಮ್ಮ, ನೋಡಿ ಆಫೀಸಲ್ಲಿ 10 ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ, ಎಲ್ಲರಿಗೂ ಕೂಡ ನಾವು ಕೊಟ್ಟಿದ್ದೇವೆ, ನಿನ್ನೊಬ್ಬಳಿಗೆ ಕೊಡುವುದಿಲ್ವಾ? ಖಂಡಿತವಾಗಿ ಕೊಡುತ್ತೇವೆ. 4 ಗಂಟೆಗೆ ಹೊರಡುವಾಗ ನೀವು ಹೇಳಿದ್ದು ಸತ್ಯ ತಾನೆ? ನೀವು ವಾಗ್ದಾನ ಮಾಡಿದ್ದು ಸತ್ಯ ತಾನೆ? ಕನ್ಫರ್ಮ್ ಆಗಿ ಕೊಡುತ್ತೀರಾ ತಾನೆ? ಆ ವ್ಯಕ್ತಿ ಹೇಳುತ್ತಾರೆ, ಏನಮ್ಮ ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ವಾ? ನೀನು ಯಾರನ್ನು ಬೇಕಾದ್ರೂ ಕೇಳಿ ನೋಡಮ್ಮ, ಆಫೀಸ್ ಪೂರ್ತಿಯಾಗಿ ಕೇಳು, ನನ್ನ ಪಕ್ಕದಲ್ಲಿರುವಂತವ್ರನ್ನ ಕೇಳು, ಓನರ್ ಹೇಗೆ ಕೊಡುತ್ತಾರೆ ಎಂಬುದಾಗಿ ಕೇಳಿ ನೋಡು. ಸರಿ ಸರಿ ಸರಿ, ಮತ್ತೆ ನಾಳೆ ಬೆಳಗ್ಗೆ ಬಂದ ಕೂಡಲೇ ನೆನ್ನೆ ಹೇಳಿದ್ದೆಲ್ಲ ನೀವು ಕನ್ಫರ್ಮ್ ತಾನೆ? ಆ ವ್ಯಕ್ತಿ ಹೇಳುತ್ತಾನೆ, ಮರ್ಯಾದೆಯಿಂದ ಆಚೆ ಹೋಗು. ಹೇಳ್ತಾರಾ ಇಲ್ವಾ? ಆಕ್ಚುಲ್ ಆಗಿ ಅದನ್ನೇ ನೀವೀಗ ಮಾಡ್ತಾ ಇದ್ದೀರಾ ದೇವ್ರ ಹತ್ರ. ನೀವೀಗ ದೇವ್ರ ಹತ್ರ ಅದನ್ನೇ ಮಾಡ್ತಾ ಇದ್ದೀರಾ. ನಿಮ್ಗೆ ಗೊತ್ತಾಗ್ತಾ ಇಲ್ಲ ಇವತ್ತು ಏನ್ ನಡೀತಾ ಇದೆ ಎಂಬುದಾಗಿ ಕೇಳೋದಾದ್ರೆ, ದೇವರು ನಿಮಗೆ ಇಟ್ಟಿರುವಂತಹ ಆ ದರ್ಶನದ ಮಹತ್ವವು ಗೊತ್ತಿಲ್ಲದೆ ಇರುವುದರಿಂದ ನಾನು ಹೀಗೆ ಹೇಳುತ್ತೇನೆ,
ಸೈತಾನನು ನಿಮಗೆ ಏನು ಮಾಡಿದ್ದಾನೆ ಅಂದ್ರೆ, ಹೇಗೆ ಒಳ್ಳೆದರ ಕೆಟ್ಟದರ ಅರಿವನ್ನು ಹುಟ್ಟಿಸುವಂತದನ್ನು ತೋರಿಸಿದ್ನೋ ಅದೇ ರೀತಿಯಾಗಿ ಈ ಲೋಕದಲ್ಲಿ ಮನುಷ್ಯರಿಗೆ ಎಂಬುದಾಗಿ ಸಂತೋಷ ಇದೆ. ಅದು ಇದೆ ಇಲ್ಲ ಅಂತ ಹೇಳ್ತಿಲ್ಲ. ಅದೇನಂದ್ರೆ ಕುಟುಂಬವಾಗಿ ಮನೆ ಕಟ್ಟಿ ಮಕ್ಕಳಿಗೆ ಮದುವೆ ಮಾಡಿಸುವುದು, ಇದು ಮನುಷ್ಯರಿಗಿರೋ ಸಂತೋಷ. ಅದು ಒಳ್ಳೆದರ ಕೆಟ್ಟದರ ಅರಿವನ್ನು ಹುಟ್ಟಿಸುವ ವೃಕ್ಷ ಇದ್ದ ಹಾಗೆ. ಅದನ್ನು ತೋರಿಸಿ ನೀವು ಇದನ್ನು ಮಾಡದ ಹಾಗೆ ಮಾಡಿದ್ದಾನೆ, ಈ ದರ್ಶನ ಮಾಡದ ಹಾಗೆ ಮಾಡಿದ್ದಾನೆ. ಈಗ ನೀವು ಹೆರುವಾಗಲೇ ಮಕ್ಕಳನ್ನು ಹೇಗೆ ಹೆರುತ್ತಾ ಇದ್ದೀರಾ? ನಿಮ್ಮೊಳಗೆ ಇರುವಂತ ತಾಟ್ ತಾನೇ ನಿಮ್ಮ ಮಕ್ಕಳಿಗೆ ಬರುತ್ತದೆ. ಅದೇ ತಾನೇ ಬರುತ್ತದೆ. ನೀವು ನಿಮ್ಮ ಅತ್ತೆಯನ್ನು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ನಾಳೆ ನಿಮ್ಮ ಸೊಸೆ ನಿಮ್ಮನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ಳಲ್ಲ ತಾನೆ. ಯಾಕಂದ್ರೆ ನೀವು ಹೆತ್ತಿದ್ದು ಆ ರೀತಿಯಾಗಿ ತಾನೇ ಇದೆ. ನೀವು ಏನನ್ನು ಬಿತ್ತುತ್ತೀರೋ ಅದನ್ನು ತಾನೇ ಕೊಯ್ತೀರಾ. ಹೌದು ತಾನೆ. ಹಾಗಾದ್ರೆ ಅದೇ ರೀತಿಯಾಗಿ ತಾನೇ ಸ್ಪಿರಿಚುವಲ್ ಆಗಿರುತ್ತದೆ. ನೀವು ಸ್ಪಿರಿಚುವಲ್ ಆಗಿ ದರ್ಶನದೊಂದಿಗೆ ಇದ್ರೆ ನಿಮಗೆ ಹುಟ್ಟುವುದು ಹೇಗೆ ಹುಟ್ಟುತ್ತದೆ? ದರ್ಶನದೊಂದಿಗೆ ಹುಟ್ಟುತ್ತದೆ. ನಿಮಗೆ ಭಯ, ಆತ್ಮಿಕವಾದ ಭಯ ಇದ್ರೆ ನಿಮಗೆ ಹುಟ್ಟುವಂಥದ್ದು ಕೂಡ ಆ ಭಯದೊಂದಿಗೆ ಹುಟ್ಟುತ್ತದೆ. ನಿಮಗೆ ಲೋಕದ ಕಾರ್ಯದ ಮೇಲೆ ದರ್ಶನ ಇದೆ, ಆತ್ಮಿಕವಾದ ದರ್ಶನ ಇಲ್ಲ. ನಿಮಗೆ ಹುಟ್ಟುವವರೊಳಗೂ ಕೂಡ ಏನಿಲ್ಲ, ದರ್ಶನ ಇಲ್ಲ. ಅದೇ ಈಗ ನಡೆಯುತ್ತಾ ಇದೆ. ದೇವರು ನಿಮ್ಮನ್ನು ಕರೆದದ್ದು ಮಹಾ ದೊಡ್ಡ ಆಳ್ವಿಕೆಗಾಗಿ. ನೋಡಿ, ಈಗ ಅದೇ ರೀತಿಯಾಗಿ ಇನ್ನೊಬ್ಬರಿಗೆ ನಡೆಯುತ್ತದೆ. ಅವಳಿಗೆ ನಡೆದಂತ ಅದೇ ಕಾರ್ಯ ಇನ್ನೊಬ್ಬರಿಗೆ ನಡೆಯುತ್ತದೆ. ಓದಿರಿ, ಎಸ್ತರಳ ಪುಸ್ತಕ 2ನೇ ಅಧ್ಯಾಯ 8ನೇ ವಾಕ್ಯ ಓದಿರಿ. ಎಸ್ತರಳ ಪುಸ್ತಕ 2ನೇ ಅಧ್ಯಾಯ 8ನೇ ವಾಕ್ಯ. ಅರಸನ ನಿರ್ಣಯವು ಆಜ್ಞೆಯು ಪ್ರಕಟಿಸಲ್ಪಟ್ಟು ಕಾರಬಾರಿಗಳು ಅನೇಕಾನೇಕ ಕನ್ಯೆಯರನ್ನು ಕೂಡಿಸಿ ಶೂಷನ್ ಕೋಟೆಯಲ್ಲಿ ಹೇಗಯ ವಶಕ್ಕೆ ಒಪ್ಪಿಸಿದಾಗ ಎಸ್ತರಳು ಅರಮನೆಗೆ ತರಲ್ಪಟ್ಟಳು. ಅಂತಃಪುರ ಪಾಲಕನಾದ ಹೇಗಯ್ಯ ಪರಾಂಬರಿಕೆಯಲ್ಲಿದ್ದಳು. ಹೊರಗಿನಿಂದ ಎಲ್ಲರೂ ಎಲ್ಲಿ ಕರೆತರಲ್ಪಟ್ಟರು? ಅರಮನೆಗೆ ಕರೆತರಲ್ಪಡುತ್ತಾರೆ. ಕರ್ಕೊಂಡು ಬಂದು ಎಲ್ಲರನ್ನು ಒಪ್ಪಿಸುವ ಹಾಗೆ ಯಾರನ್ನು ಒಪ್ಪಿಸುತ್ತಾರೆ? ಎಸ್ತರನ್ನು ಒಪ್ಪಿಸುತ್ತಾರೆ. ಆದರೆ ಎಲ್ಲರಿಗೂ ಇಲ್ಲದೇ ಇರುವಂಥ ಒಂದು ದರ್ಶನ ಯಾರಿಗೆ ಇತ್ತು? ಎಸ್ತರಳಿಗೆ ಇತ್ತು. ಎಲ್ಲರಿಗೂ ಕೂಡ ಇಲ್ಲದೇ ಇರುವಂಥ ದರ್ಶನ ಎಸ್ತರಳಿಗೆ ಇತ್ತು. ಆ ದರ್ಶನವನ್ನು ನಿಮಗೆ ಸಿಂಪಲ್ ಆಗಿ ಹೇಳ್ತೇನೆ. ಈಗ ಅವಳನ್ನು ಯಾಕೆ ಕರೆತಂದ್ರು? ಆದಾಮನ ಹತ್ರ ದೊರೆತನ ಮಾಡುವುದಕ್ಕೆ, ದೇವಭಕ್ತಿಯುಳ್ಳ ಸಂತತಿಯನ್ನು ಹೆತ್ತು ಸಂಪೂರ್ಣವಾಗಿ ಏನ್ ಮಾಡಬೇಕು? ಆಳ್ವಿಕೆ ಮಾಡಬೇಕು. ಇದಕ್ಕಾಗಿ ಕರೆತಂದ್ರು. ಈಗ ಈಕೆಗೆ ಆ ವಿಷನ್ ಇಲ್ಲ. ಆಕೆಯ ವಿಷನ್ ಏನಾಗಿದೆ ಅಂತ ಕೇಳೋದಾದ್ರೆ, ಒಳ್ಳೆದರ ಕೆಟ್ಟದರ ಅರಿವನ್ನು ಹುಟ್ಟಿಸುವಂತ ವೃಕ್ಷ ನೋಡಿದ್ದರಿಂದ ಅವರಿಗೆ ದೇವರು ಇಟ್ಟಂತ 1:28 ಏನಾಗ್ಲಿಲ್ಲ, ಇಲ್ಲ. ಆದರೆ ಈಗ ಎಸ್ತರಳನ್ನು ಕರೆತರುತ್ತಾರೆ. ಕರೆತಂದ ಕೂಡಲೇ ಎಸ್ತರಳ ಹತ್ರ ಹೋಗಿ ಒಂದು ಕಾರ್ಯವನ್ನು ಹೇಳುತ್ತಾರೆ. ಆದರೆ ಎಲ್ಲಾ ಸ್ತ್ರೀಯರು ಕೂಡ ಒಂದು ಕಾರ್ಯವನ್ನು ಮಾಡುತ್ತಾರೆ. ಓದಿರಿ, 2ನೇ ಅಧ್ಯಾಯ 13ನೇ ವಾಕ್ಯ ಓದಿರಿ. ಅರಸನ ಬಳಿಗೆ ಹೋಗುವ ಸರತಿ ಯಾವ ಆಕೆಗೆ ಬರುವುದೋ ಆಕೆಯು ಅಂತಃಪುರದಿಂದ ಅರಮನೆಗೆ ತೆಗೆದುಕೊಂಡು ಹೋಗುವುದಕ್ಕೋಸ್ಕರ ಏನು ಕೇಳಿದರೂ ಕೊಡಲ್ಪಡುವುದು. ಅಲ್ಲಿ ಏನೆಂಬುದಾಗಿ ಬರೆಯಲ್ಪಟ್ಟಿದೆ, ಏನು ಕೇಳಿದರೂ ಕೂಡ ಕೊಡಲ್ಪಡುವುದು. ಈಗ ಎಲ್ಲಾ ಸ್ತ್ರೀಯರು ಕೂಡ ಏನ್ ಮಾಡುತ್ತಾರೆ? ಹೇಗೆ ಹತ್ರ ಕೇಳುತ್ತಾರೆ, ನನಗೆ ಅದನ್ನು ಕೊಡಿ, ನನಗೆ ಇದನ್ನು ಕೊಡಿ. ನನಗೆ ಆ ಸಂಭವ ಓದುವಾಗ ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ಮಾತಿದೆ ನೋಡಿ. ಓದಿರಿ, ಆ ವಾಕ್ಯವನ್ನು ಮತ್ತೆ ಓದಿರಿ. ಅರಸನ ಬಳಿಗೆ ಹೋಗುವ ಸರತಿ ಯಾವ ಆಕೆಗೆ ಬರುವುದೋ ಆಕೆಯು ಅಂತಃಪುರದಿಂದ ಅರಮನೆಗೆ ತೆಗೆದುಕೊಂಡು ಹೋಗುವುದಕ್ಕೋಸ್ಕರ ಏನು ಕೇಳಿದರೂ ಕೊಡಲ್ಪಡುವುದು. ಇವರೀಗ ಎಲ್ಲಿ ಹೋಗುತ್ತಾ ಇದ್ದಾರೆ? ಅಂತಃಪುರದಿಂದ ಅರಸನು ಕರೆದರೆ ಅರಮನೆಯೊಳಗೆ ಹೋಗುತ್ತಾರೆ. ಆ ರೀತಿಯಾಗಿ ಅವರು ಅರಮನೆಯೊಳಗೆ ಓದುವಾಗ ಮುಂದೆ ಏನು ಹೇಳುತ್ತದೆ ವಾಕ್ಯ? ಏನೇ ಕೇಳಿದರೂ ಅವರಿಗೆ ಕೊಡಲ್ಪಡುವುದು. ಏನು ಕೇಳಿದರೂ ಕೊಡಲ್ಪಡುವುದು. ಹಾಗಾದ್ರೆ ಚೆನ್ನಾಗಿ ಗಮನಿಸಿರಿ. ಈಗ ಈಕೆ ಅರಸನನ್ನು ನೋಡುವುದಕ್ಕೆ ಹೋಗುವಾಗ ಇವಳು ಏನೇ ಕೇಳಿದ್ರು ಕೂಡ ಏನಾಗುವುದು? ಕೊಡುತ್ತಾರೆ. ಹಾಗಾದ್ರೆ ಈಕೆ ಏನ್ ಕೇಳುತ್ತಾಳೆ ಅವರನ್ನು? ಅರಸನನ್ನು ನೋಡುವುದಕ್ಕೆ ಹೋಗುವಾಗ ಈಕೆ ಕೇಳುವುದೆಲ್ಲ ಏನಾಗಿರುತ್ತದೆ? ಅರಸನನ್ನು ತೃಪ್ತಿಪಡಿಸುವಂಥದ್ದು, ಅರಸನು ಮೆಚ್ಚುವ ಹಾಗೆ, ಅರಸನು ಬಯಸುವ ಹಾಗೆ ಇರುತ್ತದೆ ಎಲ್ಲವೂ ಕೂಡ ಅಲ್ವಾ? ಈಗ ನೀವು ಹಾಸ್ಪಿಟ್ಲಿಗೆ ಹೋಗುತ್ತೀರಾ. ಹಾಸ್ಪಿಟ್ಲಿಗೆ ಹೋಗುವಾಗ ಏನ್ ತಗೊಂಡು ಹೋಗ್ತೀರಾ? ಒಬ್ಬರು ಹಾಸ್ಪಿಟಲ್ ಇರುವಂತ ಫ್ರೂಟ್ಸ್ ತಗೊಂಡು ಹೋಗ್ತೀರಾ. ಮುಂಚೆ ನಾವೆಲ್ಲ ಮೂಸಂಬಿ ತಗೊಂಡು ಹೋಗ್ತಿದ್ವಿ, ಆಪಲ್ ತಗೊಂಡು ಹೋಗ್ತಿದ್ವಿ, ಬ್ರೆಡ್ ತಗೊಂಡು ಹೋಗ್ತಿದ್ವಿ. ಯಾವತ್ತಾದ್ರೂ ಅವರು ನೋಡಕ್ ಹೋದಾಗ ಅವರಿಗೆ ಶುಗರು, ಅವರನ್ನು ಅಡ್ಮಿಟ್ ಮಾಡಿದ್ದಾರೆ. ಹೋಗುವಾಗ 1/4 kg ಜಾಂಗೀರ್, 1/4 kg ಮೈಸೂರು ಪಾಕ್ ಯಾವತ್ತಾದ್ರೂ ತಗೊಂಡೋಗಿದ್ದೀರಾ? ಯಾಕೆ ತಗೊಂಡೋಗೋದಿಲ್ಲ? ಅದು ಅವರಿಗೆ ಸರಿ ಹೋಗುವುದಿಲ್ಲ. ಅವರನ್ನು ನೋಡುವುದಕ್ಕೆ ಏನು ತಗೊಂಡೋಗ್ಬೇಕು? ಅದನ್ನೇ ತಗೊಂಡೋಗ್ಬೇಕು. ಮದುವೆಗೆ ಹೋದಾಗ ಮುಯಿ ತೆಗೆದುಕೊಂಡು ಹೋಗ್ಬೇಕು. ಅದೇ ತಾನೇ ವಿಧಾನ, ಅದೇ ತಾನೇ ಕರೆಕ್ಟು. ಅದೇ ರೀತಿಯಾಗಿ ಅರಸನನ್ನು ನೋಡುವುದಕ್ಕೆ ಹೋದಾಗ, ಹಾಗಾದ್ರೆ ಇವರೆಲ್ಲ ಯಾರಿಗಾಗಿ ಕೇಳುತ್ತಾ ಇದ್ದಾರೆ? ಅರಸನಿಗಾಗಿ ಕೇಳುತ್ತಾ ಇದ್ದಾರೆ. ಈಗ ನೀವು ಇಲ್ಲಿರುವಂಥವರೆಲ್ಲರೂ ಕೂಡ ಯಾರಿಗಾಗಿ ಕೇಳ್ತಿದ್ದೀರಾ? ಯಾತಕ್ಕಾಗಿ ಕೇಳ್ತಾ ಇದ್ದೀರಾ? ದೇವರಿಗಾಗಿ ಕೇಳ್ತಾ ಇದ್ದೀರಾ. ದೇವರು ನಮ್ಮನ್ನು ಆಶೀರ್ವದಿಸಿದ್ದಾರೆ, ಸ್ತೋತ್ರ. ದೇವರ ನಾಮ ಮಹಿಮೆ ಹೊಂದುತ್ತದೆ. ದೇವರು ಒಂದು ಮನೆ ಕೊಟ್ಟರೆ ಬಾಗಿಲಿನಲ್ಲೇ ವಾಕ್ಯ ಹಾಕುತ್ತೇನೆ. ಯಾಕೆ ದೇವರು ಕೊಟ್ಟಿದ್ದಾರೆ ಎಂಬುದಾಗಿ. ಈಗ ನಾವು ಯಾರಿಗಾಗಿ ಕೇಳ್ತಾ ಇದ್ದೇವೆ? ನಾವು ಹಾಗೆ ಕೇಳುತ್ತೇವೆ. ನಮ್ಮ ದೃಷ್ಟಿಯೆಲ್ಲ ಹಾಗೆ ಇದೆ. ಎಲ್ಲದಕ್ಕೂ ಕೂಡ ದೇವರೇನು ಅಂತ ಟ್ಯಾಗ್ ಹಾಕ್ತೇವೆ. ಇದು ದೇವರ ಟ್ಯಾಗ್. ಕಾರ್ ಕೊಟ್ಟರೆ ಹಿಂದೆ ವಾಕ್ಯ ಹಾಕ್ತೇವೆ. ಯಾಕೆ ಹಾಕಿದ್ದೀರಾ? ವಾಕ್ಯ ಹಾಕೋದಕ್ಕಾಗಿ ಕಾರ್ ತಗೊಂಡ್ವಿ.
ನಾವು ಕಾರ್ ತಗೊಂಡಿದ್ರಿಂದ ವಾಕ್ಯ ಹಾಕಿಲ್ಲ. ನಮಗೆ ಒಂದು ವೈರಾಗ್ಯ ಇರುತ್ತದೆ. ಏನಂದ್ರೆ ನಮ್ಮ ಕಾರಲ್ಲಿ ವಾಕ್ಯ ಹಾಕಬೇಕು. ಹಾಗಾದ್ರೆ ನಮಗೆ ಕಾರ್ ಬೇಕು. ದೇವರೇ, ನಿಮ್ಮ ವಾಕ್ಯ ಹಾಕುವುದಕ್ಕಾಗಿ ನಮ್ಮ ಕಾರ್ ಕೊಡಿ. ಹೇಗಿದೆ ನೋಡಿ. ದೇವರು ನೋಡ್ತಾರೆ, ಸರಿ ಕೊಡುತ್ತೇನೆ ಎನ್ನುತ್ತಾರೆ. ಏನನ್ನ ಕೇಳಿದರೂ ಸಿಗುತ್ತದೆ. ಆದರೆ ಎಸ್ತರಳಾದರೋ 2ನೇ ಅಧ್ಯಾಯ 15ನೇ ವಾಕ್ಯ ಓದಿರಿ. ಅರಸನ ಬಳಿಗೆ ಹೋಗುವುದಕ್ಕೆ ಮೊರ್ದೆಕಾಯಿಯ ದತ್ತಪುತ್ರಿಯು ಅವನ ಚಿಕ್ಕಪ್ಪನಾದ ಅಬಿಹೈಲನ ಮಗಳೂ ಆದ ಎಸ್ತರಳ ಸರತಿ ಬಂದಾಗ ಅಂತಃಪುರ ಪಾಲಕನಾದ ರಾಜಕಂಚುಕಿಯು ನೇಮಿಸಿದ್ದನ್ನೇ ಹೊರತು ಆಕೆ ಬೇರೇನು ಕೇಳಲಿಲ್ಲ. ನೋಡುವವರೆಲ್ಲರೂ ಆಕೆಯನ್ನು ಮೆಚ್ಚುತ್ತಿದ್ದರು. ಅಲ್ಲಿ ವಾಕ್ಯವು ಏನು ಹೇಳುತ್ತದೆ ಎಸ್ತರಳ ಕುರಿತಾಗಿ? ಹೇಗೈಯು ನೇಮಿಸಿದ್ದನ್ನೇ ಹೊರತು ಆಕೆ ಬೇರೇನು ಕೇಳಲಿಲ್ಲ. ಹಾಗಂದ್ರೆ ಏನರ್ಥ? ಎಸ್ತರಳು ಎಲ್ಲರೂ ಕೇಳುತ್ತಾ ಇದ್ದಾರೆ ಎಂಬುದಾಗಿ ಕೇಳಲಿಲ್ಲ. ಎಲ್ಲರೂ ಬಯಸಿದ್ದನ್ನು ಆಕೆ ಬಯಸಲಿಲ್ಲ. ಆಕೆ ಹೇಗ ಏನು ಕೊಡುತ್ತಾನೋ ಅದನ್ನು ಮಾತ್ರ ತೆಗೆದುಕೊಳ್ಳುತ್ತಾಳೆ. ಹೇಗ ಏನು ಕೊಡುತ್ತಾನೋ ಅದನ್ನು ಮಾತ್ರ ಹಾಕ್ಕೊಳ್ತಾಳೆ. ಈ ವಾಕ್ಯ ಹಾಗೆ ಹೊಸ ಒಡಂಬಡಿಕೆಯ ವಾಕ್ಯ. ದೇವರಿಗೆ ಗೊತ್ತು ನಿಮ್ಮ ಅವಶ್ಯಕತೆ ಏನೆಂಬುದಾಗಿ ನಿಮ್ಮ ಪರಮ ತಂದೆಯು ಮುಂಚಿತವಾಗಿಯೇ ಅರಿತಿದ್ದಾರೆ. ಅವರು ನಿಮಗೆ ತಕ್ಕ ಸಮಯದಲ್ಲಿ ಎಲ್ಲಾ ಕಾರ್ಯವನ್ನು ಮಾಡುತ್ತಾರೆ. ಅವರಿಗಿಂತಲೂ ದಿ ಬೆಸ್ಟ್ ನಿಮಗೆ ಮಾಡುವುದಕ್ಕೆ ಬೇರೆ ಯಾರಿಂದಲೂ ಆಗಲ್ಲ. ಆದರೆ ಎಸ್ತರಳು ಹೇಗೈಯನ ಬಳಿ ಏನನ್ನೂ ಕೇಳಲಿಲ್ಲ. ಅವನು ಏನನ್ನು ಕೊಡುತ್ತಾನೋ ಅದನ್ನು ತೆಗೆದುಕೊಳ್ಳುತ್ತಾಳೆ. ಹೇಗೈಗೆ ಗೊತ್ತು ರಾಜನಿಗೆ ಏನು ಬೇಕೆಂಬುದಾಗಿ ಹೇಗೈಗೆ ಗೊತ್ತು. ಹಾಗಾದ್ರೆ ಯಾತಕ್ಕಾಗಿ ಇದನ್ನು ಹೇಳುವುದಕ್ಕೆ ಬಂದೆ ಅಂದ್ರೆ, ಸಾಮಾನ್ಯವಾಗಿ ಇವತ್ತು ಎಲ್ಲರೂ ಏನ್ ಮಾಡುತ್ತಾರೆ ಅಂದ್ರೆ, ಏನ್ರಿ ಹೆಣ್ಣು ಮಕ್ಕಳಿಗೆ ಅಲಂಕಾರ ಎನ್ನುವಂಥದ್ದು ಸಾಧಾರಣ ವಿಷಯ. ಸರಿ, ಎಸ್ತರಳಿಗೆ ಹೇಗೆ ಈ ರೀತಿಯಾದ ಒಂದು ಥಾಟ್ ಬಂದಿದೆ. ಸರಿ ಬೇಡ, ಹೇಗೆ ಕೊಡುವುದೇ ಸಾಕು, ಸಂತುಷ್ಟಿ ಸಹಿತವಾದ ಭಕ್ತಿ ದೊಡ್ಡ ಲಾಭವೇ ಸರಿ. ಸರಿ, ಎಸ್ತರಳಿಗೆ ಹೇಗೆ ಈ ಒಂದು ಥಾಟ್ ಬಂತು, ಹೇಗೆ ಈ ಭಾವನೆ ಬಂತು ಎಂಬುದಾಗಿ ನೋಡುವುದಾದರೆ, ಆಕೆಯ ಥಾಟ್ ಏನಾಗಿತ್ತು ಅಂದ್ರೆ, ನೀವು ಕೊಡುವಂಥ ಆಭರಣದಲ್ಲಿಯೋ ಅಲಂಕಾರದಲ್ಲಿಯೋ ನಾನಿಲ್ಲ. ನನ್ನ ಥಾಟು ಬೇರೆ. ಹೇಗೈ ಕೊಡುವಂಥದ್ದನ್ನು ಕೊಡ್ಲಿ, ಅದನ್ನು ನಾನು ತಗೊಳ್ತೇನೆ. ಅದು ಹೇಗೈಗೆ ಗೊತ್ತು ಅರಸನಿಗೆ ಏನಿಷ್ಟ ಅಂತ ಯಾರಿಗೆ ಗೊತ್ತು? ಹೇಗೈಗೆ ಗೊತ್ತು ಅದನ್ನು ಹಾಕಿಕೊಂಡ್ರೆ ಅರಸನಿಗೆ ಇಷ್ಟವಾಗುತ್ತದೆ, ಅದು ನನಗೆ ಗೊತ್ತು. ಆದರೆ ಎಸ್ತರಳ ಥಾಟ್ ಏನು ಗೊತ್ತಾ? ನಾನು ಈ ರೀತಿಯಾಗಿ ಯಾವುದನ್ನು ಕೂಡ ತೆಗೆದುಕೊಳ್ಳುವುದಿಲ್ಲ. ಆಕೆಯ ದರ್ಶನವೇ ಬೇರೆ. ಅರಸನಿಗೆ ಎಸ್ತರಳನ್ನು ಕರೆದು 1 ಅಲ್ಲ 2 ಸಾರಿ ಕೇಳುತ್ತಾರೆ. ಎಸ್ತರಳನ್ನು ಕರೆದು ಕೇಳುತ್ತಾರೆ, ನಿನಗೆ ಏನು ಬೇಕು? ಅಲ್ಲಿ ಹೇಳುತ್ತಾರೆ ನೋಡಿರಿ, 5ನೇ ಅಧ್ಯಾಯ 3ನೇ ವಾಕ್ಯ. ಅರಸನು ಆಕೆಗೆ, ಎಸ್ತರ್ ರಾಣಿಯೇ, ನಿನಗೇನು ಬೇಕು? ನಿನ್ನ ವಿಜ್ಞಾಪನೆ ಯಾವುದು? ನನ್ನ ಅರ್ಧ ರಾಜ್ಯವನ್ನು ಕೇಳಿದರೂ ನಿನಗೆ ಕೊಡುತ್ತೇನೆ ಅಂದನು. ಅರಸನು ನಿನಗೇನು ಬೇಕು ಎಂಬುದಾಗಿ ಕೇಳಿದಾಗ ಎಸ್ತರಳು ಈಗಲೂ ಏನು ಕೇಳಲಿಲ್ಲ. ಎಸ್ತರಳು ಈಗಲೂ ಕೂಡ ಏನು ಮಾಡಲಿಲ್ಲ, ಏನು ಕೇಳಲಿಲ್ಲ. ಅದೇ ರೀತಿಯಾಗಿ 2 ಸಾರಿ ಅವರು ಕೇಳುತ್ತಾರೆ. 2 ಸಾರಿಯೂ ಕೂಡ ಎಸ್ತರಳು ಏನನ್ನು ಕೂಡ ಕೇಳುವುದಿಲ್ಲ. ಯಾಕಂದರೆ ಎಸ್ತರ್ ವಿಷನ್ ಬೇರೆ, ಎಸ್ತರಳ ವಿಷನ್ ಬೇರೆ. ಈಗ ರಾಜ ಎಷ್ಟು ದೇಶಕ್ಕೆ ರಾಜನಾಗಿದ್ದಾನೆ? 127 ದೇಶಗಳಿಗೆ ರಾಜನಾಗಿದ್ದಾನೆ. ಅರಸ ಈಗ ಕರೆದೇನು ಕೇಳುತ್ತಾರೆ? ಅರ್ಧ ರಾಜ್ಯವು ನಿನಗೆ ಕೊಡುತ್ತೇನೆ. ಹಾಗಂದ್ರೆ ಎಷ್ಟು ಬರುತ್ತದೆ ಗೊತ್ತಾ? ಒಂದು 63, 64 ದೇಶ ಬರುತ್ತದೆ ಅಂತ ಇಟ್ಕೊಳ್ಳಿ. ಒಂದು 63, 64 ದೇಶಗಳು. ಆಕೆ ಹೇಳುತ್ತಾಳೆ, ನನಗದೇನು ಬೇಡ ಎಂಬುದಾಗಿ. ನೀವು ಮನೆಗೆ ಊಟಕ್ಕೆ ಬನ್ನಿ ಸಾಕು. ಏನಪ್ಪ ಇದು ಹೀಗೆ? ಬೇರೆ ಸ್ತ್ರೀಯರು ಎಲ್ಲವನ್ನೂ ಕೇಳುವಾಗ ಆಕೆ ನನಗೇನು ಬೇಡ ಎಂಬುದಾಗಿ ಹೇಳಿದಳು. ಹೇಗ ಏನು ಕೊಡುತ್ತಾನೆ ಅದೇ ಸಾಕು, ನಾನು ಹಾಕೊಂಡು ಹೋಗುತ್ತೇನೆ ಅಂದಳು. ಅದೇ ಸಮಯದಲ್ಲಿ ಅರಸನು ಕೇಳುತ್ತಾನೆ. ಈಗ ಅರಸನ ಹತ್ರ ಕೂಡ ಹೋಗಿದ್ದಾಯಿತು. ಯಾಕೆ ಅರಸನ ಹತ್ರ ಬಂದೆ? 63 ದೇಶಗಳು ಕೊಡುತ್ತೇನೆ ಅಂತ ಹೇಳ್ತಿದ್ದಾನೆ. 63 ದೇಶಗಳು. ಆಕೆ ಹೇಳುತ್ತಾಳೆ ಅದೇನು ಬೇಡ ಅಂತ. ಏನಪ್ಪ ಈಕೆಯ ಕತೆ ಹೀಗೆ ಹೋಗುತ್ತಾ ಇದೆ? ಯಾವ್ದು ಕೊಟ್ಟರು ಬೇಡ ಅಂತಿದ್ದಾಳೆ ಎಂಬುದಾಗಿ ನೋಡೋದಾದರೆ, ನಾನು ಕೇಳಿ ನೀವು ಕೊಟ್ರಿ ಅಂದರೆ 63 ದೇಶಗಳಷ್ಟೇನೆ. ಆದರೆ ನನ್ನ ವಿಷನ್ ಅದಲ್ಲ. ನಾನು 127 ದೇಶಗಳಿಗೂ ಕೂಡ ರಾಣಿಯಾಗಿ ಮಾರ್ಪಡಬೇಕು. ನಾನು ನಿಮ್ಮ ಪಕ್ಕದಲ್ಲಿ ಬಂದು ಕೂತ್ಕೊಂಡೆ ಅಂದರೆ ಅರ್ಧ ಭಾಗ ಅಲ್ಲ, ಎಲ್ಲದಕ್ಕೂ ಕೂಡ ನಾನೇ ರಾಣಿ. ನಿಮ್ಮ ಪಕ್ಕದಲ್ಲಿ ಕೂತ್ಕೊಂಡೆ ಅಂದರೆ ವಿಷನ್ ಅಷ್ಟು ದೊಡ್ಡದು. ಆ ವಿಷನ್ ಬರಬೇಕು. ಆ ವಿಷನ್ ಬಂದರೆ ಮಾತ್ರವೇ ನೀವು ಬೇರೆ ಸ್ತ್ರೀಯರು ಆಸೆ ಪಟ್ಟದನ್ನು ಆಸೆ ಪಡುವುದಿಲ್ಲ. ಯಾರು ಅರ್ಧ ಭಾಗ ಕೊಟ್ಟರು ಕೂಡ ಇಸ್ಕೊಳ್ಳೋದಿಲ್ಲ. ಒಳ್ಳೆದರ ಕೆಟ್ಟದರ ಅರಿವನ್ನು ಹುಟ್ಟಿಸುವಂಥ ವೃಕ್ಷವನ್ನು ತಿನ್ನೋದಿಲ್ಲ. ಇದೆಲ್ಲ ನಿಮ್ಮಿಂದ ಯಾವಾಗ ಜಯಿಸುವುದಕ್ಕೆ ಸಾಧ್ಯ ಅಂದರೆ ನನ್ನ ವಿಷನ್ ಬಹಳ ದೊಡ್ಡದು. 127 ದೇಶಗಳು. ಅದೇ ರೀತಿಯಾಗಿ ನನ್ನ ವಿಷನ್ ಪರಲೋಕ. ನಾನು ಆತನೊಂದಿಗೆ ಸಿಂಹಾಸನದಲ್ಲಿ ಕೂರುವೆನು. ಆತನೊಂದಿಗೆ ಆಳ್ವಿಕೆಯನ್ನು ಮಾಡುವವನಾಗಿದ್ದೇನೆ. ಆತನೊಂದಿಗೆ ಬಲಪಾರ್ಶ್ವದಲ್ಲಿ ಕೂರುತ್ತೇನೆ. ನನ್ನ ದೇಶ ಪರಲೋಕ. ಅಲ್ಲಿ ನನಗೆ ಅಂತ್ಯವಿಲ್ಲ. ನಾನು ಅಲ್ಲಿ ಹೋಗಿ ಆಳ್ವಿಕೆ ಮಾಡುವಂಥವನು. ಏನೇ ಭೂಮಿಯನ್ನು ನನ್ನ ಕೈಯಲ್ಲಿ ತಂದು ಕೊಟ್ಟರು ಕೂಡ ಯೇಸು ಸುಂದರವಾಗಿ ಒಂದು ಮಾತನ್ನು ಹೇಳುತ್ತಾರೆ, ತೊಲಗು ಸೈತಾನನೇ. ಯಾಕೆ? ನೀನು ಕೊಡುವಂಥ ಈ ಭೂಮಿ ಇದೆಯಲ್ಲ, ಅದೊಂದು ಚಿಕ್ಕ ಬಟಾಣಿ ಇದ್ದ ಹಾಗೆ. ಈ ಭೂಮಿಗೆ ಅರಸನಾಗುವುದಕ್ಕೋಸ್ಕರವಾಗಿ ಈ ಭೂಮಿಗೆ ನಾನು ಬರಲಿಲ್ಲ. ಈ ಭೂಮಿಯನ್ನು ಸೇರಿ ತಂದೆಯ ಬಲಪಾರ್ಶ್ವದಲ್ಲಿ ಕೂರುವುದಕ್ಕೋಸ್ಕರವಾಗಿ ನಾನು ಬಂದಿದ್ದೇನೆ. ಈ ಥಾಟ್ ಬರಬೇಕು, ಈ ಒಂದು ದರ್ಶನ ಬರಬೇಕು. ಅದಕ್ಕಾಗಿ ದೇವರು ನಿಮ್ಮನ್ನೊಳಗೆ ತಂದಿದ್ದಾರೆ. ನಿಮ್ಮನ್ನು ಸುಂದರವಾಗಿ ಸೈತಾನನು, ಒಬ್ಬೊಬ್ಬರನ್ನು ಒಂದೊಂದು ರೀತಿಯಲ್ಲಿ ಸೈತಾನನು ಎಳೆಯುತ್ತಾನೆ.
ಏಸಾವನಿಗೆ ಒಂದು ಆಹಾರದಿಂದ, ಅವಳಿಗೆ ಈಗ ಒಂದು ಹಣ್ಣಿನ ನಿಮಿತ್ತ. ಸೌಲನಿಗೆ ಕುರಿದನ, ಇಸ್ಕರಿಯೋತನಿಗೆ 30 ಬೆಳ್ಳಿಕಾಸು. ಆನಂತರ ಬೀಳಾಮನಿಗೆ ಬಾಲಾಕನ ಆಶೀರ್ವಾದ. ಅರ್ಥವಾಗುತ್ತಿದೆಯಾ? ಆನಂತರವಾಗಿ ನೋಡುವುದಾದರೆ ಗೆಹಜಿ, ಅವನಿಗೆ ನಾಮನನ್ನು ಕೊಡುವಂಥ ಹಣ. ಆ ರೀತಿಯಾಗಿ ನೋಡುವುದಾದರೆ ಈ ರೀತಿಯಾಗಿ ಎಲ್ಲವೂ ಕೂಡ ಸೈತಾನನು ಕೊಡುವಂಥದ್ದು. ಯಾವುದಾದ್ರೂ ತೋರಿಸುವುದು ಅದನ್ನೇ ಯೇಸುವಿಗೆ ಎಕ್ಸ್ಟ್ರೀಮ್ ಆಗಿ ತೋರಿಸುತ್ತಾನೆ. ಲೋಕದ ರಾಜ್ಯ ವೈಭವ ಎಲ್ಲ ಕೊಡುತ್ತೇನೆ. ಅವನಿಗೆ ಗೊತ್ತು ಯಾರಿಗೆ ಏನನ್ನು ತೋರಿಸಿದ್ರೆ ಸಾಕು ಅಂತ. ಇವರಿಗೆ ಇದನ್ನು ತೋರಿಸಿದ್ರೆ ಇವರು ಬೀಳುತ್ತಾರೆ ಅಂತ ಅವನಿಗೆ ಗೊತ್ತು. ಆದ್ರಿಂದ ಅವಳಿಗೆ ಹಣ್ಣನ್ನು ತೋರಿಸುತ್ತಾನೆ. ಗೆಹಜಿಗೆ ಒಳಗೇನೆ ಹಣದ ಆಸೆ ಇದೆ, ಮನೆ ತೆಗೆದುಕೊಳ್ಳಬೇಕು, ಅದು ಬೇಕು ಇದು ಬೇಕು ಅಂತ. ಆದ್ರಿಂದ ಎಲೀಷನಿಗೆ ನಾಮನನ್ನು ಕೊಡುವುದಕ್ಕೆ ಬರುತ್ತಾನೆ. ಅದಕ್ಕಾಗಿ ಗೆಹಜಿ ಆಸೆ ಪಡುತ್ತಾನೆ. ಆ ಆಸೆಗೆ 2 ಹಣ ಕೇಳುತ್ತಾನೆ. ಇಸ್ಕರಿಯೋತನಿಗೆ 30. ಇವನು ಕತ್ತೆ ಹುಡುಕಿದವನು ಸೌಲನು. ಒಳ್ಳೆಯ ಕತ್ತೆ ಇದೆ ಅಂದ್ರೆ ಹಾಗೆ ಬಿಡುವುದಿಲ್ಲ, ಊರೂರಾಗಿ ಹುಡುಕುತ್ತಾನೆ. ಅವನ ಮುಂದೆ ಕುರಿದನವನ್ನು ನಿಲ್ಲಿಸುತ್ತಾನೆ. ಸೌಲನು ನೋಡುತ್ತಾನೆ, ಸೂಪರ್ ಆಗಿದೆ. ಅಮಲೇಕ್ಯರ ಕುರಿದನಗಳು ಸೂಪರ್ ಆಗಿದೆ, ನೋಡುವುದಕ್ಕೆ ಚೆನ್ನಾಗಿದೆ, ಪಕ್ಕಾ ಇದೆ, ಅದು ಸರಿಯಾಗಿ ಹಾಲು ಕೊಡುತ್ತದೆ, ಒಂದು ದಿನ ಒಡೆದ್ರೆ ಚೆನ್ನಾಗಿರುತ್ತದೆ ಮಟನ್ನು. ಎಷ್ಟು ದೊಡ್ಡ ರಾಜ, ಎಷ್ಟು ದೊಡ್ಡ ರಾಜ, ಇಸ್ರಾಯೇಲರಿಗೆ ರಾಜ. ಸರ್ವಶಕ್ತನಾದ ದೇವರನ್ನು ಅಭಿಷೇಕ ಮಾಡಿದ್ದಾರೆ. ಕುರಿದನಕ್ಕಾಗಿ ಹೋದ. ಇವತ್ತು ಅನೇಕರು ಹಾಗೆ ಇದ್ದಾರೆ. ನಮ್ಮ ವಿಷನ್ ಪರಲೋಕ. ಇಲ್ಲಿ ಸೈತಾನನು ಹಾಗೆ ನೋಡುತ್ತಾನೆ. ಏನನ್ನು ತೋರಿಸಿದ್ರೆ ಇವನು ಕೆಳಗೆ ಬೀಳುತ್ತಾನೆ, ಏನನ್ನು ತೋರಿಸಿದ್ರೆ ಬೀಳುತ್ತಾನೆ. ನಾನು ಹೇಳುತ್ತೇನೆ, ಚಿಕ್ಕ ಚಿಕ್ಕ ವಿಷಯಗಳು. ಇಲ್ಲಿ ಕೂತಿರುವಂಥ ಮೊದಲನೇ ಸಾಲಿನಿಂದ ಕಡೆಯ ಸಾಲಿನ ತನಕ ಸೈತಾನನು ಯಾವುದಾದೊಂದು ವಿಷಯದಲ್ಲಿ ಶೋಧಿಸುತ್ತಾನೆ. ಯಾವುದಾದ್ರೂ ಒಂದು, ಇದರಲ್ಲಿ ಅವನು ಬೀಳಿಸಿದ್ರೆ ಇವನು ಬೀಳುತ್ತಾನೆ, ಇದನ್ನು ಮಾಡಿದ್ರೆ ಇವನು ಬೀಳುತ್ತಾನೋ. ಯೋಚನೆ ಮಾಡಿ ನೋಡಿ, ನಾವೆಲ್ಲರೂ ಕೂಡ ಎಷ್ಟು ಘನವಾದ ಸೇವೆಗೆ ಕರೆಯಲ್ಪಟ್ಟು ಅವರೊಂದಿಗೆ ಬಲಪಾರ್ಶ್ವದಲ್ಲಿ ಕೂರುವುದಕ್ಕೆ ಕರೆಯಲ್ಪಟ್ಟಿದ್ದೇವೆ. ನಡುವೆ ಯಾರಾದರೂ ಒಬ್ರು ಬಂದು ಇದನ್ನು ಕೊಡುತ್ತೇನೆ ಅದನ್ನು ಕೊಡುತ್ತೇನೆ ಎಂಬುದಾಗಿ ಹೇಳಿದ ಕೂಡಲೇ ಆ ಪಾಪಗಳ ಹಿಂದೆ, ಆ ಇಚ್ಛೆಗಳ ಹಿಂದೆ, ಕೆಲವು ಕಾರಣಗಳ ಹಿಂದೆ ನಾವು ಓಡುತ್ತೇವೆ. ಅದು ಹೋಗುವಾಗ ಹಾಗೆ ಹೋಗುತ್ತೇವೆ. ಅಮಲೇಕರ ಕುರಿದನಗಳ ಹಿಂದೆ ಹೋಗುತ್ತೇವೆ. ದಿಢೀರೆಂಬುದಾಗಿ ಸಮೂಹನ ಮೂಲಕ ದೇವರು ಹೇಳುತ್ತಾರೆ, ಈ ಕುರಿದನ ಶಬ್ದ ಕೇಳಿಸ್ತಾ ಇದೆಯಲ್ಲ ಅದೇನಿದೆ ಎಂಬುದಾಗಿ. ನಾವು 30 ಬೆಳ್ಳಿಕಾಸು ತೆಗೆದುಕೊಳ್ಳುವುದಕ್ಕೆ ಹೋಗುತ್ತೇವೆ. ದಿಢೀರೆಂಬುದಾಗಿ ದೇವರು ಹೇಳುತ್ತಾರೆ, ನಿಮ್ಮಲ್ಲಿರುವಂಥ ಒಬ್ಬನು ನಾನು ಹಿಡಿದುಕೊಡುತ್ತೇನೆ ಎಂಬುದಾಗಿ ಹೇಳುತ್ತಾರೆ. ಅದನ್ನು ತಿಳಿಸುತ್ತಾರೆ ದೇವರು ನಮಗೆ. ಗೆಹಜಿಗೆ ಹೇಳುತ್ತಾರೆ, ಆ ಮನುಷ್ಯನು ಇಳಿದು ಬರುವಾಗ ನನ್ನ ಹೃದಯ ನಿನ್ನೊಂದಿಗೆ ಬರಲಿಲ್ವಾ, ನನ್ನ ಮನಸ್ಸು ನಿನ್ನೊಂದಿಗೆ ಬರಲಿಲ್ವಾ? ಹಾಗಾದರೆ ದೇವರಿಗೆ ಚೆನ್ನಾಗಿ ಗೊತ್ತಿದೆ ಎಲ್ಲೋ ಒಂದು ಕಡೆ ನಾವು ಬಲಹೀನವಾಗ್ತಿದ್ದೇವೆ. ಆದರೆ ಇದನ್ನು ಜಯಿಸುವುದಕ್ಕೆ ನಿಮಗೂ ನನಗೂ ಇರುವಂಥ ಒಳ್ಳೆಯ ಚಾನ್ಸ್ ಏನು ಗೊತ್ತಾ? ಇದಕ್ಕಿಂತ ಮೇಲಾದದ್ದನ್ನು ಯೋಚನೆ ಮಾಡುವಾಗ ಇದರ ಕುರಿತಾದಂಥ ಆಲೋಚನೆ ನಿಮಗೆ ಬರುವುದಿಲ್ಲ. ನಿಮಗೆ ಈ ಲೋಕದ ಎಷ್ಟೇ ಘನವಾದ ಕಾರ್ಯಗಳನ್ನು ನಿಮ್ಮ ಮುಂದೆ ಇಟ್ಟು ಒಬ್ಬ ಹೇಳಿ, ಅದು ಪಾಪವಾಗಿರುವುದಾದರೆ ಬೇಡ ಎಂಬುದಾಗಿ ಧೈರ್ಯವಾಗಿ ಹೇಳಿ. ಇವತ್ತು ಸಭೆ ಲೋಕದಲ್ಲಿ ಸಿಗುವಂಥ ಪಟ್ಟ ಪದವಿ, ಲೋಕದಲ್ಲಿ ಸಿಗುವಂಥ ಆಶೀರ್ವಾದ, ಘನತೆ, ಹಣ, ಲೋಕದಲ್ಲಿ ಸಿಗುವಂಥ ಅನೇಕ ಕಾರ್ಯಗಳು, ಅದಕ್ಕಾಗಿ ಕೆಲವು ಪಾಪ ಮಾಡ್ತಿದೆ, ಅನೇಕ ಪಾಪ ಮಾಡ್ತಿದೆ. ಆ ಪಾಪ ಮಾಡಿದ್ರೆ ಅದು ಸಿಗುತ್ತದೆ, ಹೌದು ಸತ್ಯ. ಯಾಕಂದ್ರೆ ಪಾಪದ ಸಂಬಳ ಮರಣ, ಅದಕ್ಕೆ ಒಂದು ಕೂಲಿ ಇದೆ. ಅದೇ ರೀತಿ ಸೈತಾನ ನೀವು ಪಾಪ ಮಾಡಿದ್ರೆ ಒಂದು ಕೂಲಿ ಕೊಡುತ್ತಾನೆ, ಒಂದು ಘನತೆ ಕೊಡುತ್ತಾನೆ. ನೀವು ಅದರ ಹಿಂದೆ ಹೋದ್ರಿ ಅಂದ್ರೆ ನಿಮಗೆ ದೇವರಿಟ್ಟಿರುವಂಥ ಮಹಾ ಘನವಾದದ್ದು ಕಾಣದೆ ಹೋಗುತ್ತದೆ. ಅದೇ ರೀತಿಯಾಗಿ ಲೋಕಾದ್ಯಂತ, ಇವತ್ತು ಹೇಳುತ್ತಾ ಇದ್ದೇನೆ, ಲೋಕಾದ್ಯಂತ ಅನೇಕ ಸ್ಥಳಗಳಲ್ಲಿ ದೇವರು ತನ್ನ ಸಭೆಯನ್ನು ಶುದ್ಧ ಕನ್ನಿಕೆಯಂತೆ ದೇವರು ಸಿದ್ಧ ಮಾಡಿ ಇಟ್ಟಿದ್ದಾರೆ. ಸಭೆಯ ದರ್ಶನವನ್ನು ಬಿಟ್ಟು ಹೋಗಿದೆ. ಸಭೆಗೆ ಅದು ಅರ್ಥವಾಗಲಿಲ್ಲ. ನಾನು ಯಾತಕ್ಕಾಗಿ ಚರ್ಚಿಗೆ ಕರೆಯಲ್ಪಟ್ಟೆ, ಯಾತಕ್ಕೋಸ್ಕರವಾಗಿ ನನಗೆ ದರ್ಶನ ಕೊಡಲಾಗಿದೆ, ನಾನು ಹೇಗೆ ಈ ಸೇವೆಗೆ ಬಂದೆ, ದೇವರು ನನ್ನನ್ನು ಯಾಕೆ ಕರೆದಿದ್ದಾರೆ ಎಂಬುದನ್ನು ನೋಡದೆ ನಡುವೆ ಹೇಗಯ್ಯನ ಹಾಗೆ ಅಥವಾ ಇಲ್ಲಿ ಅರಸನ ಹಾಗೆ ಅದನ್ನು ಕೊಡುತ್ತೇನೆ ಇದನ್ನು ಕೊಡುತ್ತೇನೆ ಎಂಬುದಾಗಿ ಹೇಳಿದ ಕೂಡಲೇ ಧೈರ್ಯವಾಗಿ ಹೇಳಿ, ಇದನ್ನಲ್ಲ, ಇದಕ್ಕಿಂತ ಮೇಲಾದದ್ದು, ಇದಕ್ಕೂ ಘನವಾದದ್ದು, ಇದಕ್ಕಿಂತ ಮಹತ್ವವುಳ್ಳದ್ದು. ಸುಂದರವಾಗಿ ಮೋಶೆ ಹೇಳುತ್ತಾರೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ 24 ಹಾಗೂ 25ನೇ ವಾಕ್ಯ ಓದಿರಿ, ಮುಗಿಸೋಣ. ಮೋಶೆಯು ದೊಡ್ಡವನಾದ ಮೇಲೆ ಫರೋಹನ ಕುಮಾರ್ತೆಯ ಮಗನೆನಿಸಿಕೊಳ್ಳುವುದು ಬೇಡವೆಂದದ್ದು ನಂಬಿಕೆಯಿಂದಲೇ ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವರ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದೆಂದು ತೀರ್ಮಾನಿಸಿಕೊಂಡನು. ಮೋಶೆ ಸಾಮಾನ್ಯನಲ್ಲರಿ, ಫರೋಹನನ ಕುಮಾರ್ತೆಯ ಮಗನು. ಅವತ್ತು ಫರೋಹನ ಅಂದ್ರೆ ಯಾರಂದ್ರೆ ಅಮೆರಿಕದ ಅಧ್ಯಕ್ಷ ಇದ್ದ ಹಾಗೆ, ಅಮೆರಿಕ ಅಧ್ಯಕ್ಷನ ಮಗ, ಮೊಮ್ಮಗ ಇದ್ದ ಹಾಗೆ, ಮಗಳ ಮಗ, ಆ ರೀತಿ. ಈಗ ಟ್ರಂಪಿನ ಮೊಮ್ಮಗ ಅಂತ ಇಟ್ಕೊಳ್ಳಿ. ಅಮೆರಿಕ ಅಧ್ಯಕ್ಷ ಅಂದ್ರೆ ಹೇಗೆ ಎಂಬುದಾಗಿ ಯೋಚನೆ ಮಾಡಿ ನೋಡಿ. ಆ ರೀತಿಯಾದಂಥ ಒಂದು ಪೋಸ್ಟಿಂಗ್, ಅದನ್ನು ಅನುಭವಿಸುವುದಕ್ಕಿಂತಲೂ ದೇವಜನರೊಂದಿಗೆ ಹಿಂಸೆಯನ್ನು ಅನುಭವಿಸುವುದನ್ನು ಆರಿಸಿಕೊಂಡ. ಯಾಕೆ? ಮುಂದಿನ ವಾಕ್ಯ ಏನು ಹೇಳುತ್ತದೆ? 26ನೇ ವಾಕ್ಯ, ಐಗುಪ್ತ್ಯ ದೇಶದ ಸರ್ವೈಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯವೆಂದೆಣಿಸಿಕೊಂಡನು, ಯಾಕೆಂದರೆ ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದನು.
ಚೆನ್ನಾಗಿ ಗಮನಿಸಿರಿ, ಅವನಿಗೆ ಐಗುಪ್ತದಲ್ಲಿರುವಂಥ ಈ ಭೂಮಿಯಲ್ಲಿರುವಂಥ ಎಲ್ಲ ಐಶ್ವರ್ಯಕ್ಕಿಂತಲೂ ಎಲ್ಲದಕ್ಕಿಂತಲೂ ನನಗೆ ಕ್ರಿಸ್ತನು ಇನಿ ಬರುವಂತಹ ಫಲ ನನಗೆ ಇನ್ನೂ ಒಂದು ಇದೆ, ಅದನ್ನೇ ಬೇಕು ಎಂಬುದಾಗಿ ಹೇಳುತ್ತಿದ್ದಾನೆ. ಆದ್ದರಿಂದ ಕೆಲವು ಹಿಂಸೆಗಳು ನನಗೇನಾಗುತ್ತದೆ ಇಲ್ಲಿ ಬರುತ್ತದೆ. ನೀವು ಸತ್ಯವನ್ನು ಫಾಲೋ ಮಾಡುವಾಗ ಕೆಲವರಿಗೆ ಶತ್ರುಗಳಾಗಿ ಮಾರ್ಪಡುತ್ತೀರಾ. ನೀವು ಲೋಕವನ್ನು ನಿರಾಕರಿಸುವಾಗ ಲೋಕ ನಿಮ್ಮನ್ನು ನಿರಾಕರಿಸುತ್ತದೆ. ನೀವು ಕ್ರಿಸ್ತನಿಗೋಸ್ಕರ ವೈರಾಗ್ಯವುಳ್ಳವರಾಗಿ ನಿಲ್ಲುವಾಗ ಅನೇಕರು ನಿಮಗೆ ವಿರೋಧವಾಗಿ ಎದ್ದೇಳುತ್ತಾರೆ. ಇದೇ ಇರುತ್ತದೆ. ಆದರೆ ನೀವು ಹಾಗೂ ನಾನು ಹೂವಿನ ಹಾಸಿಗೆ ಮೇಲಿದ್ದು ಪರಲೋಕಕ್ಕೆ ಹೋಗೋಕ್ಕಾಗಲ್ಲ. ಅರಣ್ಯದ ಮಾರ್ಗದ ಮೂಲಕ ಸಮಾಧಿಯೊಳಗಿಂದ ಪರಲೋಕಕ್ಕೆ ಹೋಗುವವರು. ಅರ್ಥವಾಗ್ತಿದ್ಯಾ? ದೇವರು ಅಂದುಕೊಂಡಿದ್ರೆ ಐಗುಪ್ತದಿಂದ ಕಾನಾನಿಗೆ ಜನರನ್ನು ಸುಂದರವಾಗಿ ನಡೆಸ್ಕೊಂಡು ಹೋಗಕ್ಕಾಗುತ್ತೆ. ಆದರೆ ಮಾರ್ಗ ಮಧ್ಯದಲ್ಲಿ ಅರಣ್ಯ ಬರುವಂತೆ ಮಾಡುತ್ತದೆ. ಯಾಕಂದ್ರೆ ಅದೇ ವಿಧಾನ. ದೇವರು ಹೇಳುತ್ತಾರೆ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು. ಕೆಲವು ಸಮಯದಲ್ಲಿ ಈ ನಿಂದೆಗಳು ಬರುತ್ತದೆ, ಕೆಲವು ಹೋರಾಟಗಳು ಬರುತ್ತದೆ. ಆದರೆ ನೀವು ಯಾವುದನ್ನು ಬಿಡುತ್ತೀರೋ ಅದನ್ನು ಬಿಟ್ಟದ್ದರಿಂದ ಬರುತ್ತದೆ. ನೀವು ಚೆನ್ನಾಗಿ ಗಮನಿಸಿರಿ, ನೀವು ಎಲ್ಲರೊಂದಿಗೆ ಸೇರಿ ಜಾಲಿಯಾಗಿ ಅರಟೆ ಹೊಡೆಯುತ್ತಾ ಪಾಪ ಮಾಡುತ್ತಲೇ ಇದ್ರಿ ಅಂದ್ರೆ ನಿಮ್ಮೊಂದಿಗೆ 10 ಜನ ನಿಲ್ಲುತ್ತಾರೆ. ನಾನು ಹೇಳೋದು ಅರ್ಥವಾಗ್ತಿದ್ಯಾ? ನೀವು ಚೆನ್ನಾಗಿ ಕುಡಿದಿದ್ದೀರಾ ಅಥವಾ ತಪ್ಪು ಮಾಡಿದ್ದೀರಾ ಅಥವಾ ಜಗಳ ಬರುತ್ತದೆ, ಚೆನ್ನಾಗಿ ಗಮನಿಸಿ ನೋಡಿ. ಒಂದು 10-15 ಜನ ಬಂದು ನಿಲ್ಲುತ್ತಾರೆ. ಏನೋ ಆಯ್ತು ಬಾರ ಹೋಗೋಣ ಅನ್ನುತ್ತಾರೆ. ನೀವು ದೇವರನ್ನು ಅಂಗೀಕರಿಸಿಕೊಂಡಿದ್ದೀರಾ, ಈಗ ಒದೆ ತಿನ್ನುತ್ತೀರಾ ಅಂದ್ರೆ ಯಾರೊಬ್ಬರು ಬರೋದಿಲ್ಲ, ಒಬ್ಬರು ಬರೋದಿಲ್ಲ. ನಾನು ಹೇಳುತ್ತೇನೆ, ದೇವ ಮಕ್ಕಳು ಬರೋದಿಲ್ಲ. ಎಲ್ಲರೂ ಹೀಗೆ ಹೇಳುತ್ತಾರೆ, ಪ್ರಾರ್ಥನೆ ಮಾಡೋಣ ಅಂತ. ಕಷ್ಟ ಕಾಲದಲ್ಲಿ ದೇವರು ಸಹಾಯ ಮಾಡುತ್ತಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಈ ಲೋಕದವರು ಅರ್ಜೆಂಟ್ಗೆ ಬರುತ್ತಾರೆ ಅಲ್ವಾ, ಆ ರೀತಿಯಾಗಿ ಇಲ್ಲಿ ನಡೆಯೋದಿಲ್ಲ. ಆದರೆ ಇಲ್ಲಿ ಬರುವಂಥದ್ದು ಕರ್ತನೇ ಆಗಿರುತ್ತಾರೆ. ಕೆಲವು ಸಮಯದಲ್ಲಿ ಕರ್ತನು ಅದಕ್ಕೆ ಅನುಮತಿ ಕೊಡುತ್ತಾರೆ. ನಾವು ಹಾದು ಹೋಗಬೇಕಾದ ಮಾರ್ಗವಾಗಿರುತ್ತದೆ. ಆದರೆ ಒಂದು ಮಾತ್ರ ನಿಶ್ಚಯ, ಒಂದು ಫಲ ಬರುತ್ತಾ ಇದೆ. ನೀವೀಗ ಲೋಕದವರೊಂದಿಗೆ ಜಗಳ ಆಡ್ತೀರಾ ಅಂತ ಇಟ್ಕೊಳ್ಳಿ, ಒಂದು 10 ಜನ ಬರ್ತಾರೆ, ಜೊತೆಗೆ ನಿಲ್ಲುತ್ತಾರೆ, ನಮಗೆ ಧೈರ್ಯ ಇರುತ್ತದೆ, ನಮ್ಮ ಫ್ರೆಂಡ್ಸ್ ಇದ್ದಾರೆ, ನಮ್ಮ ಸಂಬಂಧಿಕರಿದ್ದಾರೆ ಎಂಬುದಾಗಿ. ಆದರೆ ಅಂತಿಮ ಜೈಲಾಗಿರುತ್ತದೆ. ಆದರೆ ಅಂತ್ಯ ಏನೋ ಒಡಿಬಡಿ ನಡೆದಿರುತ್ತದೆ, ಸ್ವಲ್ಪ ಭಯ ಇರುತ್ತದೆ, ಮತ್ತೆ ಒಡೆಯುತ್ತಾರೆ ಎಂಬುದಾಗಿ ಇರುತ್ತದೆ. ಅದೊಂದು ರೀತಿ ಹೋಗ್ತಾ ಇರುತ್ತದೆ. ಆದರೆ ಈಗ ನೀವು ಕ್ರಿಸ್ತನಿಗಾಗಿ ಪಾಡನ್ನು ಅನುಭವಿಸಿ ನೋಡಿ, ನಿಮಗೆ ಒಂದು ತೃಪ್ತಿ ಇರುತ್ತದೆ, ನನಗೆ ಒಂದು ಫಲ ಇದೆ. ನಿಶ್ಚಯವಾಗಿ ದೇವರು ನನಗೆ ಸಹಾಯ ಮಾಡುತ್ತಾರೆ. ನನಗೆ ದೇವರು ಹೇಳಿಕೊಟ್ಟಿದ್ದು, ಯಾರಾದರೂ ನಿನಗೆ ಬೈದ್ರು ಅಂದ್ರೆ ನೀನು ಮತ್ತೆ ಬೈದೆ ಅಂದರೆ ಲೆಕ್ಕಾಚಾರ ಅಲ್ಲೇ ಮುಗಿಯಿತು. ಅವನು ಬೈದ, ನೀನು ಬೈದೆ, ಲೆಕ್ಕ ಮುಗಿದೋಯ್ತು. ಈಗ ಅವನು ನಿನಗೆ ಬೈಯುತ್ತಾನೆ ಅಥವಾ ನಿನಗೆ ವಿರೋಧವಾಗಿ ಎದ್ದೇಳುತ್ತಾನೆ. ನೀನು ಸುಮ್ಮನೆ ಹೋದೆ ಅಂದರೆ ನಾನು ನಿನಗೋಸ್ಕರ ವಾದಿಸುತ್ತೇನೆ. ನೀನು ಮೌನವಾಗಿದ್ದರಿಂದ ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ. ಇದು ಡಬಲ್ ಫೋಲ್ಡ್ ಬ್ಲೆಸ್ಸಿಂಗ್. ನಮಗೋಸ್ಕರ ಯುದ್ಧ ಮಾಡುವವರು ಅಲ್ಲಿದ್ದಾರೆ. ಎರಡನೆಯದಾಗಿ, ನಾವು ಮೌನವಾಗಿ ಇದ್ದದರಿಂದ ದೇವರು ನಮ್ಮನ್ನೇನು ಮಾಡುತ್ತಾರೆ, ಆಶೀರ್ವದಿಸುತ್ತಾರೆ. ಕೆಲವು ಸಮಯದಲ್ಲಿ ಈ ಪರಿಸ್ಥಿತಿಯನ್ನು ನಾವು ಕ್ರಾಸ್ ಮಾಡಬೇಕು. ಹೇಗೆ ಕ್ರಾಸ್ ಮಾಡಬೇಕು? ಬರಲಿಕ್ಕಿರುವಂಥ ಫಲದ ಮೇಲೆ ಕಣ್ಣಿಟ್ಟು, ನನಗೆ ದೇವರೊಂದನ್ನು ಇಟ್ಟಿದ್ದಾರೆ, ಹಾಗಾದ್ರೆ ಆ ದರ್ಶನವನ್ನು ನೋಡಿ ನೀವು ಓಡುತ್ತಾ 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 ಇದನ್ನು ಈಸಿಯಾಗಿ ಜಯಿಸುವುದಕ್ಕೆ ಸಾಧ್ಯ. ಅವಳಿಂದ ಆಗದೇ ಇದ್ದದ್ದು ಎಸ್ತರಳಿಂದ ಸಾಧ್ಯವಾಯಿತು. ಹಾಲೆಲೂಯ. ಅವಳು ಒಳ್ಳೆಯದರ ಕೆಟ್ಟದರ ಅರಿವನ್ನು ಹುಟ್ಟಿಸುವ ವೃಕ್ಷವನ್ನು ನೋಡಿದ್ಲು, ಆದರೆ ಎಸ್ತರಳು ರಾಜ ಕೊಟ್ಟಿದ್ದನ್ನು ನೋಡಲಿಲ್ಲ. ಇವರು ಜೀವವೃಕ್ಷದ ಹಣ್ಣನ್ನು ಮಿಸ್ ಮಾಡಿದ್ರು. ಆಕೆ 127 ದೇಶಕ್ಕೆ ರಾಣಿಯಾದಳು. ಹಾಲೆಲೂಯ. ಅದೇ ದೇವರು ನಿಮಗೂ ನನಗೂ ವಾಗ್ದಾನವನ್ನು ಮಾಡಿದ್ದಾರೆ. ನೀವು ನಾನು ಮಹಾ ಘನವಾದ ಕರುವಿಕೆಗೆ ಕರೆಯಲ್ಪಟ್ಟವರು. ಈ ಭೂಮಿಯಲ್ಲಿ ಸಿಗುವಂತಹ ಎಲ್ಲದಕ್ಕಿಂತಲೂ ಕರ್ತನು ಇಟ್ಟಿರುವಂಥದ್ದು ದೊಡ್ಡದು. ಅದನ್ನು ಮಾತ್ರ ಮನಸ್ಸಿನಲ್ಲಿಟ್ಟುಕೊಳ್ಳಿ. ಈ ಭೂಮಿಯಲ್ಲಿ ಯಾವುದನ್ನು ಬೇಕಾದರೂ ಕೊಡಲಿ, ಉನ್ನತ ಪದವಿಯನ್ನೇ ಕೊಡಲಿ, ಅಧಿಕ ಹಣವನ್ನೇ ಕೊಡಲಿ, ಅದು ಪಾಪದಿಂದ ಬರುತ್ತಾ ಇದೆ ಅಂದರೆ ಅದಕ್ಕಿಂತ ದೊಡ್ಡದು ದೇವರು ಕೊಡುವಂಥದ್ದು. ಹಾಲೆಲೂಯ. ನಾವು ಪ್ರಾರ್ಥನೆ ಮಾಡುವುದಕ್ಕಾಗಿ ಮೇಲೆ ಎದ್ದು ನಿಂತುಕೊಳ್ಳೋಣ. ಕರ್ತನು ನಿಮ್ಮನ್ನು ಕರೆದು ಒಬ್ಬ ಪುರುಷನ ಕೈಯಲ್ಲಿ ಒಪ್ಪಿಸಲಿದ್ದಾರೆ, ಶುದ್ಧ ಕನ್ನಿಕೆಯಂತೆ. ನೀವು ಅದಕ್ಕೆ ಪಾತ್ರರಾಗಿ ಮಾರ್ಪಡಬೇಕು. ಆದಾಮನ ಕೈಗೆ ಒಪ್ಪಿಸುವ ಹಾಗೆ ನಮ್ಮನ್ನು ಕರ್ಕೊಂಡು ಹೋಗಿ ಒಪ್ಪಿಸಲಿದ್ದಾರೆ. ಯಾತಕ್ಕಾಗಿ? ಒಂದು ದರ್ಶನಕ್ಕಾಗಿ. ಆ ದರ್ಶನವನ್ನು ನೀವು ನಾನು ಹೊಂದಿಕೊಳ್ಳುವುದಕ್ಕಾಗಿ, ಅದನ್ನು ಸ್ವತಂತ್ರಿಸಿಕೊಳ್ಳುವುದಕ್ಕಾಗಿ. ಅವರಿಗೆ ನಮ್ಮ ಮೇಲೆ ಒಂದು ದರ್ಶನ ಇದೆ. ಆದರೆ ಆ ದರ್ಶನವು ನಿಮಗೆ ಅರ್ಥವಾಗದೇ ಇದ್ದರೆ ನೀವು ಆ ದರ್ಶನವನ್ನು ಬಿಟ್ಟು ಆಚೆ ಹೋಗುತ್ತೀರಾ. ನಿಮಗಿಟ್ಟಿರುವ ಘನತೆ ಸಿಗುವುದಿಲ್ಲ. ಎಸ್ತರಳಿಗೆ ಆ ದರ್ಶನ ಅರ್ಥವಾಯಿತು. ಆದ್ದರಿಂದ ನಡುವೆ ಯಾರು ಏನೇ ಕೊಟ್ಟರೂ ಆಕೆ ಬೇಡ ಅಂತ ಹೇಳಿದಳು. ಸರ್ಪ ಬಂದು ಹಣ್ಣು ಕೊಟ್ಟಿತ್ತು, ಅದನ್ನು ಅವರು ತಿಂದರು. ಇಲ್ಲಿ ಅರಸನೇ ಕರೆದು ಅರ್ಧ ರಾಜ್ಯವನ್ನು ಕೊಡುತ್ತೇನೆ ಅಂದರು, ಆದರೆ ಎಸ್ತರಳು ಬೇಡ ಅಂದಳು. ಒಪ್ಪಿಸಿಕೊಡೋಣವ. ಈ ಭೂಮಿಯಲ್ಲಿ ದೇವರು ಕೊಡದೇ ಇರುವಂಥ ಯಾವುದೇ ಬಂದರೂ ಕೂಡ ಅದು ಪಾಪವಾಗಿಯೇ ಇರುತ್ತದೆ. ಕರ್ತನು ನಿಮಗೂ ನನಗೂ ನೇಮಿಸಿರುವಂಥದ್ದು ಬೇರೆ.
ನಾವು ಸರ್ವೈವ್ ಆಗುವುದಕ್ಕೆ ದೇವರು ಎಲ್ಲವನ್ನೂ ಕೊಡುತ್ತಾರೆ. ಆದರೆ ಆಶೀರ್ವಾದ ಎನ್ನುವಂಥದ್ದು ಪರಲೋಕದಲ್ಲೇ ಇದೆ. ಒಪ್ಪಿಸಿಕೊಡೋಣವ ನಮ್ಮನ್ನು. ಕೆಲವರು ನಮ್ಮಲ್ಲಿ ಬಲಹೀನರಾಗಿ ಇದ್ದೇವೆ. ಆಗಾಗ್ಗೆ ಬೀಳುತ್ತೇವೆ, ಏಳುತ್ತೇವೆ, ಆಗಾಗ್ಗೆ ಹೇಳುತ್ತೇವೆ, ನಾನು ಈ ದರ್ಶನದಲ್ಲಿ ಓಡಬೇಕೆಂದು ನೆನೆಸುತ್ತಿದ್ದೇನೆ, ಓಡಕ್ಕಾಗ್ತಿಲ್ಲ. ದೇವ್ರು ಹೇಳ್ತಾರೆ ಓಡಕ್ಕಾಗುತ್ತೆ. ನಿನ್ನಿಂದ ಅಚೀವ್ ಮಾಡೋಕ್ಕೆ ಸಾಧ್ಯ. ಕಡೆಯ ತನಕ ನೆಲೆ ನಿಲ್ಲುವುದಕ್ಕೆ ಸಾಧ್ಯ. ಒಂದನ್ನು ಮಾತ್ರ ಮಾಡು, ನಿನ್ನ ದೃಷ್ಟಿಯನ್ನು ಬದಲಾಯಿಸು. ಎಷ್ಟರ ಮಟ್ಟಿಗೆ ನಿನ್ನಿಂದ ಗ್ರಹಿಸುವುದಕ್ಕೆ ಸಾಧ್ಯವೋ ಗ್ರಹಿಸು. ನಿನ್ನ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಲಿ. ಸತ್ಯವೇದದಲ್ಲಿ ನಾನು ಹೇಳಿಟ್ಟಿರುವ ಮಹತ್ವಗಳನ್ನು ನೋಡು. ಆಗ ನೀನು ಆಟೋಮೆಟಿಕ್ ಆಗಿ ಫರೋಹನನ ಕುಮಾರತೆಯ ಮಗನೆನಿಸಿಕೊಳ್ಳುವುದನ್ನು ನಿರಾಕರಿಸುತ್ತೀಯ. ಭೂ ಸಂಬಂಧವಾದ ಕಾರ್ಯವನ್ನು ನಿರಾಕರಿಸುತ್ತಿದ್ದೇನೂ ಇಲ್ಲ ಎಂಬುದಾಗಿ ಅರ್ಥ ಮಾಡಿಕೊಳ್ಳುತ್ತೀಯ. ನಾನು ದೇವರ ಬಲಪಾರ್ಶ್ವದಲ್ಲಿ ಕೂರುವಂಥದ್ದೇ ಘನವಾದದ್ದೆಂಬುದಾಗಿ ಅರ್ಥ ಮಾಡಿಕೊಳ್ಳುತ್ತೀಯ. ಒಪ್ಪಿಸಿಕೊಡೋಣವ. ಒಳ್ಳೆಯ ತಂದೆಯೇ, ಸರ್ವಶಕ್ತನಾದ ನಮ್ಮ ದೇವರೇ, ನೀವು ಕರೆದಂಥ ಕರೆಯುವಿಕೆಯಲ್ಲಿ ಕಡೆಯ ತನಕ ನಿಲ್ಲಲು, ನಂಬಿಗಸ್ತರಾಗಿ ಇರುವುದಕ್ಕೆ, ಅದನ್ನು ಸ್ವತಂತ್ರಿಸಿಕೊಳ್ಳುವುದಕ್ಕೆ ದೇವರೇ ಕೃಪೆ ನೀಡಿ ಅಪ್ಪ. ನಡುವೆ ಎಷ್ಟೋ ಕಾರ್ಯಗಳು ನಮ್ಮನ್ನು ಮಾರ್ಗ ತಪ್ಪಿಸುವುದಕ್ಕೆ ನೋಡ್ತಾ ಇದೆ ಅಪ್ಪ. ಎಷ್ಟೋ ಕಾರ್ಯಗಳು ನಮ್ಮನ್ನು ನಿಮ್ಮಿಂದ ದೂರ ಹೋಗುವಂತೆ ಮಾಡುತ್ತದೆ ದೇವರೇ. ಆದರೂ ನಮ್ಮ ದೃಷ್ಟಿ ನಿಮ್ಮ ದರ್ಶನವನ್ನು ಬಿಟ್ಟು ಹೋಗದಂತೆ, ನೀವು ಕೊಟ್ಟಂಥ ಕರೆಯುವಿಕೆಯನ್ನು ಬಿಟ್ಟು ಹೋಗದಂತೆ, ನಾನು ಯಾವುದಕ್ಕಾಗಿ ಹಿಡಿಯಲ್ಪಟ್ಟಿದ್ದೇನೋ ಅದನ್ನು ಆಸೆಯಿಂದ ಹಿಂಬಾಲಿಸುತ್ತೇನೆ. ನಾನು ಕಡೆಯ ತನಕ ನಿಲ್ಲಲು ಬಯಸುತ್ತೇನೆ. ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವುದಕ್ಕೂ ಇಷ್ಟಪಡುತ್ತಾ ಇದ್ದಾರೆ. ನಾನು ಶ್ರೇಷ್ಠ ಹೋರಾಟ ಹೋರಾಡುತ್ತೇನೆ, ಓಟವನ್ನು ಕಡೆಗಾಣಿಸುತ್ತೇನೆ. ಈ ನಂಬಿಕೆಯೊಂದಿಗೆ ಓಡುವುದಕ್ಕೆ ದೇವರೇ ಕೃಪೆ ನೀಡಿರಿ. ಈ ವಾಕ್ಯವು ನಮ್ಮ ಜೀವಿತ ಕಾಲವೆಲ್ಲ ನಮ್ಮೊಂದಿಗೆ ಮಾತನಾಡಲಿ. ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.